ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ಲ ಗುರುಗಳ ಆಗಿರತಕ್ಕಂತಹ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ಸಹ ನಮನಗಳು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಮಹಾತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ಗೆ ನಮನಗಳು. ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ದಿನ ಜನವರಿ 19ನೇ ತಾರೀಕು ಸೋಮವಾರ ದಿನ ನಮ್ಮ 41 ದಿನದ ಮಂಡಲ ಕಾರ್ಯಕ್ರಮದ 4ನೆಯ ಬ್ಯಾಚಿನ 12ನೇ ದಿನ ಇದಾಗಿದೆ. ಈ ದಿನ ನಾವು ನಮ್ಮ ಗುರುಗಳು ಹಾಜರಾಗಬೇಕಾಗಿರುವುದರಿಂದ ಅವರು 9:30 ಮೇಲೆ ಹಾಜರಾಗುವ ಕಾರಣ ನಾವು ಮೊದಲು ಧ್ಯಾನಸ್ಥರಾಗಿ ಧ್ಯಾನವನ್ನ ಮುಗಿಸಿದ ನಂತರ ನಾವು ಜ್ಞಾನವನ್ನ ಪಡ್ಕೊಳ್ಳೋಣ. ಆದ್ರಿಂದ ಎಲ್ಲರೂ ಸಹ ನಾವು ಧ್ಯಾನಕ್ಕೆ ಸಿದ್ಧರಾಗೋಣ. 40 ನಿಮಿಷಗಳ ಧ್ಯಾನವನ್ನ ಮಾಡೋಣ. 30 ನಿಮಿಷಗಳ ಕಾಲ ನಾವು ಸಂಗೀತ ಧ್ಯಾನ ಹಾಗೂ 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಈಗಾಗಲೇ ಧ್ಯಾನಕ್ಕೆ ಕೂತು ಅನುಭವ ಇರೋರು ದಯಮಾಡಿ ಧ್ಯಾನಸ್ಥರಾಗಿ ಎಲ್ಲರೂ ಸಹ ತಮ್ಮ ರೂಮಿನ ಲೈಟನ್ನು ಆಫ್ ಮಾಡಿಕೊಂಡು ಕತ್ತಲೆ ಮಾಡ್ಕೊಳ್ಳಿ. 1 ಲೋಟ ನೀರನ್ನು ಸೇವಿಸಿ, 1 ಲೋಟ ನೀರನ್ನ ತಮ್ಮ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಅದನ್ನ ಸೇವಿಸಿ. ಕನ್ನಡಕ ಧರಿಸಿರತಕ್ಕಂಥವರು ತಮ್ಮ ಕನ್ನಡಕವನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಕನ್ನಡಕವನ್ನ ಧರಿಸ್ಕೊಳ್ಳಿ. ಎಲ್ಲರೂ ಸಹ ತಮ್ಮ ಕುತ್ತಿಗೆಯನ್ನ ಹಾಗೂ ಬೆನ್ನು ಮೂಳೆಯನ್ನ ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಬೆಂಚು ಅಥವಾ ಕುರ್ಚಿ ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕಾಲನ್ನ ಕೆಳಗೆ ಬಿಟ್ಟು ಕೂತಿರುವವರು ತಮ್ಮ 2 ಕಾಲುಗಳನ್ನು ಲಾಕ್ ಮಾಡ್ಕೊಳ್ಳಿ. ಹಾಗೆ ತಮ್ಮ 2 ಕೈಗಳನ್ನ ಉಶಾಸ್ ಮುದ್ರೆಯಲ್ಲಿ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಹಾಗೇನೆ ಕೆಳಗೆ ಕೂತಿರತಕ್ಕಂಥವ್ರು ಕೇವಲ ಖಾಲಿ ನೆಲದ ಮೇಲೆ ಕೂತ್ಕೊಳ್ಳದೆ ಒಂದು ಮೃದುವಾದ ಬಟ್ಟೆ ಅಥವಾ ಮೃದುವಾದ ಮ್ಯಾಟಿನ ಮೇಲೆ ಕೂತ್ಕೊಳ್ಳಿ. ತಾವು ಸುಖಾಸನ ಅಥವಾ ಪದ್ಮಾಸನದಲ್ಲಿ ಇದ್ದರೆ ಅದೇ ಸ್ಥಿತಿಯಲ್ಲಿ ತಮ್ಮ 2 ಕೈಗಳನ್ನು ಲಾಕ್ ಮಾಡಿಕೊಂಡು ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಎಲ್ಲರ ಬೆನ್ನು ಮೂಳೆ ಹಾಗೂ ಕುತ್ತಿಗೆ ನೇರವಾಗಿರ್ಲಿ. ಹಾಗೇನೆ ಮೃದುವಾಗಿ ತಮ್ಮ ಕಣ್ಣುಗಳನ್ನ 2 ಕಣ್ಣುಗಳನ್ನ ಮುಚ್ಕೊಳ್ಳಿ. ಕಣ್ಣಲ್ಲಾಗಲಿ ಶರೀರದಲ್ಲಾಗಲಿ ಅಥವಾ ಮನಸ್ಸಿನಲ್ಲಾಗಲಿ ಯಾವುದೇ ಬಿಗಿತ್ವ ಬೇಡ. ಮನಸ್ಸಿನಲ್ಲಿ ಯಾವುದೇ ಗೊಂದಲ ಬೇಡ. ತಟಸ್ಥ ಮನಸ್ಸು ಅಥವಾ ಶಾಂತ ಮನಸ್ಸಿನಿಂದ ಯಾವುದೇ ಆಲೋಚನೆ ಇಲ್ಲದೆ ಧ್ಯಾನಕ್ಕೆ ಕೂತ್ಕೊಳ್ಳಿ. ನಾವು ಮಾಡತಕ್ಕಂತಹ ಧ್ಯಾನ ಆನ ಪಾನ ಸತಿ ಧ್ಯಾನ. ನಾವು ಒಳಗೆ ತೆಗೆದುಕೊಳ್ಳುವಂಥ ಉಸಿರನ್ನ ಆನ ಅಂತಲೂ, ನಾವು ಹೊರಗೆ ಬಿಡತಕ್ಕಂಥ ಉಸಿರನ್ನ ಅಪಾನ ಅಂತಲೂ ಕರಿತೇವೆ. ಈ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಉಸಿರನ್ನ ನಾವು ಗಮನಿಸತಕ್ಕಂಥ ಕ್ರಿಯೆಯೇ ಸತಿ ಧ್ಯಾನ. ಇಲ್ಲಿ ಯಾವುದೇ ಜಪ ತಪ ಶ್ಲೋಕ ಯಾವುದು ಸಹ ಬೇಡ. ಕೇವಲ ನಮ್ಮ ಉಸಿರನ್ನ ನಾವು ಗಮನಿಸೋಣ. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ಉಸಿರೇ ನಮ್ಮ ಗುರು, ಉಸಿರೇ ನಮ್ಮ ಪ್ರಾಣ. ಆದ್ದರಿಂದ ಎಲ್ಲರೂ ಸಹ ತಟಸ್ಥ ಮನಸ್ಸಿನಿಂದ ಶಾಂತ ಮನಸ್ಸಿನಿಂದ ಧ್ಯಾನಸ್ಥರಾಗೋಣ. Do you want to learn how to predict your own future through astrology? I have brought a free master.
ಮಾಸ್ಟರ್ಸ್, ಇನ್ನು ಕೇವಲ 5 ನಿಮಿಷಗಳ ಶೂನ್ಯ ಧ್ಯಾನವನ್ನು ಮುಂದುವರಿಸೋಣ. ಯಾರು ಕಣ್ಣು ತೆರೆಯಬೇಡಿ. ಮಾಸ್ಟರ್ಸ್, ಇನ್ನು ಕೇವಲ 10 ಸೆಕೆಂಡುಗಳ ಧ್ಯಾನ. ಯಾರು ಸಹ ಕಣ್ಣು ತೆರೆಯಬೇಡಿ. ಒಂದು, 2, 3, 4, 5. ನಿಧಾನವಾಗಿ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ನಿಧಾನವಾಗಿ ತಮ್ಮ 2 ಕೈಗಳ ಹಸ್ತಗಳನ್ನು ನೋಡುತ್ತಾ ಮುಗುಳು ನಗುವಿನೊಂದಿಗೆ ಕಣ್ಣು ತೆರೆಯಿರಿ. ಎಲ್ಲರೂ ಸಹ ತಮ್ಮ ರೂಮಿನ ಲೈಟ್ ಹಾಗೂ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ. ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಹಾಗೂ ನಮ್ಮ ಶರೀರಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ಹೇಳೋಣ. ಮಾಸ್ಟರ್ಸ್ ಸರ್ ಸದ್ಯದಲ್ಲೇ ಜಾಯಿನ್ ಆಗ್ತಾರೆ. ನಾವು ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಅಥವಾ ರಾತ್ರಿ ಹೇಳುವ ಹಾಗೆ
ನಮ್ಮ ಒಂದು ಸೇವೆಯನ್ನು ನೀಡತಕ್ಕಂಥದ್ದು ನಾವು ಪ್ರತಿದಿನ ಜ್ಞಾನವನ್ನು ಪಡ್ಕೊಳ್ತಾ ಇದ್ದೇವೆ. ಈ ಜ್ಞಾನದ ವಿಡಿಯೋ ಸಹ ಪ್ರತಿದಿನ ಶೇರ್ ಆಗ್ತಾ ಇದೆ. ಈ ವಿಡಿಯೋಗಳನ್ನು ಎಲ್ಲರೂ ಸಹ ಓಪನ್ ಮಾಡಿ ನೋಡಿ, ಅದಕ್ಕೊಂದು ಲೈಕನ್ನು ಕೊಟ್ಟು ಅದಕ್ಕೊಂದು ಕಾಮೆಂಟನ್ನು ಹಾಕಿದ್ದಲ್ಲಿ ಈ ವೇದಿಕೆಯಲ್ಲಿರುವ ಮಾಸ್ಟರ್ಸ್ ಮಾತ್ರ ಅಲ್ಲ, ಈ ವೇದಿಕೆಯಲ್ಲಿ ಇಲ್ಲದ ಇತರ ಮಾಸ್ಟರ್ಸ್ಗಳು ಸಹ ಈ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ. ಇದನ್ನ ಮಾಡತಕ್ಕಂಥದ್ದೇ ನಮ್ಮ ಧ್ಯೇಯ ಕರ್ತವ್ಯ. ಆದ ಕಾರಣ ನಾವು ಈ ಒಂದು ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ ಮಹತಾರ್ ಸಂಸ್ಥೆಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಜ್ಞಾನ ಹಂಚಿಕೆ ಮಾತ್ರ ಅಲ್ಲ, ಅಲ್ಲಿ ಸಿಗತಕ್ಕಂಥ ಇತರ ಚಿಕಿತ್ಸೆಗಳು, ಮರ್ಮ ಥೆರಪಿ ಇರ್ಬೋದು, ಅಕ್ಯುಪ್ರೆಷರ್ ಇರ್ಬೋದು, ಇಂತಹ ಥೆರಪಿಗಳನ್ನು ಪಡ್ಕೊಳ್ಳಿಕ್ಕೆ, ಪಿರಮಿಡ್ ಬೇಕಾದಲ್ಲಿ ಪಡೆಯಲಿಕ್ಕೆ, ಕ್ರಿಸ್ಟಲ್ ಬೇಕಾದರೆ ಪಡ್ಕೊಳ್ಳೋಕ್ಕೆ, ಅಥವಾ ಅಕ್ಯುಪ್ರೆಷರ್ ಇರ್ಬೋದು, ಮುದ್ರೆ ಇರಬಹುದು, ಮೂತ್ರ ಥೆರಪಿ ಇರಬಹುದು, ಇಂತಹ ಯಾವುದೇ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ದಯಮಾಡಿ ತಾವುಗಳು ಮಹತಾರ್ ಸಂಸ್ಥೆಗೆ ಭೇಟಿ ನೀಡಿ ಆ ಸಂಸ್ಥೆಯನ್ನು ನೋಡಿದಾಗಲೇ ನಮಗೆ ಸಿಗತಕ್ಕಂಥ ಯಾವುದೇ ಚಿಕಿತ್ಸೆ ಅಥವಾ ಯಾವ ಸಮಸ್ಯೆಗೆ ಅಂತ ಹೇಳತಕ್ಕಂಥ ಅರ್ಥಕೊಂಡು ನಾವು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದನ್ನು ನಾನಿಲ್ಲಿ ವಿನಂತಿಸುತ್ತೇನೆ. ಥ್ಯಾಂಕ್ ಯು ಸರ್. ಈಗಾಗಲೇ ಹಾಜರಾಗಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಜ್ಞಾನ ಹಂಚಿಕೆ. ಈ ದಿನ ನಮಗೆಲ್ಲರಿಗೂ ಜ್ಞಾನವನ್ನು ಹಂಚಲಿಕ್ಕೆ ನಮ್ಮ ಮಹತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಅವರು ನಮ್ಮ ಮುಂದೆ ಹಾಜರಾಗಿದ್ದಾರೆ. ಇವರು ಇವತ್ತು ಲಂಕಣಂ ಪರಮೌಷಧಂ ಭಾಗ 3 ನಮಗೆ ಹಂಚಿಕೊಳ್ಳಲಿದ್ದಾರೆ. ಇವರಿಗೆ ಈ ವೇದಿಕೆಯ ಪರವಾಗಿ, ಎಲ್ಲ ಮಾಸ್ಟರ್ಸ್ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತೇನೆ. ವೆಲ್ಕಮ್ ಸರ್. ವೆಲ್ಕಮ್ ಟು ಯು ಸರ್. Right. ಕೇಳಿಸ್ತಾ ಇದಮ್ಮ? ಹಾ ಸರ್, ಕೇಳಿಸ್ತಾ ಇದೆ. ವಾಯ್ಸ್ ಇಸ್ ಕ್ಲಿಯರ್? ವಾಯ್ಸ್ ಇಸ್ ಕ್ಲಿಯರ್? ಎಸ್ ಸರ್, ಕ್ಲಿಯರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಎಲ್ಲರಿಗೂ ಶುಭ ಸಂಜೆ ಮಾಸ್ಟರ್ಸ್. ಸೊ ಈ ಕಾರ್ಯಕ್ರಮ ಪ್ರಾರಂಭಿಸೋ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಹಾತರ ಬಾಬಾಜಿ ಅವರಿಗೂ ಪ್ರತ್ಯೇಕ ಹೃದಯಪೂರ್ವಕ ನಮಸ್ಕಾರ ತಿಳಿಸುತ್ತಾ ಈ ಕಾರ್ಯಕ್ರಮ ಪ್ರಾರಂಭಿಸೋಣ. ರೈಟ್. ಸೊ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಕಾರ್ಡ್ಸ್, ಸೊ ಇವತ್ತು ಈಗಾಗಲೇ ಆಟೋಫ್ಯಾಗಿ ಅಂತ ನಾವು ಲಂಘನಂ ಪರಮ ಔಷಧಂ, ಲಂಘನಂ ಪರಮ ಔಷಧಂ, ಲಂಘನಂ ಅಂದರೆ ಸೊ ನಾವು ಇಲ್ಲ ಇದಕ್ಕೂ ಮುಂಚೆನೆ 2 ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಸಂಪೂರ್ಣವಾಗಿ. ಮತ್ತೆ ಇದು ಎಕ್ಸ್ಟೆನ್ಷನ್ ಏನಿರ್ತದೆ ಅಂದ್ರೆ ಆಟೋಫ್ಯಾಗಿ ಬಗ್ಗೆನೇ ಜಾಸ್ತಿ ಮಾತಾಡ್ಬೇಕಾಗತ್ತೆ. ಲಂಘನಂ ಅಂದ್ರೆ ಇಂಗ್ಲಿಷಲ್ಲಿ ಒಂದು ಪದ ಕಂಡಿಡಿದು, ಲಂಘನಂ ಅಂದ್ರೆ ಆಟೋಫ್ಯಾಗಿ, ಆಟೋಫ್ಯಾಗಿ ಅಂತ. ಅದನ್ನು ನೆನ್ಪಿಟ್ಕೊಳ್ಳಿ, ಈ ಪದ ಆಟೋಫ್ಯಾಗಿ. ಆಟೋ ಅಂದ್ರೆ ಅದು ತಾನಂತ ಅದೇ, ಸೆಲ್ಫ್ ಅಂತ. ಫ್ಯಾಗಿ ಅಂದ್ರೆ ಈಟಿಂಗ್. ಓಕೆ, ಸೆಲ್ಫ್ ಈಟಿಂಗ್. ಸೆಲ್ಫ್ ಈಟಿಂಗ್ ಅಂದ್ರೆ ಏನು, ಅದೇನು ಮಾಡತ್ತೆ, ಇದಕ್ಕೆ ಇಂದಿನ ತರಗತಿಯಲ್ಲಿನೂ ಪೂರ್ಣವಾಗಿ ಡಿಸ್ಕಸ್ ಮಾಡಿದ್ವಿ. ಮತ್ತೊಂದ್ಸರಿ ಅದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾ ನೆಕ್ಸ್ಟ್ ಮುಂದಿನ ಅಂಶವನ್ನು ಡಿಸ್ಕಸ್ ಮಾಡೋಣ. ಸೊ ಈ ಆಟೋಫ್ಯಾಗಿದಲ್ಲಿ ಯಾವುದೇ ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಒಂಥರ ಟಾಕ್ಸಿನ್ಸು, ಅದು ಬೇಡದಿಲ್ಲದಂತ ಏನೇನು ಬೇಡ ಅಂತ ಆ ವಿಷಪೂರಿತ ಹೇಳ್ಬೇಕಂದ್ರೆ ಒಂಥರ ಡೆಡ್ ಪ್ರೋಟೀನ್ಸ್ ಅಂತ ಇರ್ತೀವಿ. ಡೆಡ್ ಪ್ರೋಟೀನ್ಸ್, ಯಾವುದಾದ್ರು ಪ್ರೋಟೀನ್ ಬ್ರೇಕ್ ಮಾಡಕ್ ಸಾಧ್ಯವಿಲ್ಲೋ ಅದೆಲ್ಲ ಡೆಡ್ ಪ್ರೋಟೀನ್ ಆಗಿ ಹಾಗೆ ಉಳ್ಕೊಂಡಿರ್ತದೆ. ಇನ್ನೊಂದೇನಂದ್ರೆ ಪ್ರತಿ ನಮ್ಮ ದೇಹದಲ್ಲಿರುವಂಥ ಎಲ್ಲ ಸೆಲ್ಸು, ಸೊ ಎಷ್ಟು ಸೆಲ್ಸ್ ಇರ್ತದೆ ಹೇಳ್ಬೇಕಂದ್ರೆ 58 ಟ್ರಿಲಿಯನ್ಸ್ ಇಂದ 120 ಟ್ರಿಲಿಯನ್ ಸೆಲ್ಸ್ ಇದೆ. ಅಷ್ಟು ಸೆಲ್ಸ್ ನಮ್ಮ ದೇಹದಲ್ಲಿದೆ. ಸೊ ಈ ಸಂಖ್ಯೆಯನ್ನು ನಾವು ಪದೇ ಪದೇ ಹೇಳಿದ್ವಿ, ಇಂದಿನ ತರಗತಿಯಲ್ಲಿ ಹೇಳಿದ್ವಿ, ನೆನ್ಪಿಟ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ವಿ.
58 ಟ್ರಿಲಿಯನ್ಸ್ ಇಂದ 120 ಟ್ರಿಲಿಯನ್ ಸೆಲ್ಸ್ ದೇಹದಲ್ಲಿ. ಇಷ್ಟು ಸೆಲ್ಸ್ ಕೆಲಸ ಮಾಡುವಾಗ ಆ ಸೆಲ್ಸ್ ಒಂದೊಂದು ಸೆಲ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಒಂದೊಂದು ಸೆಲ್ ಒಂದು ಮೆಷಿನ್ ತರ ಕೆಲಸ ಮಾಡುತ್ತೆ. ನೆನಪಿಟ್ಕೊಳ್ಳಿ, ಅದೇನೋ ಆಶಮಾಶಿ ಅಲ್ಲ, ಪ್ರತಿ ಒಂದು ಸೆಲ್ ಒಂದು ಯಂತ್ರ, ಒಂದು ಮೆಷಿನ್ ಅದು. ಯಾಕಂತಂದ್ರೆ ಪ್ರತಿಯೊಂದು ಸೆಲ್ಲು ಎಲ್ಲ ತಗೋತದೆ. ಒಂಥರ ಹೇಳ್ಬೇಕಂದ್ರೆ ಇನ್ನೂ ಹೇಳ್ತಾರೆ, ಹ್ಯೂಮನ್ ಬಾಡಿ ಈಸ್ ದಿ ಕಾಲನಿ ಆಫ್ ಸೆಲ್ಸ್ ಅದು. ನಾವು ಅನ್ಕೊಂತೀವಿ ಹ್ಯೂಮನ್ ಬಾಡಿ ಅಂದ್ರೆ ನಾನು ಒಬ್ಬರೇ ಇರ್ತೀನಿ ಅಂತ. ಒಬ್ಬರಲ್ಲ, ನಿಮ್ಮ ದೇಹದಲ್ಲಿ ಇಷ್ಟು ಟ್ರಿಲಿಯನ್ ಸೆಲ್ಸ್ ಇದೆಯಲ್ಲ, ಇದೆಲ್ಲಾನು ಒಂಥರ ಒಂದು ಸೆಲ್ಲು ಒಂದು ವ್ಯಕ್ತಿ ತರ ಕೆಲಸ ಮಾಡುತ್ತೆ. ನಿಮ್ಮ ಥರನೇ, ಅಂದ್ರೆ ನಮ್ಮ ಥರನೇ. ನಾವು ಹೇಗೆ ಮೈಂಡ್ ಇರ್ತದೋ ಯೋಚನೆ ಮಾಡ್ತೀವಿ, ಶ್ವಾಸ ತಗೊಂತೀವಿ, ಮತ್ತೆ ಒಳಗಡೆ ಜೀರ್ಣ ಆಗ್ತಾ ಇರ್ತದೆ, ಜೀರ್ಣಕೋಶದಿಂದ ಅಂದ್ರೆ ಜೀರ್ಣಕ್ರಿಯೆ ಆಗ್ತಾ ಇರ್ತದೆ, ಅದೊಂದು ಮೆಟಬಾಲಿಕ್ ಆಕ್ಷನ್. ಆಮೇಲೆ ಇನ್ನೊಂದು ರಕ್ತ ಪರಿಚಲನೆ ಆಗ್ತಾ ಇರ್ತದೆ ಅಲ್ವಾ, ಮತ್ತೆ ಶಕ್ತಿನ ಉತ್ಪನ್ನ ಮಾಡ್ಕೊತಾ ಇರ್ತೀವಿ ಈ ರೀತಿಯಲ್ಲಿ. ಸೊ ಮತ್ತೆ ವಿಸರ್ಜನೆ ಮಾಡ್ತಾ ಇರ್ತೀವಿ. ಸೊ ಹೀಗೆ ನೋಡ್ತಾ ಹೋದ್ರೆ, ಸೊ ಅದಕ್ಕೂ ನಮಗೊಂದು ಬ್ರೈನ್ ಇದೆ, ಅಂದ್ರೆ ಬ್ರೈನಿಂದ ಎಲ್ಲ ಕಂಟ್ರೋಲ್ ಮಾಡ್ತಾ ಇರ್ತೀವಿ ಅಲ್ವಾ. ಆ ರೀತಿಯಲ್ಲೇ ಸೇಮ್ ಸಿಸ್ಟಮ್ ಪ್ರತಿಯೊಂದು ಸೆಲ್ಗಿದೆ. ಅದಕ್ಕೆ ಎವ್ರಿ ಸೆಲ್ ಈಸ್ ಎ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀವಿ ನಾವು. ಹೇಗೆ ನಾವು ಒಂದು ಮಾನವನು ಅಂದ್ರೆ ಒಂದು ಮನುಷ್ಯ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾನೋ ಪ್ರತಿಯೊಂದು ಸೆಲ್ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅವಾಗ ದ ಹ್ಯೂಮನ್ ಬಾಡಿ ಈಸ್ ದಿ ಕಾಲನಿ ಆಫ್ ಸೋ ಮೆನಿ ಸೆಲ್ಸ್, ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇನ್ನೊಂದೇನಂದ್ರೆ, ದೇಹದಲ್ಲಿ ಅಷ್ಟೇ ನಾವು ಅನ್ಕೊಂಡಿದ್ದ ಪ್ರಕಾರ ನಮ್ಮ ಮನುಷ್ಯನ ಸಂಬಂಧಿತ ಸೆಲ್ಸ್ ಅಂದ್ರೆ ಮನುಷ್ಯ ಸಂಬಂಧಿತ ಸೆಲ್ಸ್ ಅಂದ್ರೆ ಮಾನವ ಅಂದ್ರೆ ಜನ್ಮ ತಗೊಂಡವಾಗ ತಂದೆ ತಾಯಿಯಿಂದ ಬಂದಿರುವಂತ ಸೆಲ್ಸ್ ಇದೆಯಲ್ಲ, ಅದೊಂದು 10% ಇರ್ತದಂತ. ಮಿಕ್ಕಿದಂತ ಯಾವುದು ಅಂತ ನೋಡಕ್ ಹೋದ್ರೆ 90% ಜೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಜೆಮ್ಸ್ ಅಂದ್ರೆ ಏನು? ಸೂಕ್ಷ್ಮ ಜೀವಿಗಳು. ನೋಡಿದ್ರ, ಸೂಕ್ಷ್ಮ ಜೀವಿಗಳು ಅಂತ ಆ ಸೆಲ್ಸೇ ಜಾಸ್ತಿ ಇರೋದು ನಮ್ಗಿಂತ. ಅವಾಗ ದೇಹ ನಮ್ದ ಅವ್ರದ? ದೇಹ ಅವ್ರದ್ದು, ನಮ್ದಲ್ಲ. ಆಯ್ತಾ? ನಾವು ಅನ್ಕೊಂತೀವಿ ದೇಹ ನಂದು ಅಂತ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇದಕ್ಕೂ ಪೌಡ್ರ್ ಹಚ್ಚಿ ಮತ್ತೆ ಇನ್ನೇನೋ ಮಾಡಿ ಇನ್ನೇನು ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಎಷ್ಟೆಷ್ಟು ಈಗಂತೂ ಸ್ಪಾಸು, ಬ್ಯೂಟಿ ಪಾರ್ಲರು, ಏನು ಬೇಕು ಎಲ್ಲ ಬಂದಿದೆ. ನೋಡಿದ್ರೆ ಕೊನೆಗೆ ಆ ದೇಹನೇ ನಮ್ದಲ್ಲ. ದೇಹ ಯಾರ್ದಂದ್ರೆ ಜೆಮ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳದ್ದು ದೇಹ, ನಮ್ದಲ್ಲ. ನೋಡಿ, ಬೇಕಂದ್ರೆ ನಿಮ್ಮಲ್ಲಿರುವಂತ ಚೈತನ್ಯ ಸ್ವಲ್ಪ ಪಕ್ಕೋದ್ರೆ ಸಾಕು, ನಿಮ್ನ ಎಲ್ಲ ಆ ಸೂಕ್ಷ್ಮ ಜೀವಿಗಳೇ ತಿನ್ಬಿಡ್ತವೆ. ಏನ್ ಮಾಡೋದು ಬೇಕಾಗಿಲ್ಲ, ಯಾರು ಏನ್ ಮಾಡೋದು ಬೇಕಾಗಿಲ್ಲ, ಯಾವ ಮುನ್ಸಿಪಾಲ್ಟಿ ತಗೊಂಡೋದ್ ಬೇಕಾಗಿಲ್ಲ. ಮುನ್ಸಿಪಾಲ್ಟಿ ಯಾಕೆ ಇಲ್ಲಿಂದ ಎತ್ತಿ ಸ್ಮಶಾನ ಕಲಿಸ್ತಾರೆ ಅಂದ್ರೆ ವಾಸನೆ ಬರ್ತದಂತ ಅಷ್ಟೇ. ಇಲ್ಲಾಂದ್ರೆ ನಿಮ್ಮ ದೇಹವನ್ನು ನಿಮ್ಮ ಒಳಗಡೆ ಇರುವಂತ ಸೂಕ್ಷ್ಮ ಜೀವಿಗಳೇ, ಆ ಬ್ಯಾಕ್ಟೀರಿಯಾವೇ ತಿಂದ್ಬಿಡ್ತದೆ. ನೋಡಿದ್ರ, ಅಷ್ಟುವರೆಗೆ ಏನು ಮಾಡಿಲ್ಲ. ಯಾಕಂದ್ರೆ ಒಳಗಡೆ ಮಾಸ್ಟರ್ ಇದ್ದಾರೆ, ಡ್ರೈವರ್ ಸೀಟಲ್ಲಿ ಇದ್ದಾನೆ. ಆ ಡ್ರೈವರ್ ಇರೋವರೆಗೂ ಯಾರು ಟಚ್ ಮಾಡಲ್ಲ. ಡ್ರೈವರ್ ಏನಾದ್ರು ಸ್ವಲ್ಪ ಅಪ್ಪಿತಪ್ಪಿ ಆ ಕಡೆ ಹೋದ್ರೆ ಪಕ್ಕಕ್ಕೂ ಇನ್ನಷ್ಟೇ, ಒಳಗಡೆ ಇರುವಂತ ಎಲ್ಲ ಜೆಮ್ಸ್ ಅವರೇ ಬಾಸ್. ಸೊ ನಮ್ದೇನಿಲ್ಲ. ಅವಾಗ ಆಟೋಮೆಟಿಕ್ ಆಗಿ ದೇಹ ಶಿಥಿಲವಾಗತ್ತೆ, ಮಣ್ಣಾಗ್ಬಿಡ್ತದೆ ಅಷ್ಟೇ. ನೋಡಿದ್ರಾ? ಅದಕ್ಕೆ ಸೊ ಈ ದೇಹ ಒಂದು ವಿಚಿತ್ರವಾದ, ಹೇಳ್ಬೇಕಂದ್ರೆ ಸಮುದಾಯ ಇದೆ ಅಂತ, ಸಮುದಾಯ ಸಮೂಹ. ಸೊ ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಂಡಕ್ಕೆ ಯಾವ ಮನುಷ್ಯನಿಗಾದ್ರೂ ಯಾವ ಕಂಪ್ಯೂಟರ್ಗಾದ್ರೂ ಈ ಭೂಮಿ ಮೇಲೆ ಇನ್ನು ಯಾರು ಜನ್ಮ ತಗೊಂಡಿಲ್ಲ. ಈ ದೇಹದ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡಂತ ಒಂದು ವ್ಯಕ್ತಿ ಈ ಭೂಮಿ ಮೇಲೆ ಇನ್ನು ಜನ್ಮ ತಗೊಂಡಿಲ್ಲ, ಅದು ಸಾಧ್ಯವಿಲ್ಲ. ಆಯ್ತಾ? ಸೊ ಯಾವ್ದಕ್ಕಂತಂದ್ರೆ ಇದು ಸೃಷ್ಟಿಕರ್ತ ಮಾಡಿರುವಂತ ಒಂದು ಅದ್ಭುತವಾದ ರಚನೆ. ಅದಕ್ಕೋಸ್ಕರವೇ ನಾವು ಯಾವುದಕ್ಕೂ ಆಶ್ಚರ್ಯ ಹೊಂದಬೇಕು, ಯಾವುದಕ್ಕೂ ಆನಂದವಾಗಿರ್ಬೇಕಂದ್ರೆ ಈ ದೇಹ ಒಳಗಡೆ ಇದೀವಿ ನೋಡಿ, ಅದಕ್ಕೆ ಆಶ್ಚರ್ಯ ಆನಂದವಾಗಿ ನಾವು ಯಾವಾಗ್ಲೂ ಇರ್ಬೇಕು. ನೋಡಿದ್ರ, ನಾವೆಲ್ಲ
ದೇಹ ಒಳಗಡೆ ಇದ್ದೀವಿ, ಮತ್ತೆ ನಮ್ಗೆ ಏನೇನೋ ಕೋರಿಕೆಗಳು, ಆಸೆಗಳು, ದುರಾಶೆಗಳು, ದುಃಖ, ಇವೆಲ್ಲ ಇದರಿಂದನೇ ಯಾವಾಗಲೂ ನಾವು ಅದರಲ್ಲೇ ಸಿಗಾಕೊಂಡಿರ್ತೀವಿ, ಯಾವಾಗಲೂ ದುಃಖವಾಗಿರ್ತೀವಿ. ಅದಕ್ಕೆಲ್ಲ ನೀವು ಯೋಚನೆ ಮಾಡಬಾರ್ದು. ನಿಜವಾಗಿ ನೀವು ದೇಹದಲ್ಲಿ ನೀವು ಇದೀವಿ ಅಂದ್ರೆ ಇದಕ್ಕಿಂತ ಆಶ್ಚರ್ಯ ಇನ್ನೊಂದು ಯಾವುದೂ ಇಲ್ಲ ಈ ಭೂಮಿ ಮೇಲೆ. ಒಂದು ಮಾನವನ ದೇಹ ನಿಜವಾಗಿ ಆಶ್ಚರ್ಯಕರ ಒಂದು ಸಂಸ್ಥಾನ, ಆಶ್ಚರ್ಯಕರ ಒಂದು ವ್ಯವಸ್ಥೆ ಅದು. ಏನ್ ನಡೀತಾ ಇದೆ ಒಳಗಡೆ, ಏನ್ ನಡೀತದೆ ಗೊತ್ತೇ ಇಲ್ಲ ನಮ್ಗೆ. ಏನೇನ್ ನಡೀತದೆ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೇಲೆ ತಲೆಭಾಗದಿಂದ ಕೊನೆ ಪಾದವರೆಗೂ ಎಷ್ಟೆಷ್ಟು ಕ್ರಿಯೆಗಳು ಅಲ್ವಾ. ಎಲ್ಲ ಒಂದು ಒಂದು ರೀತಿಯಲ್ಲಿ ಕ್ರಮಬದ್ಧೀಕರಣವಾಗಿ ನಡೀತಾ ಇರ್ತದೆ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನಿದೆ ಮಿತ್ರರೇ? ನಾವು ಆಶ್ಚರ್ಯ ಹೊಂದಬೇಕಾಗಿರೋದು ಈ ದೇಹದಲ್ಲಿ ನಾನು ಇದೀನಲ್ಲ, ಈ ದೇಹ ಹೇಗೆ ಇಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದು ನೀವು ನಿಜವಾಗಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಏನು ಮಾಡ್ತಾ ಇಲ್ಲ. ನಾವು ಏನೋ ತಿನ್ನೋದು, ನೀರು ಕೊಡೋದು, ಸ್ವಲ್ಪ ಗಾಳಿ, ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಸಕ್ರಮವಾಗಿ. ಅದನ್ನು ಎಷ್ಟು ಬೇಕಂದ್ರೆ ಅಷ್ಟು ಹಾಲು ಮಾಡಿ ಬಿಟ್ಬಿಟ್ಟಿದ್ವಿ. ಆದರೆ ಮಿಕ್ಕಿದ ಏನಂತಂದ್ರೆ ನಿಮ್ಮ ಯೋಚನೆಗಳು ಅನ್ನೆಸರಿ ಕೊಡಬಾರ್ದು ಅಂತ ಹೇಳ್ತೀವಿ ಅಷ್ಟೇ. ಆಹಾರ ಸರಿಯಾಗಿ ಕೊಡ್ತಾ ಇಲ್ಲ, ನೀರು ಸರಿಯಾಗಿ ಕೊಡ್ತಾ ಇಲ್ಲ, ಗಾಳಿ ಸರಿಯಾಗಿ ಕೊಡ್ತಾ ಇಲ್ಲ, ಯೋಚನೆಗಳು ಸರಿಯಾಗಿ ಕೊಡ್ತಾ ಇಲ್ಲ. ಯೋಚನೆಗಳು ಸೂಕ್ಷ್ಮ ರೂಪ, ಈ ಮಿಕ್ಕಿದ ಎಲ್ಲ ನಾವೇನು ಕೊಡ್ತೀವೋ ಅದೆಲ್ಲ ಸ್ಥೂಲ ರೂಪ. ಸ್ಥೂಲ ಸೂಕ್ಷ್ಮ ರೂಪದಲ್ಲಿ ಏನು ನಾವು ದೇಹಕ್ಕೆ ಕೊಡ್ತೀವೋ, ತಲುಪಿಸ್ತೀವೋ, ಇದೆಲ್ಲ ಶುದ್ಧವಾಗಿರ್ಲಿ ಅಂತ. ಇದು ಶುದ್ಧವಾಗಿದ್ರೆ ನಿಮ್ಮ ಆತ್ಮದ ಶಕ್ತಿ ಆಗಲಿ, ಆತ್ಮದ ಅರಿವಾಗಲಿ ಅತಿ ಸುಲಭವಾಗಿ ನಮ್ಗೆ ಸಿಗತ್ತೆ. ಅದಕ್ಕೆ ಯೋಗಿಗಳು, ಋಷಿಗಳು ಅನುಭವಿಸಿರುವಂಥ ಜ್ಞಾನ ಇದೆಲ್ಲ. ಅವ್ರು ಹೇಳಿದರು, ಹೆಚ್ಚು ತಲೆ ಕೆಡಿಸ್ಕೊಡಪ್ಪ, ಹೆಚ್ಚು ನೀವು ಯೋಚನೆ ಮಾಡ್ಕೋಬೇಡಿ. ಆ ಏನಾಗ್ತದೋ ಹಾಗೆ ಆಕ್ಸೆಪ್ಟ್ ಮಾಡಿ, ಎಲ್ಲರೂ ಕ್ಷಮಿಸಿ, ಪ್ರೀತಿಸಿ, ಎಲ್ಲರ ಜೊತೆಗೆ ನಗ್ನಗ್ತಾ ಇರಿ, ಹ್ಯಾಪಿಯಾಗಿರಿ. ನೀವೇನು ಕಳ್ಕೊಂಡೋದಿಲ್ಲ, ನೀವೇನು ತಗೊಂಡೋದಿಲ್ಲ, ನೀವೇನು ಎತ್ಕೊಂಡು ಹೋಗೋದಿಲ್ಲ. ಇಲ್ಲಿಂದ ನಿಮ್ಮ ಜೊತೆಗೆ ಬರೋದು ಯಾವುದೂ ಇಲ್ಲ. ವೈ ಡು ಯು ವರಿ? ವೈ ಡು ಯು ವಾಂಟ್ ಟು ಗೋ ಆನ್ ಥಿಂಕ್ ಅಬೌಟ್ ಸಮಥಿಂಗ್ ಅಲ್ವಾ? ಆ ರೀತಿಯಲ್ಲಿ ಇದ್ರೆ ಸುಂದರವಾದ ಜೀವನ, ಆರೋಗ್ಯಕರ ದೇಹ, ಆರೋಗ್ಯಕರ ಮನಸ್ಸು, ಪರಿಶುದ್ಧವಾದ ಆತ್ಮ. ಸೊ ಇದಕ್ಕಿಂತ ಏನು ಜೀವನ ಇನ್ನೊಂದು ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ. ನಾವು ಬೇಸಿಕ್ಸೇ ಮರ್ತು ಬಿಟ್ಟಿದ್ವಿ. ಬೇಸಿಕ್ಕಲ್ಲೇ ತಪ್ಪು ಮಾಡ್ತಾ ಇದ್ವಿ ನಾವು. ಒಂದು ಆಹಾರ ಆಗಲಿ, ನೀರಾಗಲಿ, ನಾವು ಕೊಡುವಂಥ ಏನೇನು ಘನ ದ್ರವ ಪದಾರ್ಥಗಳು ಕೊಡ್ತೀವೋ ಅದು ತಪ್ಪು ಮಾಡ್ತೀವಿ. ಯೋಚನೆಗಳು ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಇನ್ನೂ ತಪ್ಪು ಜಾಸ್ತಿ ನಡೀತಾ ಇದೆ ಇತ್ತೀಚಿನ ಸಮಯದಲ್ಲಿ. ಯಾಕೆಂತಂದರೆ ಸುತ್ತಿರುವಂಥ ಪ್ರಪಂಚ ಇದರಲ್ಲಿ ದುರಾಶ, ದುಃಖ, ಮತ್ತು ಇಲ್ಲಿ ನಡೀತಾ ಇರುವಂಥ ಅನಾಗತ್ಯಗಳು ತುಂಬ ಹೆಚ್ಚಾಗಿದೆ. ಅದರಿಂದ ಯೋಚನೆಗಳು ಒಂದ್ರ ಮೇಲೆ ಇನ್ನೊಂದು, ಅದಕ್ಕೂ ಏನು ಬಿಡುವೇ ಇಲ್ಲ, ಗ್ಯಾಪ್ ಇಲ್ಲ. ಒಂದು ಯೋಚನೆಗೂ ಇನ್ನೊಂದು ಯೋಚನೆ ಮಧ್ಯೆ ಗ್ಯಾಪೇ ಇಲ್ಲ. ಅಲ್ಲೇನಾಗ್ತದೋ, ಇಲ್ಲೇನಾಗ್ತದೋ, ತಂದೆ ಆಗ್ತಾರೋ, ಮಕ್ಕಳ ಅವ್ರದ್ದೇನಾಗ್ತದೋ, ಮನೆಯಲ್ಲಿ ಏನಾಗ್ತಾ ಇದೆಯೋ, ನನ್ನ ಸಂಪದ ಏನಾಗ್ತಾ ಇದೋ, ನನ್ನ ಸಂಬಂಧಿಗಳು ಏನು ಮಾಡ್ತವೆ, ಎಷ್ಟು ಎರಡ ಇಷ್ಟೆಲ್ಲ ಯೋಚನೆಗಳು ನೀವು ಮನಸ್ಸು ಕೊಡ್ತಾ ಇದ್ರೆ ಆ ಮಾಲಿನ್ಯ ಎಲ್ಲ ಎಲ್ಲಿಗೆ ಹೋಗುತ್ತೆ? ನಿಮ್ಮ ದೇಹದಲ್ಲೇ ಹೋಗೋದು. ನಾವು ಅನ್ಕೊಂತೀವಿ ಯೋಚನೆ ಅಲ್ಲ, ಯೋಚನೆ ಏನಿದೆ ಬಿಡಿ ಅಂತ. ಯೋಚನವೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯೋಚನ ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡುತ್ತೆ. ಅಷ್ಟು ಶಕ್ತಿ ಇದೆ ಅದಕ್ಕೆ. ಆಲೋಚನಾ ಶಕ್ತಿ, ಥಾಟ್ ಪವರ್ ಅಂತ ಹೇಳ್ತೀವಿ ನಾವು, ಪವರ್ ಆಫ್ ಇಂಟೆನ್ಷನ್. ಆಯ್ತಾ? ಸೊ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ವಿ ಅಂದ್ರೆ, ನಾವು ದೇಹವನ್ನು ಶುಭ್ರವಾಗಿ ಇಟ್ಕೋಬೇಕು, ಅಂದ್ರೆ ದೇಹವನ್ನು ಶುದ್ಧವಾಗಿ ಇಟ್ಕೋಬೇಕು. ಅದಕ್ಕೂ ಮನಸ್ಸು ಶುದ್ಧವಾಗಿದ್ರೆ ದೇಹ ಶುದ್ಧ ಆಗತ್ತೆ ಆಟೋಮೆಟಿಕ್ ಆಗಿ. ಅದ್ರ ಜೊತೆಗೆ ನಾವು ದೇಹಕ್ಕೆ ಏನೇನು ಬಾಹ್ಯದ ವಾತಾವರಣ, ಆಂತರಿಕ ವಾತಾವರಣ ಎರಡು ಶುದ್ಧವಾಗಿರಲಿ. ನಿಮ್ಮ ಆರೋಗ್ಯ ಎಲ್ಲಿ ಹೋಗಲ್ಲ, ಆಯ್ತಾ? ನಿಮ್ಮ ಆನಂದ ಎಲ್ಲಿ ಹೋಗಲ್ಲ. ನಿಮ್ಮ ಆರೋಗ್ಯಕ್ಕೆ, ಆನಂದಕ್ಕೆ ಯಾವ ಕೊರತೆ ಇಲ್ಲ. ಆಯ್ತಾ? ಓಕೆ. ಈ ಆಟೋಫ್ಯಾಗಿಯಲ್ಲಿ
ಏನಾಗ್ತದೆ ಅಂದರೆ, ಈಗ ನಾವು ಎರಡು ಥರ, ಒಂದು ಸ್ಟ್ರೆಸ್ಸು, ಇನ್ನೊಂದು ಕಡೆ ಆಹಾರ. ಈ ಎರಡು ಯಾವ ರೀತಿ ಕೊಡ್ತಾ ಇದ್ವಿ ಅಂದರೆ, ದೇಹಕ್ಕೆ ಸ್ವಲ್ಪನೂ ವಿರಾಮ ಇಲ್ಲ, ಕಂಟಿನ್ಯೂಸ್ ಕೊಡೋದು, ಎಲ್ಲಿ ವಿರಾಮನೇ ಕೊಡಲ್ಲ ನಾವು. ಸೊ ನೀವು ಕೇಳಿರ್ಬೋದು, ತುಂಬ ಜನ ಹೇಳ್ತಾ ಇರ್ತಾರೆ, 3 ಹೊತ್ತು ತಿನ್ನಬೇಕು, ನಿಮ್ಮ ಯಾವುದು ಇದು ಟಿಶ್ಯೂಸ್ ಹೇಳ್ತೀವಲ್ಲ, ಸ್ನಾಯುಗಳು ಬೆಳೆಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಓಲ್ಡ್ ಸ್ಟೋರಿ, ಅರ್ಥ ಆಯ್ತಾ? ಆ ರೀತಿಯಲ್ಲಿ ಮಾಡ್ಕೊತ ಹೋದ್ರೆ ನಾವು ನೋಡ್ತಾ ಇದ್ವಲ್ಲ, ಯಾಕೆ ರೋಗಗಳು ಎಲ್ಲರಿಗೂ ಬರ್ತಾ ಇದೆ. ಮತ್ತೆ ಚೆನ್ನಾಗಿ ಆಹಾರ ತಿಂತಾ ಇದ್ದಾರೆ, ಮೂರು ಹೊತ್ತು ತಿಂತಾರೆ, ಪುಷ್ಟಿಯಾಗಿ ತಿಂತಾರೆ, ಶ್ರೇಷ್ಠವಾಗಿ ತಿಂತಾರೆ, ಆದರೂ ರೋಗಗಳು ಬರುತ್ತೆ. ನಾವೇನು ಮಾಡ್ತೀವಿ ಅಂದರೆ, ಯಾವಾಗಲೂ ನಮ್ಮ ಸಿಸ್ಟಮನ್ನು ಫ್ಲೈಟ್ ಆ್ಯಂಡ್ ಫೈಟ್ ಮೋಡಲ್ಲಿ ಇರ್ತೀವಿ ನಾವು ಅಷ್ಟೇ. ಫ್ಲೈಟ್ ಆ್ಯಂಡ್ ಫೈಟ್ ಮೋಡ್ ಅಂತ ಇರ್ತೀವಿ. ಆದರೆ ಹೋರಾಡಿ, ಇಲ್ಲಾಂದರೆ ಓಡಿ ಅಂತ, ಈ ಸ್ಥಿತಿಯಲ್ಲೇ ನಾವು ಇಡೋದು. ದೇಹವನ್ನು ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಮೋಡಲ್ಲಿ ಇಡಬೇಕು, ಆಯಿತಾ? ರೆಸ್ಟ್ ಆ್ಯಂಡ್ ರಿಪೇರ್ ಮೋಡ್ ತಗೋಬೇಕು. ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಮೋಡ್ ಅದು ಪ್ಯಾರಾಸಿಂಪಥೆಟಿಕ್ ನೆಟ್ವರ್ಕು, ಪ್ಯಾರಾಸಿಂಪಥೆಟಿಕ್ ನರ್ವ್ ಆಕ್ಟಿವೇಟ್ ಆದರೆ, ವೇಗಸ್ ನರ್ವ್ ಆಕ್ಟಿವೇಟ್ ಆದರೆ ನಮ್ಮಲ್ಲಿ ಆ ಮೋಡ್ಗೆ ಹೋಗ್ತೀವಿ ನಾವು. ಆ ಮೋಡ್ಗೆ ಯಾವಾಗಲೂ ನಾವು ಇಡ್ತಾ ಇಲ್ಲ, ಯಾವಾಗಲೂ ತಿಂತಾ ಇರ್ತೀವಿ. ಒಂದು ಸಮಯ ಇಲ್ಲ ಅದಕ್ಕೆ, ಮಧ್ಯೆ ವಿರಾಮ ಇಲ್ಲ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ನೀವು ತಿನ್ನೋದಕ್ಕಿಂತ ಈ ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಮೋಡ್ ಜಾಸ್ತಿ ಕೊಡಿ ಅಂತ. ಒಂದು ಬಿಲ್ಡಿಂಗ್ ಮೋಡು, ಇನ್ನೊಂದು ರಿಪೇರ್ ಮೋಡು. ಒಂದು ಬಿಲ್ಡಿಂಗ್ ಮೋಡು, ಇನ್ನೊಂದು ಕ್ಲೀನಿಂಗ್ ಮೋಡು. ಅಂತಂದರೆ ಯಾವಾಗಲೂ ತಿಂತಾ ಇರೋದು, ಅದರಿಂದ ನಮ್ಮ ಕಣಜಾಲ ಅಂತಂದರೆ ನಮ್ಮ ಸ್ನಾಯುಗಳು ಬೆಳೆಸ್ತಾ ಇರಬೇಕು ಅಂತ ನಾವು ಅನ್ಕೊತೀವಿ. ಅದಕ್ಕಿಂತ ಮುಖ್ಯವಾದ ಏನು ಗೊತ್ತಾ, ನಾವು ತಿಂದಿರೋದ್ರಿಂದ, ಸಿಸ್ಟಮ್ ವರ್ಕ್ ಆಗಿರೋದ್ರಿಂದ ಅದು ಉತ್ಪನ್ನ ಮಾಡಿರುವಂಥ ಟಾಕ್ಸಿನ್ಸು, ಡೆಡ್ ಪ್ರೋಟೀನ್ಸು, ಸೆಲ್ ಡೆಬ್ರಿಸ್ ಅಂತಂದರೆ ಈ ಜೀವಕೋಶಗಳ ಇಂದ ಉತ್ಪನ್ನ ಆಗಿರುವಂಥ ಒಂಥರ ವ್ಯರ್ಥ ಪದಾರ್ಥಗಳು, ಟಾಕ್ಸಿನ್ಸು, ಡೆಡ್ ಪ್ರೋಟೀನ್ಸು, ಸತ್ತೋಗಿರೋಂಥ ಅನೇಕ ಜೀವಕೋಶಗಳು ಅಲ್ವಾ, ಇವೆಲ್ಲನೂ ಕ್ಲೀನ್ ಮಾಡೋಕ್ಕೆ ಸಮಯ ಕೊಡಿ. ತಿನ್ನೋದಕ್ಕಿಂತ ಇದು ಅತಿ ಮುಖ್ಯ, ಅರ್ಥ ಆಯ್ತಾ? ಹೇಗಂತಂದರೆ, ಈಗ ಉದಾಹರಣೆಗೆ ನಾವು ಮನೆಯೆಲ್ಲ ಉಪಯೋಗಿಸ್ಕೊತೀವಿ, ದಿನ ಪೂರ್ತಿ ಉಪಯೋಗಿಸ್ಕೊತೀವಿ. ಬೆಳಗ್ಗೆ ಏನು ಮಾಡ್ತೀವಿ? ಏನು ಮಾಡೋದಿಲ್ಲ, ಸುಮ್ಮನೆ ಕ್ಲೀನ್ ಮಾಡೋದಕ್ಕೆ ಬಿಟ್ಬಿಡ್ತೀವಿ. ಯಾಕಂತಂದರೆ ಅಲ್ಲಿ ಮತ್ತೆ ನೀವು ಕೆಲಸ ಮಾಡ್ತಾನೆ ಇದ್ರೆ, ಗೂಡ್ಸಿಲ್ಲ ಅಂದರೆ ಮನೆಯಲ್ಲಿ ಏನಾಗುತ್ತೆ, ಹೆಚ್ಚು ಕಸುವಾಗತ್ತೆ, ಒಂಥರ ಹೆಚ್ಚು ವ್ಯರ್ಥ ಎಲ್ಲ ಹೆಚ್ಚಾಗತ್ತೆ, ನಿಮಗೆ ಅಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪರಿಸ್ಥಿತಿ ನಮ್ಮ ದೇಹದ್ದು ತಯಾರಾಗಿದೆ. ಈಗ ನಾವು ಯಾವಾಗಲೂ ಅದಕ್ಕೂ ಸಮಯನ ಕೊಡಲ್ಲ. ನೈಟು 11 o'clock ತಿಂದು ಬೆಳಗ್ಗೆ 6 ಗಂಟೆಗೆ ತಿಂತಾರೆ, 6-7 ಗಂಟೆಗೆ ತಿನ್ಬಿಡ್ತಾರೆ. ಈಗ ಮತ್ತೆ ಗ್ಯಾಪ್ ಎಷ್ಟಿದೆ ಹೇಳಿ? 11, 12, 1, 2, 3, 4, 5, ಒಂದು 6 hours ಅಷ್ಟೇ. ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಏನು, ಒಂದು ಬೆಡ್ ಕಾಫಿ, ಬೆಡ್ ಟೀ ಅಂತ. ನೋಡಿ ಹೆಂಗಿದೆಯೋ ಸಿಚುವೇಶನ್. ಆ ಬೆಡ್ ಕಾಫಿ ನೀವು ಕುಡಿಯೋದಕ್ಕೆ ಏನಾಗುತ್ತೆ ಅಂತಂದರೆ, ಸಿಸ್ಟಮ್ ಮತ್ತೆ ಎಲ್ಲಿಗೆ ಬರ್ತದೆ, ಮತ್ತೆ ವರ್ಕಿಂಗ್ ಮೋಡ್ಗೆ ಬರುತ್ತೆ. ಅಂದರೆ ಮೆಟಬಾಲಿಕ್ ಆ್ಯಕ್ಷನ್ ಶುರು ಆಗ್ತದೆ, ನಿಮ್ಮಲ್ಲಿ ಜೀರ್ಣಕ್ರಿಯೆ ಶುರು ಆಗುತ್ತೆ. ನೀವು ಯಾವುದು ಜೀರ್ಣಕ್ರಿಯೆ ಶುರು ಮಾಡೋಕ್ಕೆ ಹೋಗಬಾರ್ದು, ಆಯಿತಾ? ಅದಕ್ಕೆ ನಾನು ಮೊನ್ನೆನೂ ಹೇಳಿದ್ದೀನಿ, 16:8 ಅಂದರೆ 16:8 ಫಾರ್ಮುಲಾ ಅಂತ ಹೇಳಿದ್ದೀನಿ ನಾನು. 8 ಗಂಟೆಗಳ ಕಾಲ ಮಾತ್ರವೇ ತಿನ್ನಬೇಕು. ಬೆಳಗ್ಗೆ 10ಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಯಂಕಾಲ 6ಗೆ ಮುಗೀತು. ಅದಾದಮೇಲೆ ಏನು ಕೊಟ್ಟಿದ್ದು ತಿನ್ನಬಾರ್ದು. ಬರೀ ನೀರು, ಎಳ್ನೀರು, ಆಯಿತಾ, ಇಂಥವೇ ಅಷ್ಟೇ. ಮೂತ್ರ ಚಿಕಿತ್ಸೆ ಮಾಡ್ಕೊಂಡು ಇಷ್ಟು ಮಾಡಿಕೊಂಡ್ರೆ ಸಾಕು. ಬೆಳಗ್ಗೆ 10 ಗಂಟೆವರೆಗೆ ಏನು ತಿನ್ನಬಾರ್ದು. ಆವಾಗ ನಿಮ್ಮ ದೇಹ ನೋಡ್ಕೊಳ್ಳಿ, ಅಲ್ಲಿರೋಂಥ ಏನೇನು ವ್ಯರ್ಥ ಕಸು ಬಂದಿದೋ ಅದನ್ನೆಲ್ಲನೂ ನಿಮ್ಮ ದೇಹದಲ್ಲಿ ಈ ಸಿಸ್ಟಮ್ ಇದು ಇಷ್ಟುವರೆಗೂ ನಾನು ಏನು ಹೇಳ್ಕೊತಾ ಇದೀವೋ ಆಟೋಫ್ಯಾಗಿ ಅಂತಿದೆಯಲ್ಲ, ಆ ಮೆಷಿನ್ ಶುರು ಆಗತ್ತೆ. ನೋಡಿ, ದೇಹಕ್ಕೆ ಅಷ್ಟು ಇಂಟೆಲಿಜೆನ್ಸ್ ಇದೆ, ಆಯಿತಾ? ಅದಕ್ಕೆ ನಾನು ಮೊಟ್ಟ ಮೊದಲ ಸಲ ಹೇಳ್ತಾ ಇದ್ದೆ, ದೇಹ
ಸೃಷ್ಟಿಕರ್ತ ಏನ್ ನಾವು ಸೃಷ್ಟಿಕರ್ತದಿಂದ ನಾವು ಏನು ಪಡ್ಕೊಂಡಿದ್ದೀವೋ ಈ ದೇಹ ಅಷ್ಟು ಉನ್ನತವಾದದ್ದು. ಅದರಲ್ಲಿ ಯಾವುದು ಇಲ್ಲ ಅಂತ ಕ್ವಶನ್ ಮಾಡಂಗಿಲ್ಲ, ಎಲ್ಲಾನು ಒಳಗಡೆ ಇದೆ ಹೇಳ್ತೀವಲ್ಲ. ಸೊ ಪಿಂಡಾಂಡ ಅಂದ್ರೆ ಬ್ರಹ್ಮಾಂಡದಲ್ಲಿರೋದು ಪಿಂಡಾಂಡದಲ್ಲಿದೆ, ಪಿಂಡಾಂಡದಲ್ಲಿರೋದು ಬ್ರಹ್ಮಾಂಡದಲ್ಲಿದೆ, ಏನು ವ್ಯತ್ಯಾಸ ಇಲ್ಲ. ಹೀಗೆ ಮಿತ್ರರೇ, ಇಲ್ಲಿ ಈ ಆಟೋಫ್ಯಾಗಿ ಅನ್ನೋದಕ್ಕೂ ನಾವು ಅವಕಾಶ ಕೊಡಬೇಕಷ್ಟೆ. ನೈಟು ಒಂದು 10 ಗಂಟೆ ಆಯಿತು, 11 ಗಂಟೆ ಆಯಿತು, ಅಲ್ಲಿ ನಾವು ಎದ್ದೋಲಿರ್ತೀವಿ, ಹೇಳಿರ್ತೀವಿ, ಏನೋ ಕೆಲಸ ಮಾಡ್ತಾನೆ ಇರ್ತೀವಿ, ಲೈಟ್ಗಳು ಫುಲ್ ಹಾಕ್ಕೊಂಡಿರ್ತೀವಿ ಅಲ್ವಾ. ಅಟ್ಲೀಸ್ಟ್ 11 o'clock ಕ್ಲೋಸ್ ಮಾಡಿ ಮತ್ತೆ ಬೆಳಗ್ಗೆ 5 ಗಂಟೆವರೆಗೂ 4 ಗಂಟೆವರೆಗೂ ಸಂಪೂರ್ಣ ನಿದ್ದೆ ಕೊಡಬೇಕು. ನಾವು ಧ್ಯಾನ ಮಾಡ್ತೀವಿ, ಅಫ್ಕೋರ್ಸ್ ಧ್ಯಾನ ಮಾಡೋರಿಗೆ ಇನ್ನು ಸ್ವಲ್ಪ ಒಳ್ಳೆ ಶಕ್ತಿ, ಪ್ರಾಣಶಕ್ತಿ ಹೆಚ್ಚಿರುತ್ತೆ, ಅದು ಒಳ್ಳೆಯದು. ಆ ರೀತಿ ಅಲ್ಲ. ನಾನು ಮೊನ್ನೆ ಒಬ್ಬರು ಯಾರೋ ಸೆಂಟ್ರಿಗೆ ಬಂದರು, ಮೊನ್ನೆ ಹೇಳಿದೆ ನಾನು, ಸಾಫ್ಟ್ವೇರ್ ಇಂಜಿನಿಯರು. ಅವರು 12 ಗಂಟೆವರೆಗೂ ಕೆಲಸ ಮಾಡ್ತಾರಂತ, ಅಲ್ಲಿಂದ 2-3 ಗಂಟೆವರೆಗೂ ಮೊಬೈಲ್ ನೋಡ್ತಾನೆ ಇರ್ತಾನೆ, ನೆಕ್ಸ್ಟು 5 ಗಂಟೆಗೆ ನಿದ್ದೆ ಮಾಡ್ತಾನೆ. ಇನ್ನು ಏನು ನಿದ್ದೆ ಆಗತ್ತೆ, ಏನು ರಿಪೇರ್ ಆಗತ್ತೆ? ಅವರಲ್ಲಿ ಏನು ರಿಪೇರ್ ಇಲ್ಲ, ಎಲ್ಲ ಕಸು ಆಟೋಮೆಟಿಕ್ ಆಗಿ ಬಂದಿರ್ತದೆ. ನೋಡಿ, 2 ಇಂಪಾರ್ಟೆಂಟ್ ಥಿಂಗ್ಸ್ ಆಗೋದು, ಆಯಿತಾ. ಒಂದು, ಬ್ರೈನಲ್ಲಿ ಟಾಕ್ಸಿನ್ಸ್ ಅಂತ ಉತ್ಪನ್ನ ಆಗತ್ತೆ, ಆಯಿತಾ. ನಾವು ನಿದ್ದೆ ಮಾಡುವಾಗ, ಚೆನ್ನಾಗಿ ನಿದ್ದೆ ಮಾಡುವಾಗ ಆ ಸಮಯದಲ್ಲಿ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ CSF ಅಂತ ಹೇಳ್ತೀವಿ ಅದಕ್ಕೆ. ಈ CSF ಅನ್ನೋದು ರಾತ್ರಿ ಸಮಯದಲ್ಲಿ ಹೋಗಿ ಅಲ್ಲಿ ಬೀಟಾ ಅಮಲಾಯ್ಡ್ ಅಂತ ಒಂದು ಇರುತ್ತೆ. ಬೀಟಾ ಅಮಲಾಯ್ಡ್ ಅಂತ ಒಂದು ಬ್ರೈನ್ ಟಾಕ್ಸಿಕ್, ಅದು ಬ್ರೈನಲ್ಲಿ ಉತ್ಪನ್ನ ಆಗುವಂಥ ವ್ಯರ್ಥ, ಅದರ ಹೆಸರು ಬೀಟಾ ಅಮಲಾಯ್ಡ್. ಅದನ್ನು ಪೂರ್ತಿ ಸ್ವಚ್ಛಗೊಳಿಸೋ ಸಮಯ ಏನು ಗೊತ್ತಾ? ನೈಟು ನಿದ್ದೆ ಸಮಯದಲ್ಲಿ ಈ ಕ್ರಿಯೆ ಆಗತ್ತೆ, ಈ ಪ್ರಕ್ರಿಯೆ ಒಂದು ನಡೀತದೆ. ಆವಾಗ ಬ್ರೈನು ಟಾಕ್ಸಿನ್ಸ್ ಎಲ್ಲ ವಾಶೌಟ್ ಆಗುತ್ತೆ. ಆ CSF ಅಂತ ಆ ದ್ರವ ಪದಾರ್ಥ ಹೋಗಿ ಮಾಡತ್ತೆ ಆಟೋಮೆಟಿಕ್ಕಾಗಿ. ಆವಾಗ ಪೂರ್ತಿ ಕ್ಲಿಯರ್ ಆಗಿರ್ತದೆ. ಕ್ಲಿಯರ್ ಆದಮೇಲೆ ನಮ್ಮ ಯಾವುದೇ ರೀತಿಯಲ್ಲಿ ಬ್ರೈನಲ್ಲಿರುವಂಥ ನ್ಯೂರಾನ್ಸ್ ಸತ್ತೋಗಲ್ಲ, ನ್ಯೂರಲ್ ಪಾತ್ ಚೆನ್ನಾಗಿರ್ತದೆ, ಆಲ್ಝೈಮರ್ಸ್ ಬರಲ್ಲ, ಸ್ಕಿಜೋಫ್ರೇನಿಯಾ ಬರಲ್ಲ, ಡಿಮೆನ್ಷಿಯಾ ಬರಲ್ಲ, ಮತ್ತು ಪ್ಯಾರಾಲಿಸಿಸ್ ಬರಲ್ಲ, ಬ್ರೈನ್ ಸ್ಟ್ರೋಕ್ ಬರಲ್ಲ. ಇಷ್ಟೆಲ್ಲ ವ್ಯಾಧಿಗಳು ನಾವು ಹೋಗಲಾಡಿಸ್ಬೋದು. ಇಷ್ಟು ಒಂದು ಸ್ಮಾಲ್, ಇದೊಂದು ನಾವು ಸರಿಯಾಗಿ ನೋಡ್ಕೊಂಡ್ರೆ ಆಯ್ತಾ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಮ್ಮ ದೇಹ ಹೇಗಂತಂದ್ರೆ, ನಮ್ಮ ದೇಹದಲ್ಲಿ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು, ಕೆಂಪು ರಕ್ತ ಕೋಶಗಳು, ಓಕೆ, ರೆಡ್ RBCs ಅಂತ ಹೇಳ್ತೀವಿ. ಇದೆಲ್ಲ ಏನು ಗೊತ್ತಾ? ಈ ಕೆಂಪು ರಕ್ತ ಕಣಗಳು 3 ತಿಂಗಳಿಗೆ ಒಂದ್ಸರಿ ಪೂರ್ತಿ ಚೇಂಜ್ ಆಗ್ತದೆ. ನೋಡಿ, ನಮ್ಮ ಸಿಸ್ಟಮ್ಮು ಒಳಗಡೆ, ಆರೋಗ್ಯಕರ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ಆರೋಗ್ಯಕರ ವ್ಯಕ್ತಿ ಒಳಗಡೆ 3 ತಿಂಗಳಿಗೆ ಒಂದ್ಸರಿ ಪೂರ್ತಿ ರಕ್ತ ಎಲ್ಲ ಚೇಂಜ್ ಆಗ್ತದೆ. ಅಂದರೆ ಟೋಟಲ್ RBCs ವಿಲ್ ಬಿ ರೀಪ್ಲೇಸ್ಡ್ ಬೈ ದ ನ್ಯೂ ಸೆಲ್ಸ್. ಹೊಸ ಜೀವಕೋಶಗಳಿಂದ ಅಲೆ ಕೆಂಪು ರಕ್ತ ಕಣಗಳೇನಿದೆಯೋ, ರಕ್ತ ಕೋಶಗಳೇನಿದೆಯೋ ಅವೆಲ್ಲಾನು ಪೂರ್ತಿ ರಿಪ್ಲೇಸ್ಮೆಂಟ್ ಅಂತಂದ್ರೆ ಅದೆಲ್ಲ ತೊಲಗಿಸಿ ಈ ಹೊಸ ರಕ್ತ ಕಣಗಳು ಬಂದು ಸೇರ್ಕೊಂತ. ಇದು ದೇಹದ ಸಹಜ ಪ್ರಕೃತಿ, ದೇಹದ ಸಹಜ ಪ್ರಕ್ರಿಯೆ ನಡೀತಾ ಇರ್ತದೆ, ಆಯ್ತಾ. ಇದು ನಾವು ಅನ್ಕೊಂಡಿದ್ದ ಪ್ರಕಾರ ನಮ್ಮ ದೇಹನ ಹೇಗೆ ನೋಡ್ಬೇಕಂತಂದ್ರೆ, ನೀವು ಒಂದು ಹರಿತಾ ಇರೋಂಥ ಒಂದು ನದಿ ತರ ನೋಡಿ. ಹರಿತಾ ಇರೋಂಥ ನದಿ, ಒಂದು ನದಿ ಅಂದ್ರೆ ರಿವರ್, ಅದು ಹೇಗೆ ಫ್ಲೋ ಆಗ್ತದೆ ಹೇಳಿ? ಅಲ್ಲಿ ಅಲೆ ನೀರಂತೂ ಯಾವುದೂ ಇರೋದಿಲ್ಲ, ನಿಂತ್ಕೊಳಲ್ಲ, ಅದು ಹೋಗ್ತಾನೆ ಇರ್ತದೆ. ಅಲೆ ನೀರು ಹೋಗುತ್ತೆ, ಆದರೆ ಅಲೆ ನೀರು ಹೋಗುತ್ತೆ, ಹೊಸ ನೀರು ಬರ್ತಾ ಇರ್ತದೆ, ಹೊಸ ನೀರು ಬರೋದು, ಅಲೆ ನೀರು ಹೋಗೋದು, ಇದೇ ರೀತಿಯಲ್ಲಿ ಅದು ಹರಿತಾನೆ ಇರ್ತದೆ. ನಮ್ಮ ದೇಹನೂ ಹಂಗೆ. ಯಾಕಂತಂದ್ರೆ ಹೇಳ್ತೀನಿ, ನೀವು ಅನ್ಕೊಂಡಿದ ಪ್ರಕಾರ ನಮ್ದೇನೋ ಒಂದು ವಿಗ್ರಹ ಥರ ಅಲ್ಲ. ವಿಗ್ರಹ ಏನಾಗತ್ತೆ, ಒಂದ್ಸರಿ ನಾವು ವಿಗ್ರಹವನ್ನು ಚೆನ್ನಾಗಿ ಒಂದು ಮಾಡಿಬಿಟ್ಟು ಹಾಗೆ ಇಟ್ಬಿಟ್ರೆ ಅದು ಹಂಗೆ ಇರ್ತದೆ, ಏನು ಅದು ಸ್ವಲ್ಪ ಹೊತ್ತು ಏನು ಡ್ಯಾಮೇಜ್ ಆಗೋದಿಲ್ಲ, ಹಾಗೆ ಇರ್ತದೆ ಅಲ್ವಾ. ಆ ರೀತಿಯಲ್ಲೆಲ್ಲ ನಾವು ಹರಿತಾರಂತ ನದಿ ಥರ ನಾವು ಆ ರೀತಿಯಲ್ಲಿ ಹೋಲಿಸ್ಬೇಕು ನಾವು. ಯಾಕಂತಂದ್ರೆ ಪ್ರತಿ ಸೆಕೆಂಡಲ್ಲಿ ದೇಹದಲ್ಲಿ ಪ್ರತಿ ಸೆಕೆಂಡ್ಗೆ 1024 ಸೆಲ್ಸು ಸತ್ತೋಗ್ತದೆ. ಅಂದರೆ 1024 ಸೆಲ್ಸ್, 1024 ಸೆಲ್ಸ್ ಎವ್ರಿ ಸೆಕೆಂಡ್ ಇಟ್ ವಿಲ್ ಡೈ, ಆಯ್ತಾ. ಮತ್ತೆ ಹೊಸ ಸೆಲ್ಸು ಹುಡ್ತಾ ಇರ್ತದೆ.
ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದ್ರೆ ಈ ಹೊಸ ಸೆಲ್ಸ್ ಉತ್ಪನ್ನ ಆಗಬೇಕಲ್ಲ, ಅದು ಉತ್ಪನ್ನ ಆಗಿಲ್ಲ ಅಂತಂದ್ರೆ, ಓಕೆ, ಉತ್ಪನ್ನ ಆಗಿಲ್ಲ ಅಂತಂದ್ರೆ ಅಲ್ಲಿ ನಿಮಗೆ ತೊಂದರೆ ಬರೋದು. ಅಂದ್ರೆ ಹಳೆ ಸೆಲ್ಸ್ ಇದೆ, ಹಳೆ ಸೆಲ್ಸ್ ಸತ್ತೋಗಿದ ಮೇಲೆ ಹೊಸ ಸೆಲ್ಸ್ ಬರಬೇಕು. ಆಯ್ತಾ? ಹೊಸ ಸೆಲ್ಸ್ ಬರೋದಿಲ್ಲ, ಹಳೆ ಸೆಲ್ಸ್ ಹಾಗೆ ಇರ್ತವೆ, ಅವು ಸತ್ತೋಗಲ್ಲ. ಆಯ್ತಾ? ಸೊ ಹೀಗೇನಾಗತ್ತಂದ್ರೆ ಆ ಇನ್ ಕೇಸ್ ಸತ್ತೋಗಿರುವಂಥ ಸೆಲ್ಸು ಆ ಪ್ಲೇಸಲ್ಲಿ ಹೊಸ ಸೆಲ್ಸ್ ಬಂದಿಲ್ಲ, ಸತ್ತೋಗಿರುವಂಥ ಸೆಲ್ಸು ತೊಲಗಿಸಿಲ್ಲ. ಈಗ ಹೇಗೆ ಏನಾಗ್ತದೆ ನೋಡ್ಕೊಳ್ಳಿ. ಅಲ್ಲಿ ಈ ವ್ಯತ್ಯಾಸ ಬರ್ತದಲ್ಲ, ಈ ವ್ಯತ್ಯಾಸನೇ ನಾವು ಕ್ಯಾನ್ಸರ್ ಅಂತ ಕರೆಯೋದು. ಆಯ್ತಾ? ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಕರಿತೀವಿ. ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂದ್ರೆ ಅಲ್ಲೇನಾಗ್ತದೆ, ಕ್ಯಾನ್ಸರ್ ಸೆಲ್ಸು ಒಂದು ರೀತಿಯಲ್ಲಿ ಎರಡು ತರ. ಯಾವುದು ಸತ್ತೋಗಿದ ಸೆಲ್ಸು ತೊಲಗಿಸಿಲ್ಲ, ಅದೊಂದು ಪ್ರಾಬ್ಲಮ್. ಹೊಸ ಸೆಲ್ಸು ಉತ್ಪನ್ನ ಆಗ್ತಾ ಇಲ್ಲ. ಆಯ್ತಾ? ಸೊ ಆ ಸತ್ತೋಗಿರೋಂಥ ಸೆಲ್ಸು ಅದು ಒಂಥರ ಕಸು, ಅದು ಟಾಕ್ಸಿನ್ಸ್, ಅದೇನಾಗತ್ತೆ, ಆ ಡೆಡ್ ಸೆಲ್ಸ್ ಎಲ್ಲ ಒಂಥರ ಫಾರ್ಮ್ ಆಗಿ ಒಂದು ಟ್ಯೂಮರ್ ಥರನೇ ಆ ರೀತಿಯಲ್ಲಿ ಆಗತ್ತೆ ಅದು. ಆಯ್ತಾ? ಇನ್ನೊಂದೇನೆಂದ್ರೆ ಈ ಉತ್ಪನ್ನ ಆಗಬೇಕಾಗಿರೋಂಥ ಸೆಲ್ಸ್ ಇದೆಯಲ್ಲ, ಹೊಸ ಸೆಲ್ಸು, ಅದು ಉತ್ಪನ್ನ ಆಗತ್ತೆ. ಬಟ್ ಆದರೆ ಒಂಥರ ರ್ಯಾಂಡಮ್ ಆಗಿ ಅಂದರೆ ಸೆಕೆಂಡ್ಗೆ 1024 ಸೆಲ್ಸ್ ಅಂದರೆ 1024 ಸೆಲ್ಸ್ ಅಂದರೆ ಅಲ್ಲಿ ಎಲ್ಲ ಆ ಥರ ಅಲ್ಲ, ಮಿಲಿಯನ್ಸ್ ಅಂದರೆ ಒಂಥರ ಲಕ್ಷಾಂತರ ಸೆಲ್ಸ್ ಒಂದೇ ಸರಿ ಉತ್ಪನ್ನ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಅಬ್ನಾರ್ಮಲ್ ಗ್ರೋತ್ ಆಫ್ ದ ಸೆಲ್ಸ್. ಒಂಥರ ಅಬ್ನಾರ್ಮಲ್ ಆಗಿ ನಾವು ಲೆಕ್ಕ ಮಾಡೋಕ್ಕೆ ಸಾಧ್ಯವಿಲ್ಲ ಅಷ್ಟು ಸೆಲ್ಸ್ ಒಂದೇ ಸರಿ ದೇಹದಲ್ಲಿ ಬಂದ್ಬಿಡ್ತವೆ. ಅವಾಗ ಏನಾಗುತ್ತೆ, ಈ ಹೆಚ್ಚಾಗಿ ಬಂದಿರುವಂಥ ಸೆಲ್ಸ್, ಉತ್ಪನ್ನ ಆಗಿರುವಂಥ ಸೆಲ್ಸ್, ಕ್ಯಾನ್ಸರ್ ಅಂದರೆ ದೇಹದಲ್ಲಿ ಯಾವುದೇ ಅವಯವ ಬರ್ಬೋದು ಈ ಕ್ಯಾನ್ಸರ್ ಅನ್ನೋದು. ಉದಾಹರಣೆಗೆ ಲಿವರ್ ಬರ್ಬೋದು, ಲಂಗ್ಸ್ ಅಂದರೆ ಉಸಿರಾಟ ವ್ಯವಸ್ಥೆಗೆ ಬರ್ಬೋದು, ಶ್ವಾಸಕೋಶಗಳಿಗೆ, ಮತ್ತೆ ಇಲ್ಲಾಂದರೆ ಹಾರ್ಟು, ಎಲ್ಲಿಯಾದರೂ ಬರ್ಬೋದು. ಇದು ಲಿವರಲ್ಲಿ ಬರ್ಬೋದು, ರಕ್ತ ಒಳಗಡೆ ಲ್ಯುಕೇಮಿಯಾ ಅಂತೀವಿ, ಲಿಂಫೋನಿಯಾ ಅಂತೀವಿ ಅಲ್ಲ, ವಿಧ ವಿಧ ರೀತಿಯಲ್ಲಿ ಕ್ಯಾನ್ಸರ್ಗಳು ಬರುತ್ತೆ. ಎಲ್ಲೇ ಬಂದ್ರೂ ಸಮಸ್ಯೆ ಇದೆ. ಆದರೆ ಹೆಚ್ಚಾಗಿ ಉತ್ಪನ್ನ ಆಗೋದು ಸೆಲ್ಸು. ನೋಡಿ ಅವರ ಬಿಹೇವಿಯರ್ ಹೆಂಗಾಗ್ತದೋ. ಇಲ್ಲ ಅಂದರೆ ಸೆಲ್ಸ್ ಅನ್ನೋದು ಸತ್ತೋಗಿರೋ ಸೆಲ್ಸ್ ಇದೆಲ್ಲ, ಅದೆಲ್ಲ ಸೇರಿಕೊಂಡು ಆ ಡೆಬ್ರಿಸ್ಸು, ಆ ಕಸು ಹಂಗೆ ಇರುತ್ತೆ. ಯಾಕಂದರೆ ನಿಮ್ಮ ದೇಹದಲ್ಲಿ ನೀವು ನಿಮ್ಮ ಜೀವನ ಶೈಲಿ ಸರಿಯಾಗಿ ಇಟ್ಕೊಂಡಿಲ್ಲ. ನೀವು ತಿನ್ನೋ ಆಹಾರ, ಕುಡಿಯೋ ನೀರು, ಮತ್ತು ನೀವು ಶ್ವಾಸ ತಗೊಳ್ತಾ ಇರೋದು ಗಾಳಿ, ಈ ಕ್ವಾಲಿಟಿ ಸರಿ ಇಲ್ಲ ಒಂದು. ಎರಡನೇದೇನೆಂದರೆ ಈ ತಿನ್ನೋ ಆಹಾರವೂ ಅಷ್ಟೇ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯಾವುದೂ ವಿರಾಮ ಕೊಡ್ತಾ ಇಲ್ಲ ನೀವು. ಅದಕ್ಕೆ ನಮ್ಮ ಇಂದಿನ ಸಂಪ್ರದಾಯದಲ್ಲಿ, ಸನಾತನ ಧರ್ಮದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವ ತಿನ್ನಬೇಕು, ಯಾವ ಮಲ್ಕೋಬೇಕು, ಯಾವಾಗ ಏಲ್ಬೇಕು, ಎಲ್ಲ ಇದೆ, ರೂಲ್ಸ್ ಇದೆ. ಈ ರೂಲ್ಸ್ ಬೇರೆ ದೇಶದಲ್ಲಿ ಸಿಗೋದಿಲ್ಲ. ಆಯ್ತಾ? ಯಾರೇ ಅಂದರೆ ಕಲಿಬೇಕಂದ್ರೆ ನಮ್ಮ ದೇಶದಿಂದ ಕಲಿಬೇಕು, ನಮ್ಮ ಸನಾತನ ಧರ್ಮದಿಂದ ಕಲಿಬೇಕು. ಕ್ಲಿಯರ್ ಆಗಿ ಹೇಳ್ತದೆ, ಸೂರ್ಯ ಉದಯಿಸ್ತಾ ಇದೆ ಅಂದರೆ ನೀವು ಅಷ್ಟು ಒಳಗಡೆ ಏಲಿರ್ಬೇಕು. ಸೂರ್ಯನ ಅಸ್ತಮಯ ಆಗ್ತಾ ಇದೆ ಅಂದರೆ ನೀವು ಆ ಸಮಯದಲ್ಲಿ ಊಟ ಮುಗಿಸ್ಕೊಂಡು ಎಲ್ಲ ಪಕ್ಷಿಗಳು, ಜಂತುಗಳೆಲ್ಲ ಏನಾಗತ್ತೆ, ನಿದ್ದೆ ಸ್ಟಾರ್ಟ್ ಮಾಡ್ತವೆ. ನಾವೇನು ಮಾಡ್ತೀವಿ, ಲೈಟ್ಗಳು ಹಾಕ್ಕೊಂಡಿರ್ತೀವಿ. ಸೊ ಸುಮಾರು ಹೊತ್ತು ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಅಟ್ಲೀಸ್ಟ್ ನಾವು ಇಲ್ಲೊಂದು ಸತ್ಸಂಗ ನಡೀತಾ ಇದೆ, ಮಿಕ್ಕಿದು ಆ ರೀತಿಯಲ್ಲೆಲ್ಲ. ಬೇರೆ ಕಡೆ ಏನು ನಡೀತಾ ಇರ್ತದೆ, ಸಿನಿಮಾಗಳು ನೋಡ್ತಾ ಇರ್ತಾರೆ, ಟಿವಿ ನೋಡ್ತಾ ಇರ್ತಾರೆ, ಒಂದು ಕಡೆ ಏನೋ ಅವ್ರ ಇಷ್ಟ ಪ್ರಕಾರ ಏನು ಬೇಕೋ ಅದು ಮಾಡ್ತಾ ಇರ್ತಾರೆ ಅಲ್ವಾ? ಆ ರೀತಿ ಮಾಡಕ್ ಹೋಗ್ಬಾರ್ದು. ಅಂದರೆ ನೀವೇನು ಮಾಡ್ತಾ ಇದೆ ಅಂದರೆ, ನಿದ್ದೆಗೂ ಒಂದು 2 ಗಂಟೆ ಮುಂಚೆ ಯಾವುದೇ ಹೆಚ್ಚು ಒತ್ತಡ ಕೊಡಬಾರ್ದು ಮೈಂಡಿಗೆ. ಅಂದರೆ ಯಾವುದು ಅನ್ನೆಸೆಸರಿ, ಅನವಶ್ಯಕವಾಗಿ ಯಾವ ಥಾಟ್ಸು ರನ್ ಆಗಬಾರ್ದು ಮೈಂಡಲ್ಲಿ. ಅದು ಸೈಲೆಂಟ್ ಮಾಡ್ಕೊ ಹೋಗ್ಬೇಕು ನಿಧಾನವಾಗಿ, ಅವಾಗ ಒಳ್ಳೆ ನಿದ್ದೆ ಸಿಗತ್ತೆ. ಇಲ್ಲಾಂದರೆ ನಿದ್ದೆನೂ ಗೊಂದಲ ಆಗ್ತದೆ ಒಂದು ರೀತಿಯಲ್ಲಿ. ಸೊ ಹಾಗೆ ಸ್ನೇಹಿತರೆ, ಇಲ್ಲೇನಂತಂದರೆ ಕ್ಯಾನ್ಸರು ಬರ್ತಾ ಇದೆ ಅಂತಂದರೆ, ಕ್ಯಾನ್ಸರ್ ಅನ್ನೋದು ಒಂದು ಜೀವನ ಶೈಲಿಯ ವ್ಯಾಧಿ. ಅರ್ಥ ಆಯ್ತಾ? ದಿಸ್ ಈಸ್ ನಾಟ್ ದ ಕಾಂಟೇಜಿಯಸ್ ಡಿಸೀಸ್, ದಿಸ್ ಇಸ್ ನಾಟ್ ಎ ಕಮ್ಯುನಿಕೇಬಲ್ ಡಿಸೀಸ್. ಇದು ಏನಂತಂದ್ರೆ ಸಿಂಪಲ್ ಲೈಫ್ ಸ್ಟೈಲ್ ಡಿಸಾರ್ಡರ್, ನೆನ್ಪಿಟ್ಕೊಳ್ಳಿ. ಸೊ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅನ್ನು
ಇವತ್ತು ನಾನು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀನಿ. ಯಾಕಂದರೆ ಕ್ಯಾನ್ಸರ್ ಹೇಗೆ ಬರುತ್ತೆ, ಎಷ್ಟು ಥರ ಕ್ಯಾನ್ಸರ್ಗಳಿದೆ, ಈ ಕ್ಯಾನ್ಸರ್ಗಳನ್ನ ತೊಲಗಿಸ್ಕೋಬೇಕಂತಂದರೆ ನೋಡಿ. ಸೊ ಈ ಫಸ್ಟ್ ಆಫ್ ಆಲ್ ಈ ಆಟೋಫ್ಯಾಗಿ ಅಂತ ಪ್ರಕ್ರಿಯೆಯನ್ನು ಕಂಡುಹಿಡಿದಕ್ಕೆ ಒಂದು ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಇದು ಆಟೋಫ್ಯಾಗಿ ಅಂದರೆ ಏನಿಲ್ಲ. ಆಟೋಫ್ಯಾಗಿ ಅಂದರೆ ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ, ಚರ್ಚೆ ಮಾಡ್ಕೊಂಡಿದ್ವಿ. ಇದು ನಥಿಂಗ್ ಬಟ್ ಏನಂತಂದರೆ, ಇದರ ಅರ್ಥ ಏನಪ್ಪ ಅಂತಂದರೆ, ಇದು ಮಧ್ಯಂತರ ಉಪವಾಸ ಇಲ್ಲ ಉಪವಾಸ. ಸಿಂಪಲ್ ಆಗಿ ನಮ್ಮ ವ್ಯಾವಹಾರಿಕ ಭಾಷೆಯಲ್ಲಿ ಉಪವಾಸ ಅಂತ ಹೇಳ್ತೀವಿ. ಆಯ್ತಾ? ನಮ್ಮ ದೇಹಕ್ಕೆ ನಾವು ಅವಕಾಶ ಕಲ್ಪಿಸಿದ್ರೆ ಅದೇನು ಮಾಡತ್ತಂತಂದ್ರೆ ನೋಡಿ, ಯಾವಾಗ ನಾವು ಸರಿಯಾದ ಪಾಲನೆ, ಆಹಾರ ತಿನ್ನೋದಾಗ್ಲಿ, ನಿದ್ದೆ ಅಂದರೆ ಮಲ್ಕೊಳ್ಳೋದಾಗ್ಲಿ, ಮತ್ತೆ ನಮ್ಮ ಯೋಚನೆಗಳಾಗಲಿ, ಯಾವಾಗಲೂ ಹೆಚ್ಚಾಗಿ ಯೋಚನೆಗಳು ದುಃಖಕರವು, ಇಲ್ಲಾಂದರೆ ಸ್ಟ್ರೆಸ್ ಅಂದರೆ ಒಂಥರ ಒತ್ತಡಿ 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 ಒತ್ತಡಿಯುತ ಆ ಯೋಚನೆಗಳು ಹೆಚ್ಚು ಮಾಡೋದಾಗಲಿ, ಅದು ಮಾಡಬಾರದು. ಲಿಮಿಟಲ್ಲಿ, ಅಂದರೆ ಮೈಂಡ್ಗೂ ಸಹ ರಿಲ್ಯಾಕ್ಸೇಷನ್ ಕೊಡ್ತಾನೆ ಇರಬೇಕು. ನಾವು ಮಾಡೋಂಥ ಪ್ರಾಣಾಯಾಮ, ಧ್ಯಾನ, ಆಳವಾದ ಧ್ಯಾನ ಮಾಡ್ತೀವಿ, ಖಂಡಿತ ಒಳ್ಳೆ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಲ್ವಾ? ಸೊ ಈ ರೀತಿಯಲ್ಲಿ ಮಾಡುವಾಗ ದೇಹ ತನಂತ ತಾನು ಏನು ಮಾಡ್ತದಂದರೆ, ಒಳಗಡೆ ಫಸ್ಟ್ ಆಫ್ ಆಲ್ ಏನಾಗತ್ತೆ, ನಮ್ಮಲ್ಲಿ ಆ ಟಿ ಸೆಲ್ಸ್ ಅಂತಿದೆ. ಟಿ ಸೆಲ್ಸ್ ಅಂತಂದರೆ ಇಮ್ಯುನಿಟಿ ಕೆಲಸ ಮಾಡೋದೇ ಟಿ ಸೆಲ್ಸ್. ನಮ್ಮನ್ನು ರಕ್ಷಣೆ ಮಾಡೋದು. ಆಯಿತಾ? ನಮ್ಮನ್ನು ರಕ್ಷಣೆ ಮಾಡೋದು ಅಂತಂದರೆ, ನಮ್ಮಲ್ಲಿ ಯಾವುದೇ ಬ್ಯಾಕ್ಟೀರಿಯಾ, ವೈರಸ್, ಟಾಕ್ಸಿನ್ಸ್ ಏನೇನಿದೆಯೋ ಎಲ್ಲದನ್ನು ಹುಡ್ಕೊಂಡು ಬಂದ್ಬಿಟ್ಟು ಅದನ್ನೆಲ್ಲನೂ ಶಕ್ತಿಯಾಗಿ ಪರಿವರ್ತನೆ ಮಾಡ್ತವೆ. ಯಾವ ಸಮಯದಲ್ಲಿ? ನಾವು ಯಾವಾಗ ಈ ಆಟೋಫ್ಯಾಗಿಯನ್ನು ಆಕ್ಟಿವೇಟ್ ಮಾಡಿದರೆ. ಮತ್ತು ಆಟೋಫ್ಯಾಗಿ ಆಕ್ಟಿವೇಟ್ ಮಾಡೋಕ್ಕೆ ಏನು ಮಾಡಬೇಕು? ಈಗಾಗಲೇ ನಾನು ಹೇಳಿದೆ, ಜೀವನ ಶೈಲಿ ಸರಿಪಡಿಸ್ಕೊಳ್ಳಿ. ಸಿಂಪಲ್ ಅಂದರೆ 16:8 ಫಾರ್ಮುಲಾ. 8 ಗಂಟೆ ಮಾತ್ರ ತಿನ್ನಿ, 16 ಗಂಟೆ ನೈಟು ಬಿಟ್ಬಿಡಿ. ನೈಟು ಒಂದು 6 ಗಂಟೆ 7 ಗಂಟೆಗೆ ಮುಗಿಸಿದರೆ ಬೆಳಗ್ಗೆ 10-11 ಗಂಟೆವರೆಗೆ ಏನು ಮುಟ್ಟಬಾರದು. ಇಷ್ಟು ಮಾಡಿಕೊಂಡ್ರೆ ಅತಿ ಸುಲಭವಾಗಿ ಹೇಳಿದ್ದಾರೆ. ಇಲ್ಲಾಂದರೆ ಪ್ರತಿ ಏಕಾದಶಿಗೆ ಪೂರ್ಣ ದಿನ ನೀವು ಉಪವಾಸದಲ್ಲಿರಿ. ಸೊ ಈಗ ಮಾಡುವಾಗ ನಿಮ್ಮ ಆಟೋಫ್ಯಾಗಿ ಇಂಜನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಆಟೋಫ್ಯಾಗಿ ಇಂಜನ್ ಸ್ಟಾರ್ಟ್ ಆಗಿದ್ರೆ ಮಿತ್ರರೇ, ಇಲ್ಲಿ ಏನಾಗ್ತದೆ ಗೊತ್ತಾ? ಈಗಾಗಲೇ ನಾನು ಹೇಳಿದಿಲ್ಲ, ಸೆಲ್ಸು ಹೆಚ್ಚಾಗಿ ಉತ್ಪನ್ನ ಆಗ್ತಾ ಇದೆ, ಇಲ್ಲಾಂದರೆ ಸತ್ತೋಗಿರೋ ಸೆಲ್ಸು, ಡೆಡ್ ಸೆಲ್ಸು ರೀಪ್ಲೇಸ್ ಆಗ್ತಾ ಇಲ್ಲ. ಆಯಿತಾ? ಈ ರೀತಿ ಇರುವಾಗ ಇದೆಲ್ಲ ಒಂಥರ ಡಿಸಾರ್ಡರ್ಸ್. ಇವೆಲ್ಲ ಯಾಕೆ ಡಿಸಾರ್ಡರ್ ಆಗಿದೆ? ನಾವು ಪ್ರಕೃತಿಗೆ ವ್ಯತಿರೇಕವಾಗಿ ನಡ್ಕೊತಾ ಇದ್ವಿ. ಆಯಿತಾ? ತುಂಬ ಜನಗೆ ಈ 4 ಗೋಡೆಗಳ ಮಧ್ಯೆ ಕೆಲಸ ಮಾಡ್ತಾ ಇರ್ತಾರೆ. ಒಂಥರ 4 ಗ್ಲಾಸ್ಗಳ ಮಧ್ಯೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಯಾವುದೇ ಲೈಟಿಂಗ್ ಬರೋದಿಲ್ಲ, ಗಾಳಿ ಬರೋದಿಲ್ಲ. ಆಯಿತಾ? ನೋ ಲೈಟಿಂಗ್ ಅಂದರೆ ಯಾವುದು ಸೂರ್ಯನ ಬೆಳಕು ಬರೋಲ್ಲ, ಗಾಳಿ ಬರೋಲ್ಲ, ಸರಿಯಾದ ಆಕ್ಸಿಜನ್ ಬರೋದಿಲ್ಲ. ನೀರು ಸಹ ಏನು ನೀರು ಕುಡಿತಾರೆ? ಯಾವುದೇ ಲವಣಗಳ ರಹಿತ ನೀರು ಕುಡಿತಾರೆ ಅಲ್ವಾ? ಈ ರೀತಿ ಮಾಡುವಾಗ ದೇಹ ಖಂಡಿತವಾಗಿ ಈ ಅಸ್ತವ್ಯಸ್ತ ಆಗಿ, ಈ ಜೀವನ ಶೈಲಿ ಅಸ್ತವ್ಯಸ್ತ ಆಗಿ, ಈ ನಿಮ್ಮ ದೇಹದಲ್ಲಿ ಇಂಥ ಅಸ್ತವ್ಯಸ್ತ ಅಂದರೆ ಜೀವಕೋಶಗಳ ಉತ್ಪನ್ನ ಆಗಲಿ, ಜೀವಕೋಶಗಳ ರಿಪ್ಲೇಸ್ಮೆಂಟ್ ಆಗಲಿ, ತುಂಬ ತೊಂದರೆ ಅನುಭವಿಸ್ತೀವಿ. ಅದೇ ಕ್ಯಾನ್ಸರ್ ಅಂತ ಕರಿತೀವಿ. ಅದಕ್ಕೆ ಇದ್ರ ಮತ್ತೆ ಸರಿಪಡಿಸಬೇಕಂದ್ರೆ ಮಾಡಬೇಕಾಗಿರೋದು, ನಾವೇನೇನು ಈ ತಪ್ಪುಗಳು ಮಾಡ್ತಾ ಇದೀವೋ ಎಲ್ಲ ಸರಿಪಡಿಸ್ಕೋಬೇಕು. ಒಂದು. ಎರಡನೇದು, ಉಪವಾಸಕ್ಕೆ ಬಿಡಬೇಕು. ಖಂಡಿತ ಉಪವಾಸ ಬಿಟ್ಟು ನೋಡಿ. ಆ ಉಪವಾಸ, ಮಧ್ಯಂತರ ಉಪವಾಸ, ನಾನು ಈಗ ಏನು ಹೇಳ್ತಾ ಇದ್ದೀನೋ, ಇದು ಅವ್ರಿಗೆ ಅನುಭವ ಗೊತ್ತು. ಎಷ್ಟು ಅನುಭವಗಳಿದೆ ಅಂದರೆ ಎಷ್ಟೋ ಲಾಭಗಳು, 1-2 ಲಾಭ ಅಲ್ಲ. ಈಗ ಉದಾಹರಣೆಗೆ ತೂಕ ಇಳಿಸ್ಬೇಕು, ಡಯಾಬಿಟಿಸ್ ಕಮ್ಮಿ ಮಾಡ್ಕೋಬೇಕು, BP ಕಡಿಮೆ ಮಾಡ್ಕೋಬೇಕು ಅಲ್ವಾ? ಅನೇಕ ಇತರ ವ್ಯಾಧಿಗಳು, ಇನ್ನೇನೇನು ಈಗ ಸ್ತ್ರೀ ಸಂಬಂಧಿತ, ಮಹಿಳಾ ಸಂಬಂಧಿತ ಅನೇಕ ಸಮಸ್ಯೆಗಳು, ಋತುಸ್ರಾವ ಸಮಸ್ಯೆಗಳು, ಹಾರ್ಮೋನ್, ಈ ಆಲ್ಝಮೈರ್ಸ್ ಅಂತ ಡಿಸೀಸು, ಅಂದರೆ ಸ್ವಲ್ಪ ಏಜ್ ಆದರೆ ಬರುವಂಥ ಸಮಸ್ಯೆಗಳು ಎಲ್ಲಾನು ಸರಿಪಡಿಸ್ಕೋಬೋದು. ಒಂದೇ ಒಂದು, ಈ ನೈಟು ಬೇಗ ತಿನ್ನೋದು, ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ 10 ಗಂಟೆ 11ವರೆಗೂ ಹೋಗೋದು. ಆಯಿತಾ?
ಇಷ್ಟು ಮಾಡಿ ಆಟೋಪ್ಯಾಗಿ ಶುರು ಆಗ್ತದೆ. ದೇಹ ತನ್ನಂತಾದೇ ಏನು ಮಾಡ್ತದೆ ಗೊತ್ತಾ? ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯಾವಾಗ ಆಟೋಫ್ಯಾಗಿ ಸ್ಟಾರ್ಟ್ ಆಗ್ತದೆ ಅಂದರೆ ನೈಟು 6 ಗಂಟೆ 7 ಗಂಟೆಗೆ ತಿಂದ ಮೇಲೆ ಒಂದು 8 ಗಂಟೆ ವೆಯ್ಟ್ ಮಾಡ್ತದೆ ದೇಹ. ಆದಮೇಲೆ 8 ಗಂಟೆ ಅಂದರೆ ಸುಮಾರು 2-3 ಗಂಟೆ ಅರ್ಲಿ ಮಾರ್ನಿಂಗ್ ಅಷ್ಟುವರೆಗೂ ವೆಯ್ಟ್ ಮಾಡಿ, ಓಕೆ ಇನ್ನು ಏನು ಬರ್ತಾ ಇಲ್ಲ ದೇಹ ಒಳಗಡೆ ಅಂದರೆ ಎಸ್ ಅಂತ ಹೇಳ್ಬಿಟ್ಟು ಅವಾಗ ಶುರು ಮಾಡ್ತದೆ. ಆ ಇಂಜಿನ್ ಸ್ಟಾರ್ಟ್ ಆಗತ್ತೆ. ಆ ಇಂಜಿನ್ ಸ್ಟಾರ್ಟ್ ಆಗಿದೆ ಅಂದರೆ ಆ ಟೈಮಲ್ಲಿ ಅಲ್ಲಿ ಒಳಗಡೆ ಇರುವಂಥ ಈ ಟಿ ಸೆಲ್ಸ್ ಅಂತ ಹೇಳ್ತೀವಿ, ವೈಟ್ ಬ್ಲಡ್ ಸೆಲ್ಸ್. ಈ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಒಂಥರ ಆರ್ಮಿ ಥರ ಸೈನ್ಯ ಇದು. ಅದು ಹೋಗಿ ಹುಡ್ಕೊಂಡು ಎಲ್ಲೆಲ್ಲಿ ಸತ್ತೋಗಿರೋ ಸೆಲ್ಸ್ ಇದೆ, ಎಲ್ಲೆಲ್ಲಿ ಜಾಸ್ತಿ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಇದೆ ಎಲ್ಲಾನು ತಿನ್ಬಿಡೋದು ಅಷ್ಟೇ. ತಿನ್ಬಿಡೋದು ಅಂದರೆ ಏನಿಲ್ಲ, ಅದನ್ನೆಲ್ಲ ಶಕ್ತಿಯಾಗಿ ಪರಿವರ್ತನೆಗೊಳಿಸ್ತದೆ. ಆ ಶಕ್ತಿಯನ್ನೇ ದೇಹ ಕ್ರಿಯೆಗಳಿಗೆ ಉಪಯೋಗಿಸ್ಕೊತದೆ. ಆವಾಗ ನಿಮ್ಗೇನು ತೊಂದರೆ? ಅದೆಲ್ಲ ಒಂಥರ ಗೂಡ್ಸ್ಕೊತಾ ಇದೆ, ದೇಹ ಚೆನ್ನಾಗೇ ಕ್ಲೀನ್ ಮಾಡ್ಕೊತಾ ಇದೆ ಅಷ್ಟೇ ನೈಟೆಲ್ಲ. ಈ ಸಮಯನೂ ನಾವು ಬಿಡ್ತಾ ಇಲ್ಲ ಮಿತ್ರರೇ, ಅರ್ಥ ಆಯ್ತಾ? ಈ ಸಮಯವನ್ನು ನಾವು ಬಿಡಕ್ಕೆ ರೆಡಿ ಇಲ್ಲ, ತಯಾರಾಗಿಲ್ಲ. ಅದಕ್ಕೆ ನಮಗೆ ಯಾವ ವ್ಯಾಧಿ ಹೋಗೋದಿಲ್ಲ. ಡಾಕ್ಟರ್ಸ್ ಹತ್ರ ಹೋಗ್ತಾನೆ ಇರ್ತೀವಿ, ಮದ್ದುಗಳು ತಗೋತಾ ಇರ್ತೀವಿ, ಬರ್ತಾ ಇರ್ತೀವಿ, ಮತ್ತೆ ಹೋಗೋದು ಮತ್ತೆ ಬರೋದು, ಇಷ್ಟೇ ಬಿಟ್ಟರೆ ಇನ್ನು ಏನು ಅದಕ್ಕಿಂತ ದೊಡ್ಡ ಸಹಾಯ ಅಂತೂ ಯಾವುದೂ ಆಗೋದಿಲ್ಲ. ನಿಮ್ಮ ದೇಹದಲ್ಲೇ ಅಂತರ್ವೈದ್ಯರಿರುವಾಗ ಆಚೆ ಕಡೆ ಹೋಗಿ ನೀವೇನು ಮಾಡ್ತೀರಾ? ಯಾರ ಹತ್ರನೋ ಹೋಗಿ ಏನು ಮಾಡೋಕ್ಕಾಗ? ಯಾರ ಹತ್ರ ಹೋದ್ರೂ ಏನು ಸೊಲ್ಯೂಷನ್ ಇಲ್ಲ. ನಿಮ್ಮ ದೇಹಕ್ಕೆ ನೀವೇ ಮಾಸ್ಟರ್. ನೀವಂದರೆ ಯಾರು? ನಿಮ್ಮ ಚೈತನ್ಯವೇ. ಆಯ್ತಾ? ನಿಮ್ಮ ಆಂತರಿಕ ಮನಸ್ಸು ಅತಿ ದೊಡ್ಡವಾದದು. ಅದಕ್ಕೂ ಗೊತ್ತಿರೋದಿಲ್ಲ ಅಂತ ಯಾವುದು ನಿಮ್ಮಲ್ಲಿ ನಡೆಯೋದಿಲ್ಲ. ಎಲ್ಲಾನು ಅದರ ಆಧ್ವರ್ಯದಲ್ಲಿ ನಡೀತದೆ. ಆದರೆ ಅದಕ್ಕೂ ಸಮಯ ಕೊಡಿ, ಸ್ವಲ್ಪ ಅರಿವು ತಗೊಳ್ಳಿ, ಸ್ವಲ್ಪ ಅದಕ್ಕೆ ಕೇರ್ ಮಾಡ್ಕೊಳ್ಳಿ, ಅಷ್ಟು ಸಾಕು. ಅಷ್ಟು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಏನು ಸಿಗಬೇಕೋ ಅದು ಸಿಗತ್ತೆ. ಆಯ್ತಾ? ಸೊ ಈ ಆಟೋಫ್ಯಾಗಿಯಿಂದ ಕ್ಯಾನ್ಸರನ್ನು ಅತಿ ಸುಲಭವಾಗಿ ಹೋಗಲಾಡಿಸ್ಬೋದು. ಆಯ್ತಾ? ಯಾಕೆ ಹೋಗಲಾಡಿಸ್ತಾ ಇದೆ ಅಂದರೆ ಇದೆಲ್ಲನೂ ಖಂಡಿತ ತಿನ್ಬಿಡ್ತದೆ. ಖಂಡಿತ ಪೂರ್ತಿ ಏನೇನು ಸತ್ತೋಗಿರೋ ಸೆಲ್ಸು, ಹೆಚ್ಚಾಗಿ ಉತ್ಪನ್ನ ಆಗಿರುವಂಥ ಅಬ್ನಾರ್ಮಲ್ ಜನ್ರೇಷನ್ ಆಫ್ ಸೆಲ್ಸು ಎಲ್ಲನೂ ತಿಂತದೆ. ಅದು ತಿಂತಾ ಬರ್ತದೆ. ಅದಕ್ಕೆ ಇದೊಂದು ಆಟೋಫ್ಯಾಗಿಯಿಂದನೇ ಕ್ಯಾನ್ಸರನ್ನು ಗುಣ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕ್ಯಾನ್ಸರನ್ನು ಗುಣ ಮಾಡಿದ್ದಾರೆ. ಅದಕ್ಕೆ ಇದು ಈಗಾಗಲೇ ಸೈಂಟಿಸ್ಟ್ಗಳು ಈಗಾಗಲೇ ಮೆಡಿಕಲ್ ಸೈನ್ಸಲ್ಲೇ ಒಂದು ಇದಕ್ಕೂ ನೊಬೆಲ್ ಪ್ರಶಸ್ತಿ ಸಿಕ್ಕಿರೋದಕ್ಕೆ 2016 ಓಕೆ. ಈಗೇನಂತಂದರೆ ಡಾಕ್ಟರ್ಸ್ ಆದರೆ ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಆಯಿತಾ? ಡಾಕ್ಟರ್ಸ್ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತಂದರೆ ಅಲ್ಲಿರುವಂಥ ಅವ್ರಿಗಿರುವಂಥ ಸಮಸ್ಯೆಗಳು ಬೇರೆ. ಆಯಿತಾ? ಅಲ್ಲಿ ಅವ್ರಿಗೆ ಒಂದು ಸಿಸ್ಟಮ್ ಇದೆ, ಟೆಸ್ಟ್ಗಳಾಗಲಿ, ಮತ್ತು ಟೆಸ್ಟ್ಗಳ ಬಗ್ಗೆ ನಾನು ಈಗಾಗಲೇ ಎಷ್ಟೋ ಸರಿ ಮಾತಾಡಿದ್ದೀನಿ, ಅದು ಹೆಚ್ಚು ಮಾತಾಡೋದು ಬೇಡ. ಸೊ ಆ ಟೆಸ್ಟ್ಗಳಾಗಲಿ, ಅವ್ರಿಗಿರುವಂಥ ವ್ಯವಸ್ಥೆ ಆಗಲಿ, ಇದು ಅಲೌ ಮಾಡೋದಿಲ್ಲ. ಸುಮ್ಮನೆ ಏನು ಬೇಡಪ್ಪ, ನೀವು ನಿಮ್ಮ ಜೀವನ ಶೈಲಿ ಸರಿಪಡಿಸ್ಕೊಳ್ಳಿ, ಹೀಗೆ ತಿನ್ನಿ, ಈ ಥರ ಉಪವಾಸ ಮಾಡಿ, ನಿಮ್ಮದು ಎಲ್ಲ ಕಾರ್ಯ ಕಡಿಮೆ ಆಗ್ತದೆ ಹೋಗಿ ಅಂತಂದರೆ ನೀವು ದುಡ್ಡು ಕೊಡೋದಿಲ್ಲ. ಆಯಿತಾ? ಅವ್ರಿಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಅವರ ವ್ಯವಸ್ಥೆ ಅವ್ರದ್ದು ನಡೆಸ್ತಾ ಇದ್ದಾರೆ. ನೀವು ಹೆಚ್ಚು ಅರಿವು ತಗೊಳ್ಳಿ, ಏನು ಮಾಡಬೇಕು, ಹೇಗೆ ಮಾಡಬೇಕು, ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು. ಇವತ್ತಿನ ಅಂಶ ಆಟೋಫ್ಯಾಗಿಯಿಂದ ಕ್ಯಾನ್ಸರನ್ನು ಗುಣಪಡಿಸ್ಕೊಂಡದ್ದು ಹೇಗೆ ಅಂತ ನಾವು ಇಷ್ಟವರೆಗೂ ಅರ್ಥ ಮಾಡ್ಕೊಂಡಿದ್ದೀವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತ ಯಾರೇ ಕ್ಯಾನ್ಸರಿಂದ ಬಲಿತಾ ಇದ್ರು ಅವ್ರಿಗೆ ಈ ಸಿಸ್ಟಮನ್ನು ಹೇಳ್ಕೊಡಿ ಸಾಕು. ಆಯಿತಾ? ಅಲ್ಲಿ ಏನೇ ಡ್ಯಾಮೇಜ್ ಆಗಿದ್ರು ಎಲ್ಲ ಕಸು, ಎಲ್ಲ ಟಾಕ್ಸಿನ್ಸು, ಆಯಿತಾ, ಡೆಡ್ ಪ್ರೋಟೀನು, ಡ್ಯಾಮೇಜ್ DNA, ಸೆಲ್ಸು ಸತ್ತೋಗಿರೋದು ಏನೇ ಇರಲಿ ಪರವಾಗಿಲ್ಲ, ಎಲ್ಲನೂ ಗೂಡಿಸ್ತದೆ. ನೈಟು ಪೂರ್ತಿ ನಿಮ್ಮ ನಿದ್ದೆ ಸಮಯದಲ್ಲಿ ದೇಹ ಒಳಗಡೆ ಎಲ್ಲ ಕಂಪ್ಲೀಟ್ ಗೂಡಿಸ್ಕೊತದೆ, ಕಂಪ್ಲೀಟ್ ಕ್ಲೀನ್ಸ್ ಮಾಡ್ಕೊತದೆ. ಸೊ ಅದುವೇ ಆಟೋಫ್ಯಾಗಿ. ಅರ್ಥ ಆಯ್ತಲ್ಲ? ಸೊ ಇಷ್ಟು ಇವತ್ತಿಗೆ ನಾವು ತಿಳ್ಕೊಳ್ಳೋಣ ಈ ಕ್ಯಾನ್ಸರ್ ಬಗ್ಗೆ. ಕ್ಯಾನ್ಸರ್ ಹೀಗೆ ನಾವು ಗುಣಪಡಿಸ್ಕೋಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಇನ್ನು ಏನಾದರೂ ಫರ್ದರ್ ಕ್ವಶನ್ಸ್ ಏನಾದರೂ ನಿಮಗೆ ಅನಿಸಿದ್ರೆ ನೀವೆಲ್ಲ ಹೇಳ್ಬೋದು. ಥ್ಯಾಂಕ್ ಯು, ಧನ್ಯವಾದ. ಧನ್ಯವಾದ ಸರ್, ತುಂಬ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟರು. ಯಾಕಂತಂದರೆ
ಈಗಿನ ಸ್ಟಡಿಯೇ ಹೇಳುತ್ತೆ ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ ಇದೆ ಅಂತ ಹೇಳ್ಕೊಂಡು. ಮೊದಲೆಲ್ಲ ಈ ವರ್ಡನ್ನ ಹೇಳಕ್ಕೆ ಬಹಳ ಭಯ ಪಡೋರು, ಮುಚ್ಚಿಡೋರು. ಇದು ಎಂಥದೋ ಒಂದು ಕಾಯಿಲೆ ಬಂದ್ಬಿಟ್ಟಿದೆ, ಯಾರಿಗೂ ಹೇಳೋದು ಬೇಡ, ಮನೆಯಲ್ಲಿ ಅದು ಬಂದ್ರೂ ಇಲ್ಲ. ಮತ್ತೆ ಹಾಸ್ಪಿಟ್ಲ್ಗಳಲ್ಲಿ ಸಹ ನಾವು ಇಷ್ಟೊಂದು ಪೇಷಂಟ್ಗಳನ್ನ ನೋಡ್ತಾ ಇರ್ಲಿಲ್ಲ. ಈಗ ಎಲ್ಲ ಕ್ಯಾನ್ಸರ್ ಹಾಸ್ಪಿಟಲ್ಗಳಲ್ಲಿ ಫುಲ್ ಆಗಿ ಬೆಡ್ಗಳಿಲ್ಲದೆ ನೆಲದಲ್ಲಿ ಮಲಗಿಸಿದಂತನೂ ಕಾಣಬಹುದು. ಜೊತೆಗೆ ಪ್ರತಿಯೊಬ್ಬರು ಸಾಮಾನ್ಯವಾಗಿ ಹೋದ್ರೆ ಕ್ಯಾನ್ಸರ್ ಕ್ಯಾನ್ಸರ್ ಕ್ಯಾನ್ಸರ್, ವಿವಿಧ ವಿವಿಧ ಕ್ಯಾನ್ಸರ್ಗಳು. ಬಹುಶಃ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಒಂದು ಲೈಫ್ ಸ್ಟೈಲ್ ಅಂತ ಹೇಳೋದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಜೊತೆಗೆ ನಮ್ಮ ಫುಡ್, ಹೌದು, ನಿಜವಾಗ್ಲೂ ಹೇಳೋದಾದ್ರೆ ಕೆಲವರಿಗೆ ಒಂಥರ ತಿಂತಾ ಇರತಕ್ಕಂಥ ಅಭ್ಯಾಸ, ಜೊತೆಗೆ ಇಷ್ಟೊಂದು ಗ್ಯಾಪ್ ಕೊಡತಕ್ಕಂತ ಒಂದು ನಾಲೆಜ್ನು ಇಲ್ಲ ಅಂತ ಹೇಳ್ಕೊಂಡು. ರಾತ್ರಿ ಬೇಗ ಊಟ ಮಾಡೋರು ಇದ್ದಾರೆ, ಆದ್ರೆ ಬೆಳಿಗ್ಗೆ ಎದ್ದು ಬೇಗನೆ ತಿಂತಾರೆ. ಅದರ ಬದಲಿಗೆ ರಾತ್ರಿ ಬೇಗ ಊಟ ಮಾಡಿದ್ರು ಬೆಳಿಗ್ಗೆ ಬಹಳ ತಡವಾಗಿ ತಿನ್ನತಕ್ಕಂಥದ್ದು. ಯಾಕಂತಂದ್ರೆ ನಮ್ಮ ಶರೀರ ಒಂದು ಹರಿವ ಹೊಳೆಯ ನೀರಿನ ಹಾಗೆ ನಮ್ಮ ರಕ್ತ ಹಂಗೆ ಹರಿತಾ ಕೆಲಸ ಮಾಡ್ತಾ ಇರ್ತದೆ. ಜೊತೆಗೆ ಆ ಗ್ಯಾಪ್ ಅಲ್ಲಿ ನಮ್ಮ ಶರೀರ, ನಾವು ಹೇಗೆ ಮನೆಯನ್ನ ಕ್ಲೀನ್ ಮಾಡ್ಕೊಳ್ತೇವೆ ಹಾಗೆ ಶರೀರವನ್ನು ಸಹ ಕ್ಲೀನ್ ಮಾಡಿ ಹೊಸ ಬ್ಲಡ್ ಸೆಲ್ಸ್ ನಮ್ಗೆ ಪ್ರೊಡ್ಯೂಸ್ ಆಗ್ತಾ ಇರಬೇಕು. ಅದಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಇದರಿಂದಾಗಿ ಕ್ಯಾನ್ಸರ್ ಸೆಲ್ಸ್ ಇಂದ ಕ್ಯಾನ್ಸರ್ ಬಹಳ ಬರ್ತಾ ಇದೆ ಅಂತ ಹೇಳತಕ್ಕಂತ ಅಂಶವನ್ನ ಗಮನಕ್ಕೆ ತಂದ್ರಿ ಸರ್. ಜೊತೆಗೆ ಈ ಸಿಸ್ಟಮ್ನಿಂದ, ಈ ಆಟೋಫ್ಯಾಗ್ ಏನಿದೆ, ಇದರಿಂದ ನಾವು ಕ್ಯಾನ್ಸರ್ ಬರದ ಹಾಗೆ ತಡಿಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಬಹಳ ಬಹಳ ಅದ್ಭುತ ಸರ್. ನಿಜವಾಗ್ಲೂ ಈ ವೇದಿಕೆಯಲ್ಲಿ ಇಲ್ಲದವರಿಗೆ ಅಥವಾ ಗೊತ್ತಿಲ್ಲದವರಿಗೆ ಈ ವಿಡಿಯೋವನ್ನು ನೋಡಿ ಅದು ತಿಳ್ಕೊಬೇಕು, ಅಥವಾ ಗೊತ್ತಿರೋರು ಇದನ್ನ ಅವ್ರ ಗಮನಕ್ಕೆ ತರೋದು ಬಹಳ ಬಹಳ ಮುಖ್ಯ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ಮಾಸ್ಟರ್ಸ್ ಥ್ಯಾಂಕ್ ಯು. ಸರ್ ತುಂಬಾ ಅದ್ಭುತವಾದ ಅಂಶವನ್ನ ತಂದಿದ್ದಾರೆ. ಎಲ್ರಿಗೂ ಗೊತ್ತಿದೆ, ಎಲ್ಲಿ ಕೇಳಿದ್ರು ಕ್ಯಾನ್ಸರ್ 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 ಅಂತ ಹೇಳತಕ್ಕಂಥದ್ದು. ಈಗ ಸರ್ ನೀಡಿದಂತಹ ಒಂದು ಜ್ಞಾನದ ಬಗ್ಗೆ ತಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ, ಸರ್ ಇಂದ ಉತ್ತರವನ್ನ ಪಡ್ಕೊಳ್ಳೋಣ. ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡಲಾಗುತ್ತೆ. ದಯಮಾಡಿ ಯಾವುದೇ ಡೌಟ್ಸ್ ಅಥವಾ ಏನೇ ಅನುಮಾನ ಅರ್ಥ ಆಗದೇ ಇದ್ದಂಥ ಪಕ್ಷದಲ್ಲಿ ದಯಮಾಡಿ ಕೇಳಿ ಅಂತ ವಿನಂತಿ ಮಾಡ್ತೇನೆ ನಾನು. ಸೊ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ, ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಯಾರ್ಯಾರಿದ್ರಿ ಏನು ಅಂತ. ಈಗ ಜ್ಞಾನ ಹಂಚಿಕೆ ಮುಗಿದಿದ್ದು, ಸೊ ಈಗ ಆನ್ ಮಾಡ್ಕೊಂಡು ಮಾತಾಡಿ. ರೈಟ್, ಎಲ್ರಿಗೂ ಕ್ಲಿಯರ್ ಆಯ್ತಾ? ಅಥವಾ ಅಭ್ಯಾಸಗಳು ಮಂಚಿಂಗ್ ಇದನ್ನ ತುಂಬಾ ಸಲ ಹೇಳಿದ್ದಾರೆ. ಒಂದು ಬ್ರೇಕ್ಫಾಸ್ಟ್, ಹೆವಿ ಬ್ರೇಕ್ಫಾಸ್ಟ್ ಮಾಡಿದ್ರು ಆಮೇಲೆ ಮಂಚಿಂಗ್ ಸಿಕ್ಕಿದನ್ನೆಲ್ಲ ತಿನ್ನತಕ್ಕಂಥದ್ದು. ಓಕೆ, ನಾಗರತ್ನಮ್ಮ ಮ್ಯಾಮ್. ಅನ್ಮ್ಯೂಟ್ ಮಾಡಿದ್ದಾರೆ ಮೇಡಮ್ ಅವರು, ಮಾತಾಡಿ. ನಮಸ್ತೆ ರೇವತಿ ಮೇಡಮ್ ಅವ್ರಿಗೂ. ನಮಸ್ತೆ 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 ನಮಸ್ತೆ. ನನಗೆ ಒಂದು ವಿಷಯ ಅಂತಂದ್ರೆ, ಉಪವಾಸದ ಬಗ್ಗೆ ಎಲ್ಲ ಗೊತ್ತು, ಸರ್ ಹೇಳಿದ್ದೆಲ್ಲ ಸ್ವಲ್ಪ ಗೊತ್ತಿತ್ತು. ಮೊದಲು ಕ್ಲಾಸ್ಗಳಲ್ಲೂ ಕೇಳಿದೀವಿ. ಅಂದ್ರೆ ಅದು ನಮ್ಗೆ ಬೇಡದ ಪದಾರ್ಥಗಳನ್ನ ಅದನ್ನೇ ಸರಿ ಮಾಡ್ಕೊಂಡು ಅದೇ ಆಹಾರವಾಗಿ ತಿರುಗಿಸ್ಕೊಂಡು ಸಾಕಾಗತ್ತೆ. ನಾವು ಟೈಮ್ಗೆ ತಿನ್ಬೇಕು ಅಂತಿಲ್ಲ. ಒಂದ್ ಟೈಮ್ ಊಟ ಮಾಡ್ಲಿಲ್ಲ ಅಂತ ಅಂದ್ರೂ ತಡ್ಕೊಳ್ಳೋಂತ ಶಕ್ತಿ ಇರುತ್ತೆ. ಅದು ವೇಸ್ಟ್ ಪದಾರ್ಥಗಳು ನಮ್ಮ ಹತ್ರ ತುಂಬಿರುತ್ತಲ್ಲ, ಅದನ್ನೇ ಅದು ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೊಳ್ತೆ ಅಂತೆಲ್ಲ ತಿಳ್ಕೊಂಡಿದ್ವಿ. ಏನಪ್ಪಾ ಅಂದ್ರೆ, ನನಗೆ ಬೆಳಗ್ಗೆ ಟೈಮು ಜಾಸ್ತಿ ಹೊತ್ತು ಖಾಲಿ ಹೊಟ್ಟೆಲಿ ಇರಬಾರ್ದು ಅಂತಾರಲ್ಲ ಸರ್. ನಾವು 10 ಗಂಟೆ 11 ಗಂಟೆ ಆದ್ರೂ ಇರ್ಬೋದು ಅಂತಾರಲ್ಲ, ಅದೇ ಸ್ವಲ್ಪ ಕ್ಲಾರಿಟಿ ಕೇಳ್ತಾ ಇದ್ದಾರೆ ಸರ್. ಗಾಳಿ ತುಂಬ್ಕೊಂಡ್ಬಿಡುತ್ತೆ. ಬೆಳಿಗ್ಗೆ ಹೊತ್ತು ಜಾಸ್ತಿ ಹೊಟ್ಟೆ ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ. ಈಗ ತಮ್ಮ ಇದರಲ್ಲಿ ಜಾಸ್ತಿ ಅಂದ್ರೆ ಒಂದು 10-11 ಗಂಟೆವರೆಗೆ ತಿಂಡಿ ತಿನ್ನದೇ ಇರೋದು ಒಳ್ಳೇದು ಅಂತ ಹೇಳ್ತೀರಾ? ಅದ್ರ ಬಗ್ಗೆ ಏನು ನೀರು ಅಂತ ಕುಡಿ, ಹೆಚ್ಚಿನ ಮಾಹಿತಿ ನೀರು ಕುಡಿಬಹುದು, ಏನ್ ತೊಂದ್ರೆ ಇಲ್ಲ. ನೀರು ಕುಡಿ, ಕಾಲಿಟ್ಟೋದೇನ್ ಬೇಕಾಗಿಲ್ಲ. ಚೆನ್ನಾಗಿ ನೀರು ಕುಡಿತಾ ಇರಿ. ನೀರು, ಮೂತ್ರ, ಸ್ವಲ್ಪ ಅದಕ್ಕೆ ನಿಂಬೆ ಜ್ಯೂಸ್ ಆದ್ರೆ ನಿಂಬೆ ಹನಿಗಳು ಹಾಕೊಂಡು ನೀರಲ್ಲಿ ನಿಂಬೆ ಹನಿಗಳು ಹಾಕಿದ್ರೆ ಲೈಮ್ ವಾಟರ್ ಆಗತ್ತೆ. ಸೊ ಅದನ್ನು ಲೆಮನ್ ವಾಟರ್ ಆಗತ್ತೆ. ಆ ಲೆಮನ್ ವಾಟರ್ ಕುಡಿ. ಆ ರೀತಿ ಮಾಡ್ಕೊಂತ ಹೋಗಿ, ಸಾಕು. ಏನ್ ತೊಂದ್ರೆ ಫುಡ್ ತಗೊಳಂಗಿಲ್ಲ ಅಷ್ಟೇ ಅಲ್ವಾ ಸರ್? ಹಾರ್ಡ್ ಫುಡ್ ತಗೊಳಂಗಿಲ್ಲ. ಹಾರ್ಡ್ ಫುಡ್ ತಗೊಂಡಿದ್ರೆ ನಿಮ್ಮ ಆಟೋಫ್ಯಾಗಿ ಚೈನ್ ಕಟ್ ಆಯ್ತು ಅಷ್ಟೇ. ಬಿಟ್ಕೊಳ್ಳಿ. ಈವನ್ ನೀವು ಕಾಫಿ ಟೀ ಹಾಕಿದ್ರು ಕಟ್ ಆಯ್ತು ಅಷ್ಟೇ. ಅಲ್ಲಿ ಏನಂತಂದ್ರೆ ಜೀರ್ಣಕೋಶ ಕೆಲಸ ಶುರು ಮಾಡಬಾರ್ದು ಅಷ್ಟೇ. ಜೀರ್ಣಕೋಶ ಕೆಲಸ ಶುರು ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಅದರಲ್ಲಿ ನೀವು ಕಾಫಿ ಟೀ ಅಂದ್ರೆ ಏನು, ಮಿಲ್ಕ್ ಆಗ್ಲಿ ಶುಗರ್ ಆಗ್ಲಿ ಒಳಗಡೆ ಹೋಗುತ್ತಲ್ಲ, ತಕ್ಷಣವೇ ಆಟೋಫ್ಯಾಗಿ ಸ್ಟಾಪ್ ಆಗತ್ತೆ. ನೀವು ಮತ್ತೆ ಪ್ರಯೋಜನ ಇಲ್ಲ. ಅಂದ್ರೆ ನಾವು ಲಿಕ್ವಿಡ್ ಟೈಪ್ ಗಂಜಿ
ಯಾವ್ದಾದ್ರು ತೆಳುಗೆ ಏನಾದ್ರು ತಗೋತಾ ಗಂಜಿ ಇಲ್ಲ, ಇದ್ರೆ ಅದು ಗಂಜಿ ಬೇಡ ಇಲ್ಲ, ಅಂತ. ನೋ ಗಂಜಿ, ಗಂಜಿ ಎಲ್ಲ ನೋ ಗಂಜಿ, ನೋ ತಗೊಳಂಗಿಲ್ಲ. ಗಂಜಿ. ಕಾಫಿ ಟೀನು ಬೇಡ ಅಂತ ಇದಾರೆ ಸರ್. ಹೇಳ್ತಾ ಇರೋದು ನಾವು ಲೆಮನ್ ವಾಟರ್ ತಗೋಬಹುದು, ನೀರು ತಗೋಬಹುದು, ಅದು ಬಿಟ್ರೆ ಕಾಫಿ ಟೀನು ತಗೋಬಾರ್ದು ನಿಮ್ಗೆ ಅಂತ. ನೋಡಿ, ನಿಮ್ಗೆ ತಲೆನೋವು ಬರ್ತದ, ಸಹಿಸಿ ವಹಿಸ್ಕೊಳ್ಳಿ, ಸಹಿಸ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ವಿ ಅಂದ್ರೆ, ದಟ್ ಮೀನ್ಸ್ ಆ ಥರ ನಿಮ್ಗೆ ತಲೆನೋವು ಬರ್ತಾ ಇದೆ ಅಂದ್ರೆ ಟಾಕ್ಸಿನ್ಸ್ ಒಳಗಡೆ ಹೋಗ್ತಾ ಇದೆ ಅಂತ ಅರ್ಥ. ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಟಾಕ್ಸಿನ್ಸ್ ಅನ್ನು ಶರೀರ ಅದು ಶುದ್ಧಿಗೊಳಿಸ್ಕೊಂತಾ ಇದೆ. ಆಯ್ತಾ? ಶುದ್ಧೀಕರಣ ಆಗ್ತಾ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಿಮಗೆ ತಲೆನೋವು ಬರೋದು. ಆ ಥರ ತಲೆನೋವು ಬರುತ್ತೆ, ತೊಂದರೆ ಇಲ್ಲ. ನೀರು ಚೆನ್ನಾಗಿ ಕುಡಿ, ಹಾಗೆ ಇರಿ ಅಷ್ಟೇ. ಮೂತ್ರ ತಗೊಳ್ಳಿ, ಮೂತ್ರ ಅಭ್ಯಾಸ ಇದ್ರೆ ಮೂತ್ರ ತಗೊಂತಾ ಇರಿ ಅಷ್ಟೇ. ನಾವು ಇದು ಕ್ಲಾಸ್ ಇಲ್ಲಿ ಸೇರ್ಕೊಳಕ್ ಮೊದ್ಲೆಲ್ಲ ನಾವು ಉಪವಾಸ ಇದ್ದಾಗ ಅದೇ ತಲೆನೋವು ಬರುತ್ತೆ, ಏನ್ ಮಾಡೋದು ಇದ್ ಮಾಡ್ತಿದ್ವಿ. ಬಟ್ ಸೇರ್ಕೊಂಡು ಗೊತ್ತೆ ಅಂದ್ರೆ 15 ದಿವಸಕ್ಕೊಂದ್ಸರಿ ಉಪವಾಸ ಇರ್ತಾ ಇರ್ತೀನಿ ನಾನು ಏಕಾದಶಿಲಿ. ಮತ್ತೆ ಸ್ವಲ್ಪ ಈ ನಡುವೆ ಸ್ವಲ್ಪ ಸುಸ್ತಾಯ್ತು, ಎಲ್ಲಾರು ಜರ್ನಿ ಮಾಡಿದಾಗ ಸ್ವಲ್ಪ ಕಡಿಮೆ ಮಾಡಿದ್ದೆ. ಈಗ ವರ್ಷಕ್ಕೆ ನಾವೆಲ್ಲ ಏನಂದ್ರೆ ಧ್ಯಾನಿಗಳು, ಒಂದೇನಂದ್ರೆ ಮೆಂಟಲ್ ಫಾಸ್ಟಿಂಗ್ ಚೆನ್ನಾಗಿದೆ, ನಮಗೆ ತೊಂದರೆ ಇಲ್ಲ. ಫಿಸಿಕಲ್ ಫಾಸ್ಟಿಂಗ್ ಪ್ರಾಬ್ಲಮ್ ಇರೋದು ಈಗ. ಗೊತ್ತಾಯ್ತಾ? ಎಲ್ಲಾ ಧ್ಯಾನಿಗಳು ನಾವೆಲ್ಲ ಮಾಸ್ಟರ್ಸ್ ಆಗಿ ಮಾನಸಿಕ ಉಪವಾಸ ಚೆನ್ನಾಗಿದೆ. ಆಯ್ತಾ? ಮಾನಸಿಕ ಲಂಘನಂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಟ್ಲೀಸ್ಟ್ ಒಂದು 2 ರಿಂದ 3 ಗಂಟೆ ಧ್ಯಾನ ಮಾಡ್ತೀವಿ. ಧ್ಯಾನ ಯಾವುದೇ ಕಸುವನ್ನು ಹೊರಗಡೆ ಇಟ್ಕೊಡಲ್ಲ, ಕಸುವನ್ನು ಹಾಗೆ ಗೂಡಿಸ್ತಾ ಇರ್ತೀವಿ. ಅದು ತೊಂದರೆ ಇಲ್ಲ. ಈಗ ಬಂದಿರೋ ತೊಂದರೆ ಇಲ್ಲಂದ್ರೆ ಫಿಸಿಕಲ್ ಫಾಸ್ಟಿಂಗ್. ತಿನ್ನೋದ್ರಲ್ಲಿ ಬೆಳಗ್ಗೆ ಏನು, ಮಧ್ಯಾಹ್ನ ಏನು, ಸಾಯಂಕಾಲ ಏನು, ಯಾವಾಗ ತಿಂತೀವಿ, ಯಾವಾಗ ಮಲಗ್ತೀವಿ, ಸೊ ಆ ತಿನ್ನೋದನ್ನೋದು ಹೇಗಂತ ತಿನ್ನೋದ್ರಲ್ಲಿ ಅಷ್ಟೇ. ಎಲ್ಲಾನು ಒಂಥರ ಏನಂತ ಅಂತೀವಿ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ ನಾವು. ಬ್ಯಾಲೆನ್ಸಿಂಗ್ ಇರಬೇಕು. ಆ ಬ್ಯಾಲೆನ್ಸಿಂಗ್ ಅಲ್ಲಿ ಸ್ವಲ್ಪ ನೋಡಿಕೊಂಡು, ಈಗ ಉದಾಹರಣೆಗೆ ಪ್ರೋಟೀನ್ ಎಷ್ಟು ತಿನ್ನಬೇಕು, ಕಾರ್ಬೋಹೈಡ್ರೇಟ್ಸ್ ಎಷ್ಟು ತಿನ್ನಬೇಕು, ಫ್ಯಾಟ್ಸ್ ಎಷ್ಟು ತಿನ್ನಬೇಕು, ನಾರಾಂಶ ಎಷ್ಟು ತಿನ್ನಬೇಕು, ಆಯ್ತಾ, ಮಿನರಲ್ಸ್ ಹೇಗಿರಬೇಕು, ವಿಟಮಿನ್ಸ್ ಜೀವಸತ್ವಗಳು ಹೇಗಿರಬೇಕು, ಇವೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ಇದೆಲ್ಲ ಆಹಾರ ಜ್ಞಾನ. ಈ ಆಹಾರ ಜ್ಞಾನ ತಿಳ್ಕೋಬೇಕು. ಆಯ್ತಾ? ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಒಂದು ತಪ್ಪು ಮಾಡೋದು, ಇದು ಪ್ರಧಾನ ತಪ್ಪೆ ನಾವು ಮಾಡೋದು. ಕಾರ್ಬೋಹೈಡ್ರೇಟ್ಸ್ ಅನ್ನು ಹೆಚ್ಚು ಮಾಡಿಕೊಂಡು ಅದೇ ಹೆಚ್ಚು ತಿನ್ನೋದು, ಅದನ್ನೇ ಶಕ್ತಿಯಾಗಿ ನಾವು ಬದಲಾವಣೆ ಮಾಡ್ಕೊಂಡದು, ಶಕ್ತಿಯಾಗಿ ರೂಪಾಂತರ ಮಾಡ್ಕೊಂಡದು. ಇಲ್ಲಿ ತೊಂದರೆಗಳಾಗ್ತಾ ಇದೆ. ಆಯ್ತಾ? ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅನ್ನು ಹೆಚ್ಚು ಪರಿಣಾಮದಲ್ಲಿ ಸ್ವೀಕಾರ ಮಾಡಿ ಅದನ್ನು ಶಕ್ತಿಯಾಗಿ ಪರಿವರ್ತನೆಗೊಳಿಸ್ಕೊಂಡಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ. ತಪ್ಪು ಪ್ರಯತ್ನ ಇದೆ. ಆ ಕಾರ್ಬೋಹೈಡ್ರೇಟ್ಸ್ ತೆಗೆದುಬಿಟ್ಟು ಪೂರ್ತಿ ರೈಸ್ ನಿಲ್ಲಿಸಿ ಮಿಲೆಟ್ಸ್ನು ಸ್ವಲ್ಪ ಸ್ವಲ್ಪ, ಆದರೆ ಈ ಗೋಧಿ ಪೂರ್ತಿ ನಿಲ್ಲಿಸಿ, ರಾಗಿ ಶುಗರನ್ನು ಪೂರ್ತಿ ನಿಲ್ಲಿಸಿ, ರಾಗಿ ಪರವಾಗಿಲ್ಲ, ರಾಗಿ ಹಾಗೆ ಓಕೆ, ಇದೆಲ್ಲ ನಿಲ್ಲಿಸಿ ಅದರ ಪ್ಲೇಸಲ್ಲಿ ಹೆಚ್ಚು ಪ್ರೋಟೀನ್ಸ್, ಹೆಚ್ಚು ಫ್ಯಾಟ್ಸ್ ಅಂದ್ರೆ ಎಲ್ಲಿಂದ ಬರುತ್ತೆ? ನಾವೆಲ್ಲರೂ ಸಾತ್ವಿಕ ಆಹಾರ ನಾವು ತಗೊಂತಾ ಇದೀವಲ್ಲ, ನಮಗೆಲ್ಲ ಫ್ಯಾಟ್ಸ್ ಎಲ್ಲಿಂದ ಬರುತ್ತೆ ಹೆಚ್ಚಾಗಿ ಅಂತಂದ್ರೆ, ಒಮೆಗಾ 3 ಫ್ಯಾಟಿ ಆಸಿಡ್ ಬರಬೇಕಂದ್ರೆ ಫ್ಲಾಕ್ಸ್ ಸೀಡ್ಸು, ಅಗಸೆ ಬೀಜಗಳು, ಮತ್ತೆ ಚಿಯಾ ಸೀಡ್ಸು, ಅದರಿಂದ. ಅದು ಬಿಟ್ರೆ ಒಳ್ಳೆ ಕೊಬ್ಬು ಎಲ್ಲಿಂದ ಬರ್ತದೆ ಅಂತಂದ್ರೆ, ನಾವಂತ HDL ಅಂತ ಅನ್ಕೊಂತೀವಲ್ಲ, HDL ಒಳ್ಳೆ ಕೊಲೆಸ್ಟ್ರಾಲ್, ಅದು ಎಲ್ಲಿಂದ ಬರುತ್ತೆ? ಜಾಸ್ತಿ ನಮಗೆ ಬರುವಂಥದ್ದು ಈ ಏಟು ತುಪ್ಪ. ಆಯ್ತಾ? ಕೊಬ್ಬರಿ ಎಣ್ಣೆನು ಏಟು ತುಪ್ಪವನ್ನು ಹೆಚ್ಚಾಗಿ, ಕೊಬ್ಬರಿ ಹಣ್ಣಲ್ಲಿ MCT ಪ್ಯಾಸಿಡ್ಸ್ ಅಂತ, ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಇರುತ್ತೆ. ಅದು ಒಳ್ಳೆಯದೇ ಅಲ್ವಾ? ಅದೇನು ಮಾಡುತ್ತಂದ್ರೆ MCT ಅವೆಲ್ಲ ಖಂಡಿತ ಒಳಗಡೆ ತಗೊಂಡಿದ ಮೇಲೆ ಅದು ಜೀರ್ಣಕೋಶಕ್ಕೆ ಹೋಗೋದಿಲ್ಲ, ನೇರವಾಗಿ ಡೈಜೆಷನ್ಗೆ ಹೋಗೋದಿಲ್ಲ. ಫಸ್ಟ್ ಆಫ್ ಆಲ್ ಕೊಬ್ಬರಿ ಎಣ್ಣೆ, ಅದೇ ವರ್ಜಿನ್ ಕೋಕೋನಟ್, ಎಸ್ಪೆಷಲಿ ವರ್ಜಿನ್ ಕೋಕೋನಟ್ ಆಯಿಲು ನೀವು ಕುಡಿತಾ ಇದ್ರೆ ದಿನನಿತ್ಯ, ಅದು ಪೂರ್ತಿ ದೇಹದ ಅಂದರೆ ಮೇಲೆ ತಲದಿಂದ ಕೆಳಗಡೆ ಪಾದವರೆಗೂ ಪೂರ್ತಿ ಕ್ಲೀನ್ಸಿಂಗ್ ಮಾಡುತ್ತೆ ಒಂಥರ. ಆಯ್ತಾ? ಆಮೇಲೆ ಈ MCT ಫ್ಯಾಟಿ ಆಸಿಡ್ಸ್ ಏನು ಮಾಡುತ್ತಂದ್ರೆ, ಕೊಬ್ಬರಿ ಎಣ್ಣೆಯಲ್ಲಿರುತ್ತದೆ MCT ಅಂತ, ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ. ಅದರ ಕೆಲಸನೇ ಏನಂತಂದ್ರೆ ಕೆಟ್ಟೆ ಕೊಬ್ಬನ್ನು ಕರಗಿಸ್ತದೆ. ಕೆಟ್ಟೆ ಕೊಬ್ಬನ್ನು ಅಂದ್ರೆ, ಇಫ್ ಯು ಹ್ಯಾವ್ ಬೈ ಎನಿ ಚಾನ್ಸ್ LDL ಅಂತ ಇದ್ರೆ ಅದನ್ನೆಲ್ಲ ತೊಲಗಿಸೋದು ಅದು ಕೆಲಸ ನೋಡಿ. ಅದರಿಂದ ನಿಮ್ಮ ಕೊಬ್ಬು ಅನ್ನೋದು ಕರಗತ್ತೆ. ಆಮೇಲೆ ಒಬೆಸಿಟಿ ಇದ್ರೆ ಹೋಗುತ್ತೆ. ಆಯ್ತಾ? ಡಯಾಬಿಟಿಸ್ ಮತ್ತೆ ಎನಿ ಇನ್ಫ್ಲಮೇಷನ್,
ಫಾರ್ ದಟ್ ಮ್ಯಾಟರ್ ಎನಿ ಇನ್ಫ್ಲಮೇಷನ್, ಎಲ್ಲ ಇನ್ಫ್ಲಮೇಷನ್ನು ತೊಲಗಿಸುವಂಥ ವ್ಯವಹಾರ ಇದು ಮಾಡ್ತಾ ಇರ್ತದೆ. ಆಯಿತಾ? ಅದಕ್ಕೆ ಇವೆಲ್ಲ ನೆನಪಿಟ್ಕೊಂಡೆ ನಾವು ಸಾತ್ವಿಕ ಆಹಾರಿಗಳು ಈ ಹೆಚ್ಚು ಕೊಬ್ಬು, ಒಳ್ಳೆ ಕೊಬ್ಬು ಅನ್ನೋದು ಹೆಚ್ಚು ಮಾಡ್ಕೊತಾನೆ ಇರಬೇಕು ನಾವು. ಆಯಿತಾ? ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಥ್ಯಾಂಕ್ ಯು ಏಟು ಸರ್. ತುಪ್ಪ ಜೊತೆಗೆ ಬೆಣ್ಣೆ ಇಂಥದ್ದೆಲ್ಲ ಜಾಸ್ತಿ ತಿಂತಾ ಇರೋದು. ದಿನಕ್ಕೆ 4 ಸ್ಪೂನ್ಸು ಈ ಏಟು ತುಪ್ಪ ಒಳಗಡೆ ಹೋಗ್ತಾನೆ ಇರಬೇಕು. 4 ಸ್ಪೂನ್ಸ್, ಒಂದಲ್ಲ. ನಾವು 1 ಸ್ಪೂನ್ ತಿಂದರೆ ಮಹಾ ದೊಡ್ಡ ವಿಷಯ. ಅದೇ ತಪ್ಪು ಮಾಡೋದು ನಾವು, ನೆನ್ಪಿಟ್ಕೊಳ್ಳಿ. ನಾವೇನು ಅನ್ಕೊಂತೀವಿ ಅಂದರೆ ಹೆಚ್ಚು ತಿಂತಾ ಇದೀನೇನೋ ಏನು, ನಮಗೆಲ್ಲ ಒಂಥರ ಯಾವಾಗಿಂದೋ ಈ ಬ್ರಿಟಿಷ್ ಅವರು ಅಂದರೆ ಇಂಗ್ಲೀಷ್ ಸಿಸ್ಟಮಿಂದ, ಪಾಶ್ಚಾತ್ಯ ದೇಶಗಳಿಂದ ಒಂಥರ ನಮ್ಮ ತಲೆಯಲ್ಲಿ ತುಂಬಿದ್ದಾರೆ ಅವರು. ಏನಂತಂದರೆ ಇದು ಕೊಬ್ಬು, ಇದು ಒಳ್ಳೇದಲ್ಲ, ನಿಮಗೆ ಕೊಲೆಸ್ಟ್ರಾಲ್ ಹೆಚ್ಚು ಮಾಡುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಇದು ಬರುತ್ತೆ ಅಂತ ತುಂಬಿದ್ದಾರೆ. ಅದು ತಪ್ಪು. ಆಯಿತಾ? ಈಗಾಗಲೇ ಸ್ಥಾಪಿತ ಆಗಿದೆ, ಯಾವುದು ಕೊಬ್ಬು ಇಲ್ಲ, ಏನಿಲ್ಲ. ಒಳ್ಳೆ ನಿಜವಾಗಿ ಹೇಳ್ಬೇಕಂದ್ರೆ ನಿಮಗೆ ಈ ಕೊಲೆಸ್ಟ್ರಾಲ್ ಅನ್ನೋದು ಒಳ್ಳೆ ಕೊಲೆಸ್ಟ್ರಾಲ್ ಆಗಲಿ, ಇಂಥ ಏಟು ತುಪ್ಪ ತಿಂತಾ ಇದ್ರೆ ನಿಮಗೆ ಹಾರ್ಮೋನ್ ಜನ್ರೇಷನು, ಆಯಿತಾ, ಎಲ್ಲ ನ್ಯಾಚುರಲ್ ಆಗಿ ದೇಹದಲ್ಲಿ ಉತ್ಪನ್ನ ಆಗ್ತಾರಂಥ ಸ್ಟೆರಾಯ್ಡ್ಸ್ ಆಗಲಿ, ಹಾರ್ಮೋನ್ ಜನ್ರೇಷನ್ ಆಗಲಿ, ಎಂಜೈಮ್ಸ್ ಆಗಲಿ, ಇವೆಲ್ಲ ಚೆನ್ನಾಗಿ ತಯಾರಾಗತ್ತೆ. ಇಲ್ಲ ಅಂದರೆ ಕಷ್ಟ, ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ನಮ್ಮ ಈ ಜೀವಕೋಶಗಳಿದೆಯಲ್ಲ, ಜೀವಕೋಶಗಳು ಖಂಡಿತ ಅಲ್ಲಿ ಬೇಕಾಗಿರುವಂಥದ್ದು. ಜೀವಕೋಶಗಳ ಸುತ್ತು ಅಂತಂದರೆ ಸ್ಕೆಲ್ಟನ್ ಅಂತ ಹೇಳ್ತೀವಿ, ಅದು ತಯಾರಾಗಕ್ಕೆ ಬೇಕಾಗಿರುವಂಥದ್ದು ಪ್ರೋಟೀನ್. ಮತ್ತು ಪ್ರೋಟೀನ್ ಎಲ್ಲಿಂದ ಬರ್ತದೆ? ಎಲ್ಲ ಬೆಳೆಕಾಳುಗಳು. ಸೊ ಅದರಿಂದ ಪ್ರೋಟೀನ್ ಬಂದೇ ಬರುತ್ತೆ ಚೆನ್ನಾಗಿ. ಅದಕ್ಕೂ ಸ್ವಲ್ಪ ಕೊರತೆ ಇರ್ತದೆ. ಅಂದರೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಈ ಸ್ಪಿರುಲಿನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅದರಿಂದನೂ ಚೆನ್ನಾಗಿ ಪ್ರೋಟೀನು ಬರುತ್ತೆ. ಆಯಿತಾ? ದೇಹದಲ್ಲಿ ಪ್ರೋಟೀನು, ಫ್ಯಾಟ್ಸು ಈ ಎರಡನ್ನು ಜಾಸ್ತಿ ಉಪಯೋಗಿಸ್ಕೊಂಡು ನಿಮ್ಗೆ ಬೇಕಾಗಿರುವಂಥ ಶಕ್ತಿ ಉತ್ಪನ್ನ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ನಮ್ಮ ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾಗಲಕ್ಷ್ಮಿ ಮ್ಯಾಮ್, ಎಸ್, ಪ್ರಶ್ನೆ ಇದೆ. ನಮಸ್ತೆ ಮ್ಯಾಮ್. ಹೇಳಿ ಮ್ಯಾಮ್. ಬಂದೆ ನಿಮಿಷ. ನಮಸ್ತೆ Okay. ಮ್ಯಾಮ್. ನಮಸ್ತೆ. ನಮಸ್ತೆ ಸರ್. ಹೇಳಿ ಮ್ಯಾಮ್. ನನಗೆ ಕ್ಯಾನ್ಸರ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬೇಕಿತ್ತು, ಕೇಳಿದ್ ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಕ್ಯಾನ್ಸರ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ. ಮತ್ತೆ ಅದು ಬರೋದಕ್ ಸಾಧ್ಯ ಇದೆಯಾ? ಬರೋದಕ್ಕೂ ಸಾಧ್ಯ ಇರುತ್ತೆ, ನಿಮ್ಮ ಜೀವನ ಶೈಲಿ ಮತ್ತೆ ಕೆಟ್ಟೋದ್ರೆ. ಜೀವನ ಶೈಲಿ ಕೆಟ್ಟೋದ್ರೆ ಮತ್ತೆ ಮತ್ತೆ ಬರುತ್ತೆ. ಅದು ಒಟ್ಟು ಬರೋದಕ್ ಸಾಧ್ಯ ಇದೆ. ಹಾ, ಖಂಡಿತ ಬರುತ್ತೆ. ಯಾಕೆ ಬರಲ್ಲ? ಹೊಸಬ್ರಿಗೆ ಬರ್ತಾ ಇದೆ, ಬಂದು ಹೋಗಿರೋದಕ್ಕೆ ಯಾಕೆ ಬರಲ್ಲ? ಅವ್ರ ಜೀವನ ಶೈಲಿ ಚೆನ್ನಾಗಿಲ್ಲ ಅಂದ್ರೆ. ಹೌದು. ಅಂದ್ರೆ ಅವರು ಮತ್ತೆ ನನ್ಗೇನ್ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೇದೇ ಅದು. ಅನ್ಕೊಂಡಿದ್ದಾರೆ. ಆದ್ರೆ ಅವರ ಜೀವನ ಶೈಲಿ ಚೆನ್ನಾಗ ಇಲ್ಲ ಅಂತಂದ್ರೆ, ಮತ್ತೆ ತೊಂದರೆ ಮಾಡ್ಕೊಂಡ್ರೆ, ಅವರ ಆಹಾರ, ನೀರು, ಗಾಳಿ, ಅವರ ಮಾನಸಿಕ ಪ್ರವರ್ತನೆ, ಮತ್ತೆ ಯೋಚನೆ, ಸ್ಟ್ರೆಸ್ಸು, ಜಾಸ್ತಿ ಒತ್ತಡ ತಗೊಂಡೋದು, ಇಂಥವೆಲ್ಲ ಮಾಡ್ತಾ ಹೋದ್ರೆ ಮತ್ತೆ ಶುರು ಆಗತ್ತೆ. ಅವ್ರು ಏನೋ ತಿದ್ಕೊಂಡಿಲ್ಲ ಸರ್. ಆದ್ರೂ ಕೂಡ ಅವ್ರು ಔಷಧಿನ ಕಡಿಮೆ ಮಾಡ್ಕೊಂಡ್ರು, ನನ್ಗೋಗಿದೆ ಅಂತ ಅನ್ಕೊಂಡು ಮತ್ತೆ ಅವ್ರ ಮಾಮೂಲ್ ಜೀವನನೇ. ಸೊ ಅಂದ್ರೆ ಬರೋ ಚಾನ್ಸಸ್ ಇರುತ್ತೆ ಕಂಪಲ್ಸರಿ. ಎಸ್. ಥ್ಯಾಂಕ್ ಯು ಸರ್. ಮ್ಯಾಮ್. ಥ್ಯಾಂಕ್ ಯು. ಇನ್ನೊಂದು ಕ್ವಶನ್. ನನ್ಗೆ ಧ್ಯಾನ ಮಾಡ್ಬೇಕಾದ್ರೆ ಬೆಚ್ಚಿ ಬೀಳ್ತೀನಿ ತುಂಬಾ, ಯಾಕೆ ಅಂತ ಗೊತ್ತಿಲ್ಲ. ಅಂದ್ರೆ ಏನಾಗತ್ತೆ? ಬೆಚ್ಚಿ ಬೀಳ್ತಾರಲ್ಲ. ತೆಲುಗಿನಲ್ಲಿ ಮಿಟ್ಟು ಪಡೋದು ಅಂತಾರೆ ಸರ್. ಅದಕ್ಕೆ ಮಿಟ್ಟು ಪಡ್ತಾನ ಅಂತಾರೆ. ಅಂದ್ರೆ ಬೆಚ್ಚಿ ಬೀಳೋದು ಒಂಥರ ಸಡನ್ ಆಗಿ ಹೀಗೆ ಶೇಕ್ ಆಗ್ತಾರಲ್ಲ ಸರ್, ನಿದ್ದೆಯಲ್ಲೇ. ಓಕೆ ಓಕೆ ಓಕೆ, ಅದು ಆಗತ್ತಮ್ಮ. ಅದು ಜರ್ಕ್ ಅಂದ್ರೆ ಶಕ್ತಿ ಫ್ಲೋ ಆಗುವಾಗ ಅವೆಲ್ಲ ಅನುಭವಗಳಾಗತ್ತೆ, ತೊಂದರೆ ಇಲ್ಲ. ಅಂದ್ರೆ ನೀವು ಗಮನಿಸ್ಕೊಳ್ಳಿ ಹೇಗಾಗ್ತಾ ಇದೆ ಅಂತ, ಜಸ್ಟ್ ಗಮನಿಸಿ. ಓಕೆ, ಅದರಲ್ಲಿ ಏನು ಭಯಪಡೋದೇನು ಬೇಕಾಗಿಲ್ಲ. ನೀವು ಧ್ಯಾನ ಮಾಡ್ತಾ ಇರ್ತೀರ ಅಷ್ಟೇ, ನಿಮ್ಮಲ್ಲಿ ಶಕ್ತಿ ಫ್ಲೋ ಆಗ್ತಾ ಇರುವಾಗ ಇಂಥ ಅನುಭವಗಳು ಬರ್ತವೆ. ಆಯ್ತಾ? ಅದರಿಂದ ಏನು ಅದನ್ನ ತಡಿಯಕ್ ಆಗಲ್ವಾ ಸರ್? ಅದನ್ನ ತಡಿಲಿಕ್ ಆಗಲ್ವಾ? ಅಂದ್ರೆ ಕಡಿಮೆ ಮಾಡಕ ತಡೆಯುದು ಬರದ ಹಾಗೆ ತಡಿಯಕ್ಕಾಗತ್ತಾ ಅಂತ. ಓ, ಆ ಥರನಾ? ಅದು ನಿಧಾನವಾಗಿ, ಅಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗತ್ತೆ ಅದು. ಅದೇನು ಯಾರು ತಡೆಯಕ್ಕೆ ಇಲ್ಲಿ ಏನಂತಂದ್ರೆ ಪ್ರಾಣಶಕ್ತಿ ಬಗ್ಗೆ ಯಾರು ಏನು ಮಾಡಂಗಿಲ್ಲ ಅಲ್ಲಿ.
ನಿಮ್ಮಲ್ಲೇ ಹ್ಮ್ ಸಹಜವಾಗಿ ಆಗ್ಬೇಕು. ಅದಕ್ಕೂ ಸ್ವಲ್ಪ ನೀವು ಸಹಾಯ ಮಾಡ್ಬೇಕಂದ್ರೆ ನಿಮ್ಮ ದೇಹವನ್ನು ಗ್ರೌಂಡಿಂಗ್ ಮಾಡ್ಕೊಂತ ಇರಿ. ಆದಷ್ಟು ಗ್ರೌಂಡಿಂಗ್ ಮಾಡ್ಕೊಳ್ಳಿ. ನಾನು ಪದೇ ಪದೇ ಗ್ರೌಂಡಿಂಗ್ ಅಂದ್ರೆ ಹೇಳ್ತೀನಿ. ಏನ್ ಮಾಡ್ಬೇಕು ಸರ್? ಗ್ರೌಂಡಿಂಗ್ ಅಂದ್ರೆ ಅದನ್ನು ಕೇಳಿಲ್ಲ ನಾವು, ಅಂದ್ರೆ ನಾವು ಹೇಳ್ತಾ ಇದ್ವಲ್ಲ ಈ ಕ್ಲಾಸಸ್ ಅಲ್ಲಿ ಹೇಳ್ತಾ ಇದ್ವಿ ಮುಂಚೆ ಎಲ್ಲ, ಕೇಳಿಲ್ಲ ಅದು? ಇಲ್ಲ ಸರ್, ನನ್ ಕೇಳಿಲ್ಲ. ಅಲ್ಲ, ಆಯ್ತು. ಒಂದ್ ಸ್ವಲ್ಪ ಹೇಳಿ ಸರ್ ನನ್ಗೆ, ಆಮೇಲಿಂದ ಇದು ಹೋಗ್ಬೋದು. ಗ್ರೌಂಡಿಂಗ್ ಅಂದ್ರೆ ಏನಿಲ್ಲ, ನಿಮ್ಮ ದೇಹವನ್ನು ನೇರಕ್ಕೆ ಟಚ್ ಇರಬೇಕು, ಹ್ಮ್ ನೇರವಾಗಿ. ಹ್ಮ್ ಹ್ಮ್ 40 ನಿಮಿಷ ದಿನಕ್ಕೆ, ಒಂದಿನಕ್ಕೆ 40 ನಿಮಿಷ ಟಚ್ ಇರಬೇಕು. ಅಂದ್ರೆ ನಾವು ಬರೇ ಕಾಲಲ್ಲಿ ಓಡಾಡ್ತೀವಲ್ಲ ಅಷ್ಟೇ ಸಾಕಾ, ಅಥವಾ ಹೌದು ಧ್ಯಾನಕ್ಕೆ ಹೌದು. ಕುತ್ಕೊಂಡಾಗ್ಲೇ ಟಚ್ ಇರ್ಬೇಕಾ? ಹಾ, ಬರೆ ಕಾಲು ಓಡಾಡೋದು ಇಂಪಾರ್ಟೆಂಟ್. ಈಗ ಚಳಿಗಾಲ ಅಲ್ಲ ಸರ್ ಅದು? ಬರೆ ಕಾಲಲ್ಲಿ ಓಡಾಡಬೇಕು. ಆಮೇಲೆ ಹ್ಮ್ ಇನ್ನೊಂದು ಏನಂದ್ರೆ, ನಿಮ್ಮ ಹ್ಮ್ ಆಹಾರದಲ್ಲಿ ಏನಾದ್ರೂ ತೊಂದರೆಗಳು ಇರ್ತದಂತಂದ್ರೆ ಅವಾಗ ಹ್ಮ್ ಉಪ್ಪು ನೀರಿಂದ ಸ್ನಾನ ಮಾಡೋದು. ಹ್ಮ್ ಹ್ಮ್ ಆಯ್ತು. ಹ್ಮ್ ತುಂಬಾ ಜನ ಏನಾಗತ್ತೆ ಗೊತ್ತಾ, ಇತ್ತೀಚಿನ ಸಮಯದಲ್ಲಿ ನೋಡ್ತಾ ಇದೀವಿ, ಅವ್ರಿಗೆ ಹ್ಮ್ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಸೊಲ್ಯೂಷನ್ ಬರಲ್ಲ, ಏನ್ ಹ್ಮ್ ಮಾಡೋದು ಗೊತ್ತಾಗಲ್ಲ, ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ, ಇಂಥವೆಲ್ಲ ಹ್ಮ್ ಜಾಸ್ತಿ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಅವ್ರಿಗೆಲ್ಲ ಏನ್ ಮಾಡ್ಬೇಕಂತಂದ್ರೆ ಸಿಂಪಲ್, ನಿಂಬೆ ಹಣ್ಣು ಇಲ್ಲಾಂದ್ರೆ ಉಪ್ಪು, ಇದರಿಂದ ದಿಷ್ಟಿ ತೆಗಿತಾರೆ, ನೋಡಿದಿರಾ ನೀವು? ಹೌದು ಹೌದು. ಅವೆಲ್ಲ ಮಾಡ್ಕೊಂತ ಇರ್ಬೇಕು. ಆಯ್ತಾ? ಯಾಕೆ ಹ್ಮ್ ಮಾಡ್ಬೇಕು ಹೇಳಿ? ನಮ್ಮ ಆಹಾರದಲ್ಲಿ ಹೆಚ್ಚು ನೆಗೆಟಿವಿಟಿ ಬರ್ತಾ ಇರ್ತದೆ. ಹ್ಮ್ ಹ್ಮ್ ಅದೆಲ್ಲ ಸುಮ್ಮನೆ ಕಂಡಿಡಿಲ್ಲ, ನಮ್ಮ ಸಂಪ್ರದಾಯದಲ್ಲಿ ಯಾವುದು ಸುಮ್ಮನೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಹ್ಮ್ ಆಯ್ತಾ? ಹ್ಮ್ ಆಮೇಲೆ ಬಂದಿರೋದೆಲ್ಲ ಸುಮ್ಮನೆ. ನಮ್ಮ ಹ್ಮ್ ಸಂಪ್ರದಾಯಗಳೆಲ್ಲನೂ ಸಹ ಅದರಲ್ಲಿ ಹ್ಮ್ ಒಂದು ವ್ಯಾಲ್ಯೂ ಇದೆ. ಆಯ್ತಾ? ಹ್ಮ್ ಒಂದು ಬೆಲೆ ಇದೆ ಅದಕ್ಕೆಲ್ಲ. ಯಾಕೆ ಹ್ಮ್ ಮಾಡ್ಕೋಬೇಕಂತಂದ್ರೆ, ನೀವು ಅವಾಗವಾಗ ಆ ಕ್ಲೀನಿಂಗ್ ಮಾಡ್ಕೊಂತ ಇರ್ಬೇಕು. ನೀವು ಧ್ಯಾನ ಮಾಡಕ್ಕಾಗಲ್ಲ ಒಂದೊಂದು ದಿವಸ ಅಂತಂದ್ರೆ, ಹ್ಮ್ ಸ್ವಲ್ಪ ಜನಕ್ಕೆ ಧ್ಯಾನನೇ ಕುದುರಲ್ಲ. ಇದು ಮಾಡಿದ ತಕ್ಷಣವೇ ಚೆನ್ನಾಗಿ ಧ್ಯಾನ ಮಾಡ್ತಾರೆ ಅವರು. ಹ್ಮ್ ಹ್ಮ್ ತುಂಬಾ ಜನ ಅಬ್ಸರ್ವ್ ಹ್ಮ್ ಮಾಡಿದ್ವಿ ನಾವು. ಸೊ ಹ್ಮ್ ಅವ್ರಿಗೆ ಈ ಪ್ರಕ್ರಿಯೆ ಮಾಡಿದ ಮೇಲೆ ಅವರ ಹ್ಮ್ ಜೀವನದಲ್ಲಿ ಎಷ್ಟೋ ಒಂಥರ ಸುಧಾರ ಆಗ್ತದೆ, ಮತ್ತೆ ಚೆನ್ನಾಗಿ ಅವರ ಮುಂದಕ್ಕೆ ಸಾಗ್ತಾ ಇರ್ತಾರೆ ಜೀವನದಲ್ಲಿ. ಇಲ್ಲ ಅಂದ್ರೆ ಅಲ್ಲೇ ಸ್ಟ್ರಕ್ ಆಗಿರ್ತಾರೆ, ಏನು ಕಾರಣ ಇಲ್ಲ, ಹ್ಮ್ ವಿಹೀನವಾಗಿರ್ತಾರೆ, ಏನು ಕಾರಣ ಹ್ಮ್ ಇಲ್ಲ. ಅರ್ಥ ಆಯ್ತಾ? ಇದು ಹ್ಮ್ ತೆಗೆದ್ಮೇಲೆ ಮತ್ತೆ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಅಂತ ಒಂಥರ ಎನರ್ಜೆಟಿಕ್ ಆಗ್ತಾರೆ, ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಹೌದು, ಇರ್ಬೋದು. ಹೌದು ಸರ್. ಇದೆಲ್ಲ ಶಕ್ತಿ ಪ್ರಕ್ರಿಯೆ. ಅರ್ಥ ಆಯ್ತಾ? ಇದೆಲ್ಲ ಪ್ರಾಣಶಕ್ತಿ ಸಂಬಂಧಿತ. ನಿಮ್ಮ ಆಹಾರನು ಸರಿಪಡಿಸೋದು, ನಿಮ್ಮ ಆಹಾರ ಅಲ್ಲಿ. ಅದಕ್ಕೆ ನಮ್ಮ ಪೂರ್ವಜರು ಏನ್ ಮಾಡಿದ್ರು, ಉಪ್ಪನ್ನು ಜಾಸ್ತಿ ಬಳಸ್ತಾ ಇದ್ರು. ಆಯ್ತಾ? ಹ್ಮ್ ಉಪ್ಪುಗೆ ಹ್ಮ್ ಅಷ್ಟು ವ್ಯಾಲ್ಯೂ ಇದೆ. ಉಪ್ಪುಗಿರುವಂತ ಹ್ಮ್ ವ್ಯಾಲ್ಯೂ ಅಷ್ಟು ಇಷ್ಟ ಇಲ್ಲ. ಓಕೆ. ಹ್ಮ್ ಹ್ಮ್ ಇನ್ನು ಹೇಳ್ತಾ ಹೋದ್ರೆ ಅದಕ್ಕೆ ಇನ್ನೂ ಹೆಚ್ಚಾಗಿ ವ್ಯಾಲ್ಯೂ ಇದೆ. ಅದು ಹ್ಮ್ ಆ, ನಮ್ಮ ದೇಹದಲ್ಲಿ ಅಷ್ಟೇ, ಹ್ಮ್ ಪ್ರತಿ ರಕ್ತದಲ್ಲಿ ಆಗ್ಲಿ, ಇಡೀ ದೇಹದಲ್ಲಿ ಪ್ರತಿಯೊಂದು ಕಡೆ ಉಪ್ಪು ಯಾವಾಗ್ಲೂ ಇರ್ತದೆ. ಹ್ಮ್ ಹ್ಮ್ ಉಪ್ಪು ಇಲ್ಲದೆ ನಮ್ಮಲ್ಲಿ ಎಷ್ಟೋ ಕ್ರಿಯೆಗಳು ಆ ಉಪ್ಪು ಮೇಲೆ ಆಧಾರ ಆಗಿ ಕ್ರಿಯೆಗಳು ನಡೀತಾ ಇರ್ತದೆ. ಸೋಡಿಯಂ ಹ್ಮ್ ಕ್ಲೋರೈಡ್, ಆ ಸೋಡಿಯಂ ಕ್ಲೋರೈಡ್ ನಮ್ಮ ದೇಹದಲ್ಲಿ ಬೇಕೇ ಬೇಕು, ಖಂಡಿತ ಬೇಕದು. ಹೌದು ಹೌದು. ಎಸ್. ಓಕೆ. ಓಕೆ, ಅದೇ ಮ್ಯಾಮ್. ಅದೇ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರು. ಹ್ಮ್. ನಮಸ್ತೆ ಸರ್. ಮಾತಾಡಿ. ನಮಸ್ತೆ ಸರ್. ಹ್ಮ್. ಸರ್, ಈ ಜ್ಞಾನ ಪ್ರತಿಯೊಬ್ಬರಿಗೂ ಬೇಕಾಗಿತ್ತು ಸರ್. ಈ ಹ್ಮ್. ಆಟೋ ಬ್ಯಾಗಿಂದ ಇಷ್ಟು ಸರಳವಾಗಿ ನಾವು ಕ್ಯಾನ್ಸರ್ ತಡೆಗಟ್ಕೋಬಹುದು ಅಂತಂದು ತುಂಬಾ ಸವಿಸ್ತಾರಾಗಿ ಹೇಳಿದ್ರಿ. ನಾವು ಹೌದು. ಕೆಲವೊಂದ್ ತಪ್ಪು ಮಾಡ್ತಾ ಇರ್ತೀವಿ ಸರ್. ನೀವು ಈಗ ಹೇಳಿದ್ರಲ್ಲ, ಈಗ ನಮಗೆ ಅನಿಸ್ತು, ನಾವು ಬೆಳಿಗ್ಗೆ 11 ಗಂಟೆವರೆಗೂ ಇರ್ಬೇಕು, ಅವಾಗ ಕ್ಲೀನ್ ಆಗುತ್ತೆ ಅಂತ ಅಂದ್ರಲ್ಲ. ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ, ಶುಗರ್ ಮಾತ್ರೆ ತಗೊಂತೀವಿ, BP ಮಾತ್ರೆ ತಗೊಂತೀವಿ, ಕರೆಕ್ಟ್ 9 ಗಂಟೆಗೆ ತಿಂದ್ಬಿಡ್ಬೇಕು. ಆದ್ರೆ ಬಹಳ ಹೌದು. ಜನ ಅದನ್ನ ಅಳವಡಿಸ್ಕೊಂತಾರೆ ಸರ್. ನಾವು 9 ಗಂಟೆ ತಿಂದ್ಬಿಡ್ಬೇಕು, ನಾನು ಮಾತ್ರೆ ತಗೋಬೇಕು, ಟೈಮ್ ಸಹ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರ ಅವರು. ಈ ಟೈಮಿಗೆ ನಾವು ತಿಂದ್ಬಿಡ್ಬೇಕು, ಮಾತ್ರೆ ತಗೊಂತೀವಿ ಅಂತ. ಅದು ಎಷ್ಟು ತಪ್ಪು ಅಂತ ಗೊತ್ತಾಯ್ತು ಸರ್. ಒಟ್ಟು ನೀರ್ ಬಿಟ್ಟು ಇನ್ನೇನೂ ಸೇವನೆ ಮಾಡಬಾರ್ದು ಅನ್ನೋದು ನೀವು ಹೌದು. ಹೇಳ್ತಾ ಇರೋದು ಸರ್, ಅಲ್ಲ ಸರ್? ಹೌದು. ಕೊಕೊನಟ್ ಅಂದ್ರೆ ಎಳ್ನೀರು, ನೀರು, ಮೂತ್ರ, ಇವ್ ಬಿಟ್ರೆ ಇನ್ನೇನ್ ಮಾಡ್ಬಾರ್ದು. ಬಿಸಿನೀರು ಸರ್, ಬಿಸಿನೀರು. ಬಿಸಿನೀರು ಓಕೆ, ಅದೇನ್ ತೊಂದ್ರೆ. ಹ್ಮ್ ಬಿಸಿನೀರ್ಗೆ ಸರ್, ತೊಂದ್ರೆ. ಸರ್. ಈ ಕ್ಯಾನ್ಸರ್ ಅಂದ ತಕ್ಷಣನೇ ಎಲ್ಲರೂ ಹಾಸ್ಪಿಟ್ಲ್ ಕಡೆ ಮುಖ ಮಾಡ್ತಾರೆ. ಅಲ್ಲಿ ಬರೀ ಥೆರಪಿ ಅಂತ ಕೊಡ್ತಾರಲ್ಲ ಸರ್. ಆ ಥೆರಪಿ ಅಂದ್ರೆ ಮತ್ತೆ ಅಲ್ಲಿ ಸೆಲ್ಫ್ ಉತ್ಪತ್ತಿ ಆಗುತ್ತೆ ಸರ್ ಅಲ್ಲಿ?
ಇಲ್ಲ ಸೆಲ್ಸ್ ಸತ್ತೋಗತ್ತೆ, ಥೆರಪಿಯಲ್ಲಿ ಮ- ಉತ್ಪತ್ತಿ ಆಗಲ್ಲ. ಮತ್ತೆ ಅವ್ರು ಥೆರಪಿ ಕೊಡ್ತಾರಲ್ಲ ಸರ್, ಹೋದ ತಕ್ಷಣ ಥೆರಪಿ ಅಂತಂದು ಹೌದು, ಕೊಡ್ತಾರಲ್ಲ. ಎಮಿಯೋಥೆರಪಿ ಕೊಡೋದು ಹ್ಮ್ ಅಲ್ಲಿರುವಂತ ಸೆಲ್ಸ್ ಅನ್ನು ನಾಶನ ಮಾಡ್ತಾರೆ. ಆ ಹ್ಮ್ ಹೆಚ್ಚು ಸೆಲ್ಸ್, ಈಗ ಒಂದೇ ಕಡೆ ಹೆಚ್ಚು ಸೆಲ್ಸ್ ಇದ್ರೆ ಏನ್ ಮಾಡ್ತಾರೆ, ಅವು ಅದನ್ನ ನಾಶನ ಮಾಡ್ತಾರೆ. ಆದ್ರೆ ಆ ಜೊತೆಗೆ ಹ್ಮ್ ಅಲ್ಲಿ ಎಷ್ಟು ಒಳ್ಳೆ ಸೆಲ್ಸ್ ನಾಶನ ಆಗಿರ್ತದೆ ಯಾರಿಗೂ ಗೊತ್ತಿಲ್ಲ. ಹ್ಮ್ ಹ್ಮ್ ಆದ್ರೆ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ಎಷ್ಟಿದೆ, ಒಳ್ಳೆ ಸೆಲ್ಸ್ ಎಷ್ಟಿದೆ, ಅವ್ರಿಗೆ ಡಿಫರೆನ್ಸ್ ಗೊತ್ತಿಲ್ಲ. ಅದನ್ನ ಹ್ಮ್ ಎಲ್ಲ ನಾಶನ ಮಾಡ್ತಾರೆ, ಒಂಥರ ಶೂಟಿಂಗ್ ತರ. ಓಕೆ, ಶೂಟಿಂಗ್ ಮಾಡುವಾಗ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ದುಶ್ಮನ ಯಾರು, ನಮ್ಮವ್ರು ಯಾರು ಅಂತ ಏನು ಗೊತ್ತಾಗತ್ತೆ? ಎಲ್ಲರೂ ಸತ್ತು ಹ್ಮ್ ಹೋಗ್ತಾರೆ. ಆ ರೀತಿಯಲ್ಲಿ ಆಗತ್ತೆ ಅಲ್ಲಿ. ಅದು ನಷ್ಟ, ಅದು ನಷ್ಟ. ಅದು ಹೋಗ್ತಾ ಹೋಗ್ತಾ ಹ್ಮ್ ಹೋಗ್ತಾ ಅದಿನ್ನೂ ಒಂದು ಕಡೆ, ಇನ್ನೊಂದು ಈ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ ಒಂದು ಕಡೆ ಇರೋದಿಲ್ಲ. ಓಕೆ, ಹ್ಮ್ ದೇಹ ಎಲ್ಲ ಅನ್ನೋ ಒಂಥರ ಹರಿತಾ ಇರ್ತದೆ, ಅಲ್ಲಿ ಇಲ್ಲಿ ಇಲ್ಲಿ ಓಡಾಡೋದು. ಇದು ಇನ್ನು ಹ್ಮ್ ಪಕ್ಕದಲ್ಲಿರುವಂತ ಒಳ್ಳೆ ಕಣಜಾಲ, ಒಳ್ಳೆ ಸ್ನಾಯುಗಳಿದ್ರೆ ಅದನ್ನು ಕೆಟ್ಟ ಮಾಡುತ್ತೆ, ಹ್ಮ್ ಹ್ಮ್ ಅದನ್ನು ಕೆಡಿಸ್ತದೆ. ಆ ಹ್ಮ್ ರೀತಿಯಲ್ಲಿ ಒಂದಕ್ಕಿನ್ನೊಂದು ಕೆಡಿಸ್ಕೊಂತ ಟೋಟಲ್ ದೇಹ ಎಲ್ಲ ವ್ಯಾಪಿಸ್ತದೆ. ಹ್ಮ್ ಅದು ಪ್ರಾಬ್ಲಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಶರಣಗೌಡ್ರು ಸರ್. ಸರ್ ಒಂದೊಂದ್ ಪ್ರಶ್ನೆ ಸರ್. ಈ ಹ್ಮ್ ಇದರಿಂದ ನಾವೆಲ್ಲ ಆರೋಗ್ಯನ ಕಾಪಾಡ್ಕೋಬಹುದು ಅಂದ್ರಲ್ಲ, ಈ 7 ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಏನಾದ್ರು ಬೆನಿಫಿಟ್ ಇದೆಯಾ ಅಂತ ಅದೊಂದ್ ಪ್ರಶ್ನೆ ಕೇಳಿದೆ ಸರ್. ಹೇಳ್ತಾನೆ ಇದೀವಲ್ಲಮ್ಮ, ಒಂದೊಂದು ಚಕ್ರ ಬಗ್ಗೆ ಹೇಳ್ತಾನೆ ಇದೀವಲ್ಲ. ಅಲ್ಲ, ಅದು ಏಳು ಚಕ್ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ. ಏಳು ಚಕ್ರಗಳು ಕರೆಕ್ಟ್ ಕೆಲಸ ಮಾಡಿದ್ರೆ ನಿಮ್ಮ ದೇಹ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ನಿಮ್ಮ ಮನಸ್ಸು ಮಾನಸಿಕವಾಗಿ ನೀವು ಪ್ರಶಾಂತವಾಗಿದ್ರಿ, ಮಾನಸಿಕವಾಗಿ ಉನ್ನತ ಮಟ್ಟದಲ್ಲಿ ಇದ್ರಿ ಅಂತ ಅರ್ಥ ಅಲ್ವಾ? ಅಂದ್ರೆ 7 ಚಕ್ರಗಳೇ ನಿಮ್ಮ ದೇಹ, ಅಂದ್ರೆ ಭೌತಿಕ ಮತ್ತೆ ಮಾನಸಿಕ ನಿಮ್ಮ ಆರೋಗ್ಯವನ್ನು ಪೂರ್ತಿ ನಿರ್ವಹಣೆ ಮಾಡೋದು 7 ಚಕ್ರಗಳೇ, ಇನ್ನು ಯಾವುದು ಇಲ್ಲ. ಆಯ್ತಾ? 7 ಚಕ್ರಗಳು ಬಿಟ್ರೆ ಇನ್ನು ಏನು ಇಲ್ಲ ನಮ್ಮ ದೇಹದಲ್ಲಿ, ನಮ್ಮ ಮಾನವ ವ್ಯವಸ್ಥೆಯಲ್ಲಿ. ಪೂರ್ತಿ ಮನಸ್ಸನ್ನು ಮತ್ತೆ ಭೌತಿಕ ದೇಹವನ್ನು, ಬುದ್ಧಿಯನ್ನು, ಆಯ್ತಾ, ಈ ಮೂರನ್ನು ನಿರ್ವಹಣೆ ಮಾಡೋದು 7 ಚಕ್ರಗಳೇ, ಇನ್ನೇನಿಲ್ಲ. ಆಯ್ತಾ? ನಾವು ಕೊನೆಗೆ ಆತ್ಮ ಸಾಕ್ಷಾತ್ಕಾರ ಹೊಂದಬೇಕಂದ್ರೂ ಈ 7 ಚಕ್ರಗಳೇ ಪ್ರಧಾನ ಕಾರಣ. ಅದನ್ನ ಆಯ್ತಾ? ಅಳವಡಿಸ್ಕೊಳ್ಳೋದ್ರಿಂದ ಬಹಳ ಒಳ್ಳೇದು ಸರ್. ಸರ್, ಹೌದು. ಇನ್ನೊಂದ್ ಪ್ರಶ್ನೆ ಸರ್. ಏಟು ತುಪ್ಪ ಅಂದ್ರೆ ಅದು ಏನು ಗೊತ್ತಾಗಿಲ್ಲ ಸರ್. ಅದು ಅಂದ್ರೆ ಏಟು ಏಟು ತುಪ್ಪ ದೇಶಿ ಹಾಕಲ ತುಪ್ಪ. ಅಂದ್ರೆ ಅಂಗಡಿಯಲ್ಲಿ ಮಾರೋದನ್ನ ತಗೊಂತೀವಿ ನಾವು. ಇಲ್ಲ ಇಲ್ಲ, ಹ? ನೀವು ದೇಶಿ ಹಸು ಅಂತ ಕೇಳಿ ಕೊಡ್ತಾರೆ. ಇಲ್ಲಾಂದ್ರೆ ಏಟು ನಮ್ಮ ಸಿಗ್ತದೆ. ಮಹಾತಾರ್ ಫೌಂಡೇಶನ್ ಕಾಲ್ ಮಾಡಿ ಅವ್ರು ಕಲ್ಸ್ಕೊಡ್ತಾರೆ ಅಷ್ಟೇ. ಹಾ, ಓಕೆ ಸರ್, ಓಕೆ. ಹ್ಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಶರಣಗೌಡ್ರು ನೀವು ಸರ್. ನೀವು ಬ್ಯಾಂಗ್ಳೂರಲ್ಲಿ ಇರುವಾಗ ನೀವು ಬಂದು ಹಾ ತಗೊಂಡೋಗಿ, ಆಫೀಸ್ ಹ್ಮ್ ಫೌಂಡೇಶನ್ ಬಂದು ಹ್ಮ್ ತಗೊಂಡೋಗಿ. ತಿಂಗಳಿಗೆ ಒಂದ್ಸರಿ ಬಂದ್ರೆ 1 ಲೀಟರ್ ಹ್ಮ್ ತಗೊಂಡೋದ್ರೆ ಸಾಕು. ಹಾ ಸರ್, ಅದೇ ಇಲ್ಲೇ ಆಯ್ತಾ? ಬೆಂಗಳೂರಲ್ಲೇ ಸರ್ ಅವಿರೋದು. ಬಂದು ತಗೊಂಡು ಮತ್ತೆ ಹೋಗ್ತೀವಿ ಸರ್. ಅಷ್ಟೇ. ಅಷ್ಟೇ. ಓಕೆ ರೈಟ್. ಸರ್, ಥ್ಯಾಂಕ್ ಯು ಸರ್. ಹ್ಮ್. ನಮಸ್ತೆ ಸರ್. ಹೇಳಿ. ನಮಸ್ತೆ ಸರ್. ನೀವು ಇದು ನಮ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಸರ್. ಅದು ಹೇಳಿ. ಪಚನೆ ಆಗಲ್ರಿ ನಮ್ದು. ಇದೇನ್ ತುಪ್ಪ ಕೊಬ್ಬಿನ ದಿನಸ ಅದು ತಿಂದ್ರೆ ಹ್ಮ್ ಅದು ಹೆಂಗ್ ಮಾಡ್ಬೇಕ್ರಿ ಅದು ಸ್ವಲ್ಪ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರು ಇನ್ನೊಂದೇನಂದ್ರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಅದ್ಕೋಬಾರ್ದು. ಮೇನ್ ನಿಮ್ಮ ಹ್ಮ್ ಈ ಹೊಟ್ಟೆದಲ್ಲಿ ಹೀಟ್ ಕಡಿಮೆ ಮಾಡ್ಕೊಳ್ಳಿ ಫಸ್ಟ್. ಹೀಟ್. ಆಯ್ತಾ? ಹ್ಮ್ ಹ್ಮ್ ಹೀಟನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ, ಆಯ್ತಾ, ಹ್ಮ್ ಆಟೋಮೆಟಿಕ್ ಆಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಡೈಜೆಷನ್ಗೂ ಯಾವ ತೊಂದರೆ ಆಗಲ್ಲ. ಹೆಚ್ಚು ಪಿತ್ತ ಇದ್ರೂ ಆಸಿಡ್. ತುಪ್ಪ ಗಿಪ್ಪ ಒಂದ್ ನಿಮಿಷ ಉಂಡ್ರ ಡೈಜೆಷನ್ ಆಗಲ್ರಿ ಜಾಸ್ತಿ. ಒಂದ್ ನಿಮಿಷ. ಹೆಚ್ಚು ಹ್ಮ್ ಪಿತ್ತ ಇದ್ರೆ ನಿಮ್ಗೆ ಆಸಿಡ್ ಹೆಚ್ಚಾಗತ್ತೆ, ಗ್ಯಾಸ್ಟ್ರಿಕ್ ಹೆಚ್ಚಾಗತ್ತೆ. ಹೌದು. ಅದಕ್ಕೆ ಹೆಚ್ಚು ಉಷ್ಣತೆ ಬೇಕಾಗಿಲ್ಲ. ಎಷ್ಟು ಬೇಕೋ ಅಷ್ಟು ಒಂದು ಸಮತೋಲ್ಯವಾಗಿರ್ಬೇಕು ಪ್ರತಿಯೊಂದು ಅಷ್ಟೇ. ಹೆಚ್ಚು ಹ್ಮ್ ತಂಪಾಗಬಾರ್ದು, ಹೆಚ್ಚು ಉಷ್ಣತೆ ಆಗಬಾರ್ದು, ಹ್ಮ್ ಮಧ್ಯಸ್ಥವಾಗಿರ್ಬೇಕು. ಆಯ್ತಾ? ಸೊ ಅದು ಆಗ್ತಾ ಇಲ್ಲ ಅಂತಂದ್ರೆ ನೀವು ಈ ಬಾಡಿಯನ್ನು ಕೂಲ್ ಮಾಡಿಕೊಡೋ ರೀತಿಯಲ್ಲಿ, ಆಯ್ತಾ, ನಿಮ್ಮ ದೇಹದಲ್ಲಿ ವಾಟರ್ ಎಲಿಮೆಂಟ್ ಅಂತಂದ್ರೆ ನೀರಿನ ಅಂಶ ಹೆಚ್ಚಿದೆಯಾ ಕಡಿಮೆ ಇದೆಯಾ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀರು ಕುಡಿಯೋದಾಗ್ಲಿ, ಇಲ್ಲಾಂದ್ರೆ ನೀವು ಇದು ಮಾಡ್ಕೊಂತ ದೇಹವನ್ನು ಕೂಲ್ ಮಾಡಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ವರ್ಣಮುದ್ರ ಮಾಡ್ತಾ ಇರ್ಬೇಕು. ನಿಮ್ಗೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ, ಏನ್ ಆಹಾರ ತಿನ್ಬೇಕು ಕನ್ಫ್ಯೂಷನ್ ಇದೆ ನನಗೂ ಅಂತಂದ್ರೆ ಏನು ಬೇಡ, ಈ ವರ್ಣಮುದ್ರ ಮಾಡ್ಕೊಳ್ಳಿ ಸಾಕು. ಇವೆರಡು ಬಟ್ಟೆ. ವರ್ಣಮುದ್ರ ಮಾಡ್ಕೊಂತ ಇದ್ರೆ ದೇಹದಲ್ಲಿ ಹ್ಮ್ ನೀರಾಂಶ ಚೆನ್ನಾಗಿರ್ತದೆ. ನಿಮ್ಗೆ ಹ್ಮ್ ಜಾಸ್ತಿ ಹೀಟು ಉತ್ಪನ್ನ ಆಗಲ್ಲ ನಿಮ್ಮ ಇದರಲ್ಲಿ. ಹ್ಮ್ ಆಯ್ತಾ? ಹ್ಮ್ ಆಟೋಮೆಟಿಕ್ ಆಗಿ ಏನಾಗುತ್ತೆ,
ಪಚನ ಆಗತ್ತೆ, ಎಲ್ಲ ಆಗತ್ತೆ. ಇನ್ನೊಂದು ನಿಮ್ಗೆ ಪಚನ ಸರಿಗ ಆಗಿಲ್ಲ ಅಂದ್ರೆ ಮೆಟಬಾಲಿಕ್ ಆಕ್ಷನ್ ಉತ್ಪನ್ನ ಮಾಡಕ್ಕೆ ಸೂರ್ಯ ಮುದ್ರ. ಆಯ್ತಾ? ಹ್ಮ್ ಸೂರ್ಯ ಮುದ್ರ ಅಂದ್ರೆ ಹ್ಮ್ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ಬೇಕಂದ್ರೆ ಈ ಸೂರ್ಯ ಮುದ್ರ ಮಾಡ್ಬೇಕು ಸ್ವಲ್ಪ. ಹ್ಮ್ ನೀವು ಆಹಾರ ತಿಂತೀರಲ್ಲ, ತಿಂದ ತಕ್ಷಣ ಹ್ಮ್ ಇದೊಂದು ಮಾಡಿ ಬೇಕಂದ್ರೆ. ಇಲ್ಲಾಂದ್ರೆ ಅದಕ್ಕೂ ಹ್ಮ್ ಮುಂಚೆ ಮಾಡಿ, ಆಕ್ಚುಲಿ ಆಹಾರಕ್ಕಿಂತ ಮುಂಚೆ ಮಾಡಿ, ಪರವಾಗಿಲ್ಲ. ಹ್ಮ್ ಮುಂಚೆ ಮಾಡ್ಕೊಂಡ್ರೆ ಸ್ವಲ್ಪ ಮೆಟಬಾಲಿಕ್ ಆಕ್ಷನ್ ಶುರು ಆಗುತ್ತೆ. ನೀವು ಏನ್ ಹ್ಮ್ ತಿಂದ್ರೂ ಅದು ಪಚನ ಮಾಡುತ್ತೆ, ಚೆನ್ನಾಗಿ ಪಚನ ಮಾಡಿ ಆಮೇಲೆ ಕೆಳಗೆ ಕಲಿಸ್ತದೆ ಅಷ್ಟೇ. ಓಕೆ, ಓಕೆ ಸರ್. ಸ್ವಲ್ಪ ನನಗೌಡ್ರು ಅಂದ್ರೆ ಸರ್ ಪುದೀನ ಯೂಸ್ ಮಾಡಿ ಅಂತ. ತಿಳ್ಕೋಬೇಕು ಏನ್ ಮಾಡಿದ್ರೆ. ಈಗ ನಾವು ಹಾಗೆ ಬಿಡಬಾರ್ದು. ಹ್ಮ್ ಇದು ಏನ್ ಮಾಡಿ ಪರಿಹಾರ ಮಾಡ್ಕೋಬೇಕಂತ ತಿಳ್ಕೋಬೇಕು. ಒಂದು ಈಗ ನೋಡಿ, ಆ ಮನೆ ಮದ್ದುಗಳು ಹೇಳ್ತಾ ಇರ್ತಾರೆ ನಮ್ಮ ಗ್ರೂಪ್ ಅಲ್ಲಿ. ಹ್ಮ್ ಅದನ್ನು ಸ್ವಲ್ಪ ಹ್ಮ್ ತಿಳ್ಕೊಳ್ಳಿ. ನಾವೆಲ್ಲರಂತ ಬೇರೆ ವಿಜ್ಞಾನ ತಿಳ್ಕೊಳ್ಳಿ. ಈಗ ಮೂತ್ರ ವಿಸರ್ಜನೆ, ಮೂತ್ರ ನಾವು ಏನು ಕುಡಿತೀವಲ್ಲ, ಶಿವೊಂಬು ಅಂತ, ಅದರಿಂದನೇ ಇದು ಪರಿಹಾರ ಆಗತ್ತೆ. ಈಗ ನಾನು ಮೂತ್ರ ಕುಡಿತಾಕತ್ತೇನ್ರಿ ಸರ್. ಸ್ವಲ್ಪ ವೇಟ್ ಕಮ್ಮಿ ಆಯ್ತು ನಂದು. ಒಂದ್ 2-3 kg ಅದ ಕುಡಿಯಕತ್ತಿಂದ ಕಮ್ಮಿ ಆಯ್ತ್ರಿ ಸರ್. ಒಳ್ಳೇದಾಯ್ತು, ಹ್ಮ್ ಒಳ್ಳೇದಾಯ್ತು. ನಿಮ್ಮಲ್ಲಿ ಬೇಕಾಗಿರೋದು ನೋಡಿ, ಮಸಲ್ ಮಾಸ್ ಇಂಡೆಕ್ಸ್ ಅಂತ ಕೇಳ್ತೀವಿ ನಾವು. ಮಸಲ್ಸ್ ಇರ್ಬೇಕು ಬಿಟ್ರೆ ಅಲ್ಲಿ ಯಾವುದೇ ಹೆಚ್ಚಿನ ಅಂತಂದ್ರೆ ಸ್ಟ್ರೆಂತ್ ಇರಬೇಕು. ಅಂದ್ರೆ ದಪ್ಪದಾಗಿರ್ಬೇಕಂತ ಏನಿಲ್ಲ. ಹ್ಞೂ ಸರ್. ನಮ್ಮ ಒಳಗಡೆ ಮಸಲ್ ಸ್ಟ್ರೆಂತ್ ಇರಬೇಕು, ಮಸಲ್ ಮಾಸ್ ಜಾಸ್ತಿ ಇರಬಾರ್ದು. ಹ್ಮ್ ಆ ರೀತಿಯಲ್ಲಿ ಅದು ಮಾಡುತ್ತೆ ಆಟೋಮೆಟಿಕ್ ಆಗಿ. ಮೂತ್ರ ಚಿಕಿತ್ಸೆ ಅದು ಮಾಡೇ ಮಾಡುತ್ತೆ. ಏನೇನು ಅನ್ನೆಸರಿ ಇದೆ ಎಲ್ಲ ಆಚೆಗಡೆ ಕಲ್ಸ್ಕೊಡ್ತದೆ. ನಮ್ಗೆ ಸ್ಕಿನ್ ಹಚ್ಕೊಳಕತ್ತೆ ಅಂದ್ರೆ ಸ್ವಲ್ಪ ಸ್ಕಿನ್ ಭಾಳ ಇಂಪ್ರೂವ್ಮೆಂಟ್ ಅನ್ಸಿದೆ ಸರ್. ಖಂಡಿತ ತಲೆ improvement ಕೂದಲು ಎಲ್ಲ ಮೊದಲಾಗಿದೆ ಮತ್ತು ಇದು ಸ್ಕಿನ್ ನಂಗೆ ಸ್ವಲ್ಪ ತುರ್ಕಿ ಜಾಸ್ತಿ ಇತ್ತು. ಹೌದು ಅದೆಲ್ಲ ಕಮ್ಮಿ ಆಗಿದೆ ಸರ್, ಅದು ಹಚ್ಕೊಳಕತ್ತಿಂದ. ಹೌದು ಹೌದು ಖಂಡಿತ. 7 ದಿನ ಆಯ್ತು ಹಚ್ಕೊಂಡಿದ್ದೆ ಸರ್. ಸ್ನಾನ ಹ್ಮ್ ಮಾಡ್ಕೊಂಡು ಹಚ್ಕೊಂಡು ಹೌದು. ಸ್ನಾನ ಮಾಡಿದ್ನಿ, ಅದು ಓಕೆ ಆಗಿದೆ ಸರ್. ಅದರದ್ದೇನು ಸರಿಯಾಗಿದೆ. ಇದು ಮೂತ್ರನು ಮಾಡ್ತೀನಿ. ವಾರದಾಗ 1-2 ದಿವಸ ಮಾತ್ರ ಕುಡಿತೀನಿ ಅಷ್ಟ, ಡೈಲಿ ಕುಡಿಯಲ್ರಿ. ನೀವು ಡೈಲಿ ಕುಡಿದ್ರೆ ನೀವು ಹೇಳ್ತಾ ಇರೋಂಥ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತೆ. ಹೌದ್ರಿ ಸರ್. ಹ್ಮ್ ಡೈಲಿ ಕುಡಿದ್ರೆ ನಿಮಗೆ ಗೊತ್ತಾಗತ್ತೆ ಅದು ಎಫೆಕ್ಟ್. ಅದೇ ಸರ್, ಡೈಲಿ ಕುಡಿತೀನಿ ಸರ್. ಎಸ್, ಓಕೆ. ನನಗೆ ಒಟ್ಟು ಪಚನ ಕ್ರಿಯೆದು ಬಹಳ ಪ್ರಾಬ್ಲಮ್ ಇದೆ ಸರ್. ಅದೊಂದು ಭಯಂಕರ ಪಚನಕ್ರಿಯೆ ಸರಿ ಹೋಗ್ಬೇಕಂದ್ರೆ ನಿಮ್ಗಿರುವಂತ 4-5 ಟೆಕ್ನಿಕ್ ಹೇಳಿದ್ವಿ, ಬಟ್ ಮೂತ್ರ ಚಿಕಿತ್ಸೆ ನೀವು ಎವ್ರಿಡೇ ಮಾಡಿ ಸಾಕು. ಹ್ಞೂ ಸರ್. ಓಕೆ ಸರ್. ಓಕೆ, ರೈಟ್. ಅಲರ್ಜಿ ಇದೆ ಸರ್ ಸ್ವಲ್ಪ ಅದು ನನಗೆ. ಅಲರ್ಜಿ ಇದ್ರೂ ಹೋಗುತ್ತೆ. ನೀವು ಫಸ್ಟ್ ಪಚನ ಕ್ರಿಯೆ ಚೆನ್ನಾಗ್ ಆಗಿದ್ರೆ ಅಲರ್ಜಿ ಆಟೋಮೆಟಿಕ್ ಹೋಗುತ್ತೆ. ಹೌದು ಸರ್, ಅದೇ ಪ್ರಾಬ್ಲಮ್. ಪಚನ ಕ್ರಿಯೆ ಆಗಲಾರ್ದನೆ ಅದು ಕಫ ಆಗುತ್ತೆ ಸರ್. ಅದು ಮತ್ತೆ ಎರಡು ಕನೆಕ್ಟೆಡ್ ಅದು. ಹೌದು ಸರ್. ಓಕೆ, ರೈಟ್. ಓಕೆ ಸರ್. ಥ್ಯಾಂಕ್ಸ್ ಸರ್. ಸರಿ, ಎಲ್ರದ್ದು ಹ್ಯಾಂಡ್ ಮುಗೀತು ಅನ್ಕೊಳ್ತೇನೆ. ನಮಸ್ತೆ ಗುರುಜಿ. ಇದು ಬೆಳಿಗ್ಗೆ ಟೈಮ್ ಗ್ರೀನ್ ಟೀ ಅದು ತಗೋಬೋದಾ ಗುರುಜಿ? ಈಗ ಕಾಫಿ ಟೀ ಬೇಡ ಅಂದ್ರೆ ಗ್ರೀನ್ ಟೀ ಮತ್ತೆ ಇನ್ನೇನ್ ರಾತ್ರಿ ನೆನೆಸಿದ ಬಾದಾಮಿ ಆ ತರದ್ದು ತಗೋಬೋದಾ? ನೋ ಬಾದಾಮಿ ಏನ್ ತಗೋಬಾರ್ದು. ಬಾದಾಮಿನೂ ಹಾರ್ಡ್ ಫುಡ್ ಆಗುತ್ತೆ. ಏನ್ ತಗೋಬಾರ್ದು. ಸಣ್ಣಗೌಡ್ರು ಸರ್ ಆಗದಿಂದ ಮೆಸೇಜು ಮಾಡ್ತಾ ಇದ್ರು. ನಾಳೆ ನಾಡಿದ್ದು ಬ್ರಹ್ಮ ಮುಹೂರ್ತದ ಧ್ಯಾನದ ಬಗ್ಗೆ ಒಂಚೂರು ಚರ್ಚೆ ಮಾಡ್ಬೇಕು ಅಂತ ಕೊಟ್ಟಿದ್ದೀನಿ, ಆಪ್ಷನ್ ಕೊಟ್ಟಿದ್ದೀನಿ. ಸಣ್ಣಗೌಡ ಸರ್ ಕೊಟ್ಟಿದ್ದೀನಿ ನೋಡ್ರಿ, ಮಾತಾಡಿ ಸರ್. ಎಲ್ಲ ಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ ಲಂಗಣಂ ಪರಮೌಷಧಿ ಬಗ್ಗೆ ಅತ್ಯದ್ಭುತವಾಗಿ ಕೊಟ್ಟಿದ್ದಾರೆ. ಹಿಂದೆ ಕೊಟ್ಟಿದ್ರು, ಮತ್ತೆ ಇವತ್ತು ಮುಂದುವರೆದ ಭಾಗ ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ತಮಗೆ ಅನಂತ ಕೋಟಿ ನಮನಗಳು ಗುರುಜಿ. ಎಸ್ ಮಾಸ್ಟರ್ಸ್, ನಾಳೆಯಿಂದ ನಮ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಧ್ಯಾನ ಸ್ಟಾರ್ಟ್ ಆಗ್ತದೆ. ಅದನ್ನ ನಿಜಕ್ಕೂ ಕೂಡ ಇದನ್ನ ಸ್ವಲ್ಪ ಕೇರ್ ಆಗಿ ತಗೊಳ್ತಾ ಇದೀವಿ. ಅದಕ್ಕೆ ನಾಳೆ ಸಾಧ್ಯ ಆಗ್ಲಿದ್ರೆ ನಾಡ್ದಂತದ್ದು ಕಂಪಲ್ಸರಿ ಆಗ್ಲೇಬೇಕು. ಪ್ರತಿಯೊಬ್ರು ಒಂದೊಂದು ಸಂಕಲ್ಪ, ಒಂದೇ ಸಲಿಗೆ 10 ಸಂಕಲ್ಪ ಬೇಡ, ಒಂದು ಸಂಕಲ್ಪವನ್ನ ನೀವು ಒಂದ್ ಪೇಪರ್ ನಲ್ಲಿ ಬರ್ಕೋಬೇಕು. ಅದನ್ನ ಬರೆದು ಬಿಟ್ಕೊಂಡು ನಾಳೆ ಹೆಂಗ್ ಮಾಡೋದು ಅಂತೇಳಿ ಗುರುಜಿ ಗೈಡ್ ಮಾಡ್ತಾರೆ. ನಾಳೆ ಬೆಳಗ್ಗೆ 4 ರಿಂದ 5 ಗಂಟೆ 1 ಗಂಟೆ ಇರುತ್ತೆ. ಮೌನ ಧ್ಯಾನ ಇರುತ್ತೆ ಕಂಪ್ಲೀಟ್. ಅದು 21 ದಿವಸ ಅದನ್ನ ಪರ್ಫೆಕ್ಟ್ ಆಗಿ ಮಾಡಿಸ್ತಾ ಇದೀವಿ. 21 ದಿನ ನೀವು ಒಂದೇ ಸಂಕಲ್ಪವನ್ನ 21 ದಿವಸ ಅದನ್ನೇ ಇಟ್ಕೊಂಡು ಅದನ್ನ ಹೇಳ್ಕೊಂಡು ನೀವು ಅವತ್ತು ಮೆಡಿಟೇಷನ್ ಪ್ರತಿ ದಿವಸ 1 ದಿವಸ ಅದಕ್ಕೆ ಫೋಕಸ್ ಕೊಡೋದ್ರಿಂದ ಆ ಕೆಲಸ ಆಗ್ಲೇಬೇಕು. ಇದು 21 ದಿವಸ ಆದ್ಮೇಲೆ 22, 23 ದಿವಸ ಓನ್ಲಿ ಅದ್ರ ಶೇರಿಂಗ್ ಇರುತ್ತೆ. ಏನ್ ಇಟ್ಕೊಂಡಿದ್ದೆ, ಏನಾಯ್ತು ರಿಸಲ್ಟ್. ಯಾಕಂದ್ರೆ ಇಷ್ಟ ದಿವಸ ಏನಾಗ್ತದೆ ಅಂದ್ರೆ ಗುರುಜಿ ಕೊಡ್ತಕ್ಕಂಥದ್ದು ಬರೀ ಥಿಯರಿ ಆಗ್ತದೆ. ಥಿಯರಿ ಬೇಡ, ಪ್ರಾಕ್ಟಿಕಲ್ ಆಗ್ಬೇಕಾಗಿದೆ. ಅದು ಪ್ರಾಕ್ಟಿಕಲ್ ಈಗಿನ ಕೈ ಹಾಕ್ತಾ ಇದೆ ಈಗ ನಾಳಿಂದ ಮಾತಾರ್ ಫೌಂಡೇಶನ್. ಅದಕ್ಕೆ ನಾಳೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡುತ್ತೆ. ಸಾಧ್ಯ ಆದ್ರೆ ನಾಳೆ, ಯಾಕಂದ್ರೆ ಇನ್ನೂ ಎಷ್ಟೋ ಜನ ಗೊತ್ತಿಲ್ಲ ಅದು ಏನ್ ಬರ್ಕೋಬೇಕು. ಸಂಕಲ್ಪ ಅಂದ್ರೆ ಮಗನ್ ಮದುವೆ ಹೋಗ್ಬೇಕು, ಮನಿ ಕಟ್ಸ್ಬೇಕು, ಬಂಗಾರ ತಗೋಬೇಕು, ಅಷ್ಟು ಒಂದೇ ಪಟ್ಟಿ ಇಟ್ಕೊಂಡ್ಬಿಡ್ತಾರ. ಅಲ್ಲ ಒಂದ್ ಯಾವ್ದಾರ
ಸಣ್ಣದು ಇಟ್ಕೋಬೇಕು, ಬರ್ಕೋಬೇಕಂತ ಪೇಪರ್ನ ಬರೆದು ಇಟ್ಕೊಂಡು ಪ್ರತಿ ದಿವಸ ಬೆಳಗ್ಗೆ 4 ಗಂಟೆಗೆ ಎದ್ದ ತಕ್ಷಣ ಕೆಲವೊಂದಿಷ್ಟು ವಾರ್ಮ್ ಅಪ್ ಮಾಡಿಸ್ತೇವೆ. ಮಾಡಿದ ತಕ್ಷಣ ಅದನ್ನ ಆ ಪೇಪರ್ ನೋಡಿ ಹೇಳ್ಬೇಕು ನೀವು. ಅದನ್ನ ಓದ್ಬಿಟ್ಟು ಅದೇ ಸಂಕಲ್ಪಕ್ಕನ 21 ದಿವಸ ಮೆಡಿಟೇಷನ್ ಮಾಡೋದು, ಮೌನ ಮೆಡಿಟೇಷನ್. ಅದಾದ್ಮೇಲೆ ರಿಸಲ್ಟ್ ಅನ್ನ ಅನೌನ್ಸ್ ಆಗುತ್ತೆ 21 ದಿವಸ ಆದ್ಮೇಲೆ. ಅದ ನಂತರ ಸಂಕಲ್ಪಗಳ ಅದರ ಸಿದ್ಧಿ ಹೆಂಗಾಗುತ್ತೆ ಅನ್ನೋದಕ್ಕೆ ಪ್ರಾಕ್ಟಿಕಲ್ ಹೋಗ್ತಾ ಇದೆ. ಅದಕ್ಕೆ ಎಲ್ಲರಿಗೂ ಗೊತ್ತಿರಲಿ. 4 ಗಂಟೆಗೆ ಎಲ್ಲರೂ ಕನೆಕ್ಟ್ ಆಗ್ರಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ 3:15 3:45 ಅಲಾರಾಮ್ ಸೆಟ್ ಮಾಡ್ಕೊಳ್ರಿ. ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಕುತ್ಕೊಳ್ರಿ ಅಷ್ಟೇ. ಹಂಗಂತ ಸ್ನಾನ ಮಾಡೋದೇನ್ ಬೇಕಾಗಿಲ್ಲ. ಫ್ರೆಶ್ ಅಪ್ ಆಗಿ ಬಂದು ಕುಂದ್ರೆ ಸಾಕು. ಲೇಟ್ ಆಗಿ ನೀವು 4ಕ್ಕೆ ಎದ್ರಿ ಅಂತಂದ್ರೆ ಅಲ್ಲಿ ಮತ್ತೆ 10 ನಿಮಿಷ ವೇಸ್ಟ್ ಆಗಿಬಿಡುತ್ತೆ ಟೈಮ್. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿಸ್ತಕ್ಕಂಥ ಕೆಲವೊಂದು ವಾರ್ಮ್ ಅಪ್ ಗೊತ್ತಾಗಲ್ಲ ಪಾಪ ನಿಮಗೆ. ವಾರ್ಮ್ ಅಪ್ ಮಾಡ್ಲಿಂಗಿದ್ರೆ ಮೆಡಿಟೇಷನ್ ಸರಿ ಆಗಲ್ಲ. ಅದಕ್ಕೆ ವಾರ್ಮ್ ಅಪ್ ಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ 10 ನಿಮಿಷ ಅಡ್ವಾನ್ಸ್ ಎದ್ದು ಪ್ರಿಪೇರ್ ಆಗಿ ಬಂದು ಸಂಕಲ್ಪ ಬ್ರಾಹ್ಮಿ ಧ್ಯಾನಕ್ಕೆ ಪ್ರತಿಯೊಬ್ರು ಸಹಕಾರ ಕೊಡ್ರಿ. ಕೊಟ್ಟೇ ಕೊಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ತಾವೆಲ್ಲರೂ ಸಹಕರಿಸ್ತೀರಿ ಅಂತ ಹೇಳಿ ಮಾತಾಡಕ್ಕೆ ಅವಕಾಶ ಕೊಡೋದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್, ಹೇಳಿದ್ರೆ ಥ್ಯಾಂಕ್ ಯು. ಸಂಪನ್ನಗೊಳಿಸೋಣ ಸರ್. ಓಕೆ ಸಂಪನ್ನ. 9 ಗಂಟೆಯಿಂದ ಎಲ್ಲರೂ ಅದ್ಭುತವಾದ ಧ್ಯಾನವನ್ನ ಮಾಡಿದ್ರಿ, ಧನ್ಯವಾದಗಳು. ಹಾಗೇನೆ ಅದ್ಭುತವಾದ ಅಂಶ ಕ್ಯಾನ್ಸರ್ ಅಂತ ಹೇಳತಕ್ಕಂಥದ್ದು ಎಲ್ರಿಗೂ ಭಯ ಹುಟ್ಟಿಸ್ತಕ್ಕಂಥದ್ದು, ಈಗಾಗಲೇ ಸಾಕಷ್ಟು ಜನರಲ್ಲಿ ಕಾಣತಕ್ಕಂಥದ್ದು. ಫುಡ್ ಇದಂದೆ ಇಂದಾನೆ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಕ್ಕಂಥ ಅಂಶವನ್ನ ಕಲ್ತ್ಕೊಂಡ್ವಿ. ನಾವು ಇನ್ನೂ ಉಳಿದವರಿಗೂ ಸಹ ಇದನ್ನ ಪ್ರಸರಿಸೋಣ. ಜೊತೆಗೆ ಎಲ್ಲರೂ ವಿಡಿಯೋವನ್ನ ನೋಡಿ ಉಳಿದವರಿಗೂ ಹೇಳಿ ಇದನ್ನ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗಳನ್ನೆಲ್ಲ. ಸೊ ಈ ತರ ನಾವು ಪ್ರಚಾರ ಮಾಡಿ ಎಲ್ಲರ ಆರೋಗ್ಯನ ಕಾಪಾಡ್ಲಿಕ್ಕೆ ಸಹಕಾರಿಯಾಗುತ್ತೆ. ಮಹಾತಾರ ಸಂಸ್ಥೆಗೆ ಒಂದು ಭೇಟಿ ಕೊಡ್ಲಿಕ್ಕೂ ಸಹ ಹೆಚ್ಚು ಜನರನ್ನ ಎನ್ಕರೇಜ್ ಮಾಡಿ ಅಂತ ಹೇಳತಕ್ಕ ಇಂಥದೆಲ್ಲ ಅಂಶಗಳನ್ನ ಕಲ್ತ್ಕೊಳ್ಬಹುದು. ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೋಬಹುದು. ಸಣ್ಣಗೌಡರು ಹೇಳದಂಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ನಾವು ಭಾಗಿಗಳನ್ನ ಆಗೋಣ ಅಂತ ಹೇಳತಕ್ಕಂಥ ಅಂಶವನ್ನು ಹೇಳಿ ಇವತ್ತು ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಗುರುಗಳಾಗಿರತಕ್ಕಂಥ ರಂಗನಾಥ್ ಸರ್ಗೆ ಅನಂತ ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೆ ಕೋ ಹೋಸ್ಟ್ ಆಗಿ ಲಕ್ಷ್ಮೀ ಮೇಡಮ್ ಇಷ್ಟೊತ್ತು ಸಹಕಾರವನ್ನ ಕೊಟ್ಟರು. ಅವರಿಗೂ ಸಹ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಇಲ್ಲಿಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದ.